ಕೊಟ್ಟಿದೆ. ಇದನ್ನು ನಿನ್ನೆ ಮೊನ್ನೆ ನೋಡಿದವು. ವಿಶೇಷವಾಗಿ ಆಹಾರ ಅಂದರೆ ಬಾಯಿಂದ ಗ್ರಹಿಸುವುದು ಮಾತ್ರವಲ್ಲ, ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳ ಮೂಲಕ ನಾವು ಸ್ವೀಕರಿಸುವ ಆಹಾರ ರಾಶಿ ಏನಿದೆ ಅದೂ ಕೂಡ ನಿಯಂತ್ರಣಾರ್ಹ ಅನ್ನುವ ಸಂಗತಿಗೆ ಗಣೇಶ್ ಅವರು ಗಮನ ಸೆಳೆದರು. ಇದನ್ನೆಲ್ಲ ನೋಡುವಾಗ ಭಗವದ್ಗೀತೆಯಲ್ಲಿ ನಮಗೆ ಸಿಗುವಂಥ ಪ್ರಾಕ್ಟಿಕಲ್ ಗೈಡ್ಲೈನ್ಸ್ ಇಷ್ಟು ಪ್ರಮಾಣದಲ್ಲಿ ಅನ್ಯತ್ರ ದುರ್ಲಭ ಅಂತ ಹೇಳಲೇಬೇಕಾಗತ್ತೆ. ಇಂಥ ಒಳನೋಟಗಳನ್ನು ಗಣೇಶ್ ಅವರಂಥ ಚಿಂತಕರು ಬಹುಶ್ರುತರು ಮಾತ್ರ ನಮಗೆ ಕೊಡಬಲ್ಲರು. ಈ ದೊಡ್ಡ ಉಪಕಾರಕ್ಕಾಗಿ ಗಣೇಶ್ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮ ಮುಗಿದ ಮೇಲೆ ಪ್ರಸಾದ ವಿತರಣೆ ಇರುತ್ತೆ. ಎಲ್ಲರೂ ದಯವಿಟ್ಟು ಪ್ರಸಾದ ಸ್ವೀಕರಿಸಿ ತೆರಳಬೇಕು ಅಂತ ವಿನಂತಿ. ಮಿತ್ರರಾದ ಚಿಂತಾಮಣಿ ಮುರಳೀಧರ ಶಾಸ್ತ್ರಿ ಅವರು ಬರಬೇಕು ಅಂದ್ಕೊಂಡಿದ್ದರು, ಅನಿವಾರ್ಯ ಕಾರಣದಿಂದ ಬರೋಕ್ಕೆ ಆಗಿಲ್ಲ. ಅವರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಿತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ನಮ್ರವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಲ್ಲರಿಗೆ ನಮಸ್ಕಾರ. 18 ಅಧ್ಯಾಯಗಳ ಭಗವದ್ಗೀತೆಯನ್ನು 15 ದಿವಸದಲ್ಲಿ ಯಥಾಶಕ್ತಿ ಕಂಡರಿಸಿಕೊಡುವಂಥ ಈ ಪ್ರಯತ್ನ ನೋಡ್ತಾ ಇದ್ದಂತೆಯೇ ಮುಗಿತಾಯಕ್ಕೆ ಬಂದಿದೆ. ಭಗವದ್ಗೀತೆಯ ಬಗೆಗೆ ಪರಂಪರೆಯಲ್ಲಿ ಪ್ರಾಚೀನರಾದ ಆಚಾರ್ಯರು, ನವೀನರಾದ ವಿದ್ವಾಂಸರು, ಲೋಕಹಿತೇಚ್ಛುಗಳು ಅನೇಕ ಭಾಷೆಗಳಲ್ಲಿ ಬರೆದಿರುವ ವಾಂಗ್ಮಯ ಸಮುದ್ರದಲ್ಲಿ ಹೊಸ ಒಂದು ಹನಿಯನ್ನೂ ಸೇರಿಸೋಕ್ಕಾಗೋದಿಲ್ಲ ಅನ್ನುವ ಅಳುಕಿನಿಂದಲೇ ಆರಂಭ ಮಾಡಿದೆ. ವಿಶೇಷತಃ ಡಿ ವಿ ಜಿಯವರ ಈ ಒಂದು ಸಂಸ್ಥೆ, ಆದರಣೀಯರಾದ ರಾಮಸ್ವಾಮಿಯವರು, ಗೆಳೆಯ ರಾಮು ಅವರು ಈಗ ಇದನ್ನು ಆ ಪ್ರಾಚೀನ ವೈಭವದ ಹಂತಕ್ಕೆ ತಂದು ನಿಲ್ಲಿಸಿ ವಿಸ್ತರಿಸ್ತಾ ಇರುವುದು ತುಂಬ ಸಂತೋಷಕಾರಿಯಾದದ್ದು. ಅದಕ್ಕೆ ಪೂರಕವಾಗುವಂತೆ ಗೆಳೆಯ ಶ್ರೀಯುತ ಮುರಳಿ ಶಾಸ್ತ್ರಿ ಅವರ ಪ್ರೀತಿಯಿಂದ, ತಮ್ಮೆಲ್ಲರ ಸಹೃದಯತೆಯ ಉಪಸ್ಥಿತಿಯಿಂದ ನಡೆದಿದೆ. ಇದಕ್ಕಾಗಿ ತಮ್ಮೆಲ್ಲರಿಗೆ, ತಮ್ಮ ಅಂತರ್ಗತನಾದ ಆ ಗೀತಾಚಾರ್ಯನಿಗೆ ನಮಸ್ಕಾರ. ಗೀತಾ ಸುಗೀತಾ ಕರ್ತವ್ಯ. ಗೀತೆಯನ್ನು ಚೆನ್ನಾಗಿ ಆಲೋಚಿಸಬೇಕು, ಮನಸ್ಸಿನಲ್ಲಿ ತುಂಬಿಕೊಳ್ಳಬೇಕು ಅಂತ ಶಂಕರರ ಪ್ರಸಿದ್ಧಿ, ಅವರ ಒಂದು ಅತ್ಯಂತ ಮಹನೀಯವಾದ ರಚನೆ ಅಂತ ಪ್ರಸಿದ್ಧಿಯನ್ನು ಪಡೆದಂಥ ಭಜಗೋವಿಂದಂ ಚರ್ಪಟ ಪಂಜರಿಕಾ ಸ್ತೋತ್ರದಲ್ಲಿ ಒಂದು ಕಡೆ ಗೇಯಂ ಗೀತಾ ನಾಮ ಸಹಸ್ರಂ ಅಂತಾರೆ. ವಿಷ್ಣು ಸಹಸ್ರನಾಮವನ್ನು, ಗೀತಾ ಸಪ್ತಶತಿಯನ್ನು ಮತ್ತೆ ಮತ್ತೆ ಹಾಡಬೇಕು ಅಂತ. 700ಕ್ಕೆ ವಿಶೇಷವಾದ ಅರ್ಥಗಳು ನಮ್ಮ ಪರಂಪರೆಯಲ್ಲಿವೆ. ಗಾಥಾ ಸಪ್ತಶತಿಯೂ 700, ದುರ್ಗಾ ಸಪ್ತಶತಿಯೂ 700, ಆರ್ಯ ಸಪ್ತಶತಿಯೂ 700, ಭಗವದ್ಗೀತೆಯೂ 700. ಈ 700 ಅನ್ನೋದು ಪ್ರಾಯಶಃ ತತ್ವದ ಸಖ್ಯಕ್ಕೆ, ರಸದ ಸಖ್ಯಕ್ಕೆ ತುಂಬ ಬೇಕಾದಂಥದ್ದು ಅನ್ಸುತ್ತೆ. ಸಖ್ಯಂ ಸಪ್ತಪದೀನಂ ಅಂತ ಪಾಣಿನಿಯ ಸೂತ್ರವೇ ಉಂಟು. ಸಖಾ ಸಪ್ತಪದೀ ಭವ ಅಂತ ವಿವಾಹ ಮಂತ್ರಗಳಲ್ಲಿ ಬರುತ್ತೆ. ಆ 7ನೇ ಹೆಜ್ಜೆ, ಆ 700ನೇ ಹೆಜ್ಜೆ, ಅದಕ್ಕೆ ತುಂಬ ದೊಡ್ಡ ಸಂಕೇತ. ಅರ್ಜುನ ಕೃಷ್ಣರಿಬ್ಬರೂ ಕೂಡ ಸಖರು, ಗೆಳೆತನ ಅವರದು ಮುಖ್ಯವಾಗಿ. ಆ ಗೆಳೆತನದಿಂದ ಈ ರಸಸ್ಯಂದಿಯಾದ 700 ಶ್ಲೋಕಗಳ ಸಂವಾದ ಹುಟ್ಟಿಕೊಳ್ತು. ಹೀಗೆ ಯಾವುದೇ ಒಂದು ಬದುಕಿನ ಹಂತವು ರಸಸ್ಥಿತಿಗೆ ಮಾರ್ಪಡಬೇಕು. ಆಗ ಅದು ಲೋಕಕ್ಕೆ, ಅವರಿಗೆ, ಎಲ್ಲರಿಗೂ ಹಿತ ಆಗುತ್ತೆ. ಬೇಂದ್ರೆಯವರದು ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅನ್ನುವ ಮಾತಿದೆಯಲ್ಲ, ಅದು ಹೀಗೆ ಅರ್ಥಪೂರ್ಣವಾಗುತ್ತೆ. ನಿನ್ನೆ ದಿವಸ 18ನೇ ಅಧ್ಯಾಯದ ಸಾತ್ವಿಕ ಬುದ್ಧಿ, ರಾಜಸ ಬುದ್ಧಿ, ಸಾತ್ವಿಕ ಕರ್ತೃ, ರಾಜಸ ಕರ್ತೃ ಮೊದಲಾದವನ್ನೆಲ್ಲ ಕಾಣ್ತಾ ಇದ್ವಿ. ಅಲ್ಲೀಗ ಬುದ್ಧಿಯ ವಿವರಗಳಿಗೆ ಬಂದಿದ್ದೀವಿ. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥಕ್ತ್ವೇನ ಧನಂಜಯ. ಬುದ್ಧಿಯ ಹಾಗೂ ಧೃತಿಯ, ಧೈರ್ಯದ ಇವುಗಳ ಭೇದಗಳನ್ನು ಕೇಳೋ.
ತ್ರಿಗುಣಗಳಿಗೆ ಅನುಸಾರವಾಗಿ ಹೇಗಾಗುತ್ತದೆ ಅಂತ ಹೇಳ್ತಾ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿಸ್ಸ ಪಾರ್ಥ ಸಾತ್ವಿಕಿ ಅಂತ ಹೇಳ್ತಾ ಇದು ಪ್ರವೃತ್ತಿ, ಇದು ಯುಕ್ತವಾದದ್ದು. ಇದು ನಿವೃತ್ತಿ, ಇದು ಯುಕ್ತವಲ್ಲದ್ದು. ಇದು ಕಾರ್ಯ, ಇದು ಅಕಾರ್ಯ. ಅಥವಾ ಇದು ಪ್ರವೃತ್ತಿ ಮಾರ್ಗ ಅಂದರೆ ತ್ರಿವರ್ಗ ಸಂದಾಯಕವಾದದ್ದು, ಇದು ಅಪವರ್ಗ ಸಂದಾಯಕವಾದದ್ದು ಅಂತ ಕೂಡ ಅರ್ಥ ಮಾಡಬಹುದು. ಹೀಗೆ ಮತ್ತು ಇದು ಅಭೀತಿಕಾರಿ, ಇದು ಭೀತಿಕಾರಿ, ಅಂದರೆ ಇದು ಭಯವನ್ನು ಉಂಟು ಮಾಡುತ್ತದೆ, ಇದು ಅಭಯವನ್ನು ತಂದುಕೊಡುತ್ತದೆ, ಇದು ಬಂಧನಕ್ಕೆ ಹೇತು, ಇದು ವಿಮುಕ್ತಿಗೆ ಕಾರಣ ಅಂತ ಯಾವ ವಿವೇಚನೆ ಮಾಡಿಕೊಡಬಲ್ಲದು ಅದು ಬುದ್ಧಿ, ಅದು ಸಾತ್ವಿಕವಾದ ಬುದ್ಧಿ ಅಂತ. ಬುದ್ಧಿಯನ್ನು ನಿಶ್ಚಯಾತ್ಮಕವಾದದ್ದು ಅಂತಾರೆ. ಕನ್ನಡದ ಮೊತ್ತ ಮೊದಲಿಗೆ ಉಪಲಬ್ಧ ಇರತಕ್ಕಂಥ ಕೃತಿ ಎನಿಸಿಕೊಂಡ ಕವಿರಾಜ ಮಾರ್ಗದಲ್ಲಿ ಪುಣ್ಯಮಿದು, ಪಾಪಮಿದು, ಹಿತಮಿದು, ಅಹಿತಮಿದು, ಸುಖಮಿದು, ದುಃಖೋಪಾತ್ತಮಿದು ಅಂತ ಎಲ್ಲ ಹೇಳಿ ಸತ್ಕಾವ್ಯಗಳನ್ನು ವಿಂಗಡಿಸಿ ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತ ಮಾಡ್ತಾರೆ ಅಂತ ಅಲ್ಲೆಲ್ಲ ಬುದ್ಧಿ ನಿಶ್ಚಯಾತ್ಮಕತೆಯನ್ನು, ದ್ವಂದ್ವಾತ್ಮಕವಾದ ಮನಸ್ಸಿಗೆ ಎಟುಕದೇ ಇರತಕ್ಕಂಥ ಹಂತವಾದ ನಿಶ್ಚಿತಿಯನ್ನು ತಂದುಕೊಡುತ್ತದೆ ಅಂತ. ಇಲ್ಲಿ ಈ ತರಹ ಸಾತ್ವಿಕ ಬುದ್ಧಿ ಅಂತ ಹೇಳಿ ಅಂಥ ಬುದ್ಧಿ ಅದನ್ನು ಮಹಾ ಮುಖ್ಯ ಅಂತಂತೀವಿ. ಹಾಗಾಗಿ ಬುದ್ಧೌ ಶರಣಮನ್ವಿಚ್ಛ, ಬುದ್ಧಿಯಲ್ಲಿ ಶರಣಾಗತನಾಗಬೇಕು, ಸ್ವಂತ ಬುದ್ಧಿಯಂತೆ ಮಾಡಬೇಕು ಅಂದರೆ ಎಂತೆಂಥದ್ದು ಸ್ವಂತ ಬುದ್ಧಿ ಅಂತಲ್ಲ, ಸ್ವಂತ ಬುದ್ಧಿಗೆ ಈ ಸಾತ್ವಿಕ ಲಕ್ಷಣ ಇರಬೇಕು ಅಂತ. ಯಯಾ ಧರ್ಮಂ ಅಧರ್ಮಂಚ ಕಾರ್ಯಂ ಚ ಅಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಸ್ಸಾ ಪಾರ್ಥ ರಾಜಸಿ. ಆದರೆ ಈ ಯಥಾರ್ಥತೆಯನ್ನು ಕಂಡುಕೊಳ್ಳದೇ ಇರತಕ್ಕಂಥದ್ದು, ಧರ್ಮಾಧರ್ಮಗಳ ವಿವೇಚನೆಯನ್ನು ನಿಶ್ಚಪ್ರಚವಾಗಿ ಮಾಡಲಾಗದ್ದು, ಕಾರ್ಯಕಾರ್ಯಗಳ ನೀತಿಯನ್ನು ಕಂಡುಕೊಳ್ಳೋಕ್ಕೆ ಆಗದೇ ಇರತಕ್ಕಂಥದ್ದು, ಯುಕ್ತಾಯುಕ್ತಗಳ ಪರಿಜ್ಞಾನ ಇಲ್ಲದಂತಹ ದುಡುಕು ಬುದ್ಧಿ ಯಾವುದಿದೆ ಅದು ರಾಜಸ. ದುಡುಕುಗಲನನ್ನು ದೊರಕೊಡಕು ಬ್ರೋಚುರ ಅಂತ ತ್ಯಾಗರಾಜರು ಹೇಳಿದ್ರಲ್ಲ. ದುಡುಕುತನ ಅಂದರೆ ಪ್ರಮಾದ, ಆ ಪ್ರಮಾದ ಆಗಬಾರದು ಅಂತ. ಇನ್ನು ತಾಮಸಿ ಬುದ್ಧಿ ಅಧರ್ಮಂ ಧರ್ಮಮಿತಿಯಾ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಸ್ಸಾ ಪಾರ್ಥ ತಾಮಸಿ. ದ್ವಂದ್ವಾತ್ಮಕತೆ ಮಾತ್ರವಲ್ಲ ರಾಜಸದ್ದು, ಆ ಒಂದು ಹಂತ ಇದೆಯಲ್ಲ ಅದನ್ನು ಮೀರಿ ಹೋಗುವಂಥ ಹಂತ ಬಂದಾಗ, ಅಂದರೆ ಅಸತ್ತನ್ನೇ ಸತ್ತು ಅಂತ, ಅಧರ್ಮವನ್ನೇ ಧರ್ಮ ಅಂತ, ಅಯುಕ್ತವನ್ನೇ ಯುಕ್ತ ಅಂತ ಗ್ರಹಿಸುವಂಥದ್ದು ಅಂತ. ನಿನ್ನೆ ದಿವಸ ನಾನು ಈ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪರಮಾತ್ಮ ತಾಮಸ ಜ್ಞಾನ ಅಂತ ಹೇಳುವಾಗ ಎತ್ತು ಕೃಷ್ಣವದೇಕಸ್ಮಿನ್ ಕಾರ್ಯೇ ಸಕ್ತ ಮಹೀತುಕಂ ಅತತ್ವಾರ್ಥವದಲ್ಪಂಚ ತತ್ತಾಮಸ ಮುದಾಹೃತಂ ಅನ್ನುವ ಶ್ಲೋಕದಲ್ಲಿ ಆ ಕೂಪಮಂಡೂಕತನ ಅಂದನಲ್ಲ, ಒಂದು ರೀತಿ ಅಬೋಧಾದ್ವೈತ, ತನ್ನದು ಬಿಟ್ಟು ಇನ್ಯಾವುದೂ ಇಲ್ಲವೇ ಇಲ್ಲ ಅಂತ ಅನ್ನುವಂತೆ. ಅದು ಒಂದು ಪಕ್ಷಿ ಮರಳೊಳಗೆ ತಲೆಯನ್ನು ಹೂತುಕೊಂಡು ನಾನು ಯಾರಿಗೂ ಕಾಣದಂತೆ ಆದೆ ಅಂತ ಅಂದುಕೊಳ್ಳುತ್ತಲ್ಲ, ಈ ರೀತಿಯಾಗಿ ತಾವು ಹಿಡಿದದ್ದಷ್ಟೇ, ಅದು ಬಿಟ್ಟು ಇನ್ಯಾವುದೂ ಇಲ್ಲ ಅನ್ನುವಂಥ ಪರಿಜ್ಞಾನ, ಆ ರೀತಿಯಾದದ್ದು ತಾಮಸ ಜ್ಞಾನ ಅಂತ. ಅದೇ ಜಾಡಿಗೆ ಬರ್ತಕ್ಕಂಥದ್ದು ತಾಮಸ ಬುದ್ಧಿ. ತನ್ನದನ್ನು ಬಿಟ್ಟು ಮಿಕ್ಕಿದ್ದನ್ನು ಅದು ಗಮನಿಸೋಲ್ಲ, ತನ್ನದನ್ನಾದರೂ ಅದು ಸರಿಯಾಗಿ ಇಟ್ಟುಕೊಂಡಿಲ್ಲ ಅಂತ ಹೇಳ್ತೀವಲ್ಲ. ವರನಿಗೆ 64 ವಿದ್ಯೆಗಳಲ್ಲಿಯೂ ಕೌಶಲ ಇದೆ ಅಂತ ನಾವು ಬಯಸಬೇಕು ಅಂತ ಕನ್ಯಾಪುತ್ರಿ ಹೇಳಿದ್ರೆ, ಏನಿಲ್ಲ ಒಂದು 2 ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ ಅಂತ, ಹಾಗಿದ್ದರೆ ಪರವಾಗಿಲ್ಲ ಅಂತ. ಆಮೇಲೆ ವಿವಾಹ ಆದಮೇಲೆ ಬಹಳ ಎಡವಟ್ಟಾಯಿತು, ಏನು 64 ವಿದ್ಯೆಗಳಲ್ಲಿ 2 ಇಲ್ಲ ಅಷ್ಟೇ, ಇನ್ನೆಲ್ಲ ಇದೆ ಅಂದ್ರಲ್ಲ, ಅಂದರೆ ಹೇಳಿದ್ದನ್ನು ಕೇಳೋಲ್ಲ, ಸ್ವಂತ ಬುದ್ಧಿ ಇಲ್ಲ ಅಂತ. ಇದು ತಾಮಸ ಲಕ್ಷಣವಾಗಿಬಿಡ್ತದೆ. ಆ ಅಪಾಯವನ್ನು ಗಮನದಲ್ಲಿಟ್ಟುಕೊಳ್ಬೇಕು, ಎಚ್ಚರದಲ್ಲಿಟ್ಟುಕೊಳ್ಬೇಕು. ಜಾಗೃತವಾಗಿರ್ತಕ್ಕಂಥ ಆ ದಿಷಣ ಅದು ಸತ್ವ. ಆಮೇಲೆ ಧೃತಿಯ ಬಗ್ಗೆ ಹೇಳ್ತಾನೆ. ಧೃತಿ ತುಂಬ ಮುಖ್ಯವಾದದ್ದು. ದಶಕ ಅನ್ನುವಂಥ ಧರ್ಮಲಕ್ಷಣ ಯಾವುದಿದೆ, 10 ಧರ್ಮಲಕ್ಷಣ, ದಶಕಂ ಧರ್ಮಲಕ್ಷಣಂ ಅಂತ ಮನುಮಹರ್ಷಿಗಳು ಹೇಳುವಲ್ಲಿ ಧೃತಿಯನ್ನು ಮೊದಲು ಹೇಳ್ತಾರೆ. ಧೈರ್ಯ. ಕೌಟಿಲ್ಯ ಅವನು ಹೇಳ್ತಾನಲ್ಲ, ಯೇಯಾತ ಕಿಮಪಿ ಪ್ರಧಾರ್ಯ ಹೃದಯೇ ಕಾಮಂ ಪ್ರಕಾಮೋದ್ಯಮ ಏತಿಷ್ಠಂತಿ ಭವಂತು ತೇಪಿ ಕೃತಿನಃ. ಯಾರು ಹೊರಟೋದ್ರೂ ಅವ್ರು ಹೊರಟೆ ಹೋಗ್ಬಿಡ್ಲಿ, ಗಚ್ಚಂತು ತೇಪಿ, ಅವರೂ ಹೋಗಲಿ, ಹೋಗಬೇಕು ಅಂತ ಈಗ ಇದ್ದವರು ಅಂದುಕೋತಾ ಇದ್ರೆ ಅವರೂ ಹೋಗಲಿ. ಯೇಯಾತ ಕಿಮಪಿ ಪ್ರಧಾರ್ಯ ಹೃದಯ, ನಮ್ಮ ಹೃದಯದಲ್ಲಿ ದ್ರೋಹವನ್ನು ಮಾಡಿ ಓಡಿ ಹೋದವರು ಹೋಗಲಿ. ಏತಿಷ್ಠಂತಿ ಭವಂತು ತೇಪಿ ಕೃತಿನಃ ಕಾಮಂ ಪ್ರಕಾಮೋದ್ಯಮ, ಹೋಗಬೇಕು ಅಂತಿರ್ತಕ್ಕಂಥವ್ರು ಅವರೂ ಹೋಗಲಿ, ತೊಂದರೆ ಇಲ್ಲ. ನಾಳೆ ಬಪ್ಪುದು ಇಂದು ಬರಲಿ, ಇಂದು ಬಪ್ಪುದು ಈಗಳೇ ಬರಲಿ ಅಂತ ಶರಣರು ಹೇಳ್ತಾರಲ್ಲ ಹಾಗೆ. ಆದರೆ ನಂದೋನ್ಮೂಲನ ದೃಷ್ಟ ವೀರ್ಯ ಮಹಿಮಾ ಬುದ್ಧಿಸ್ತು ಮಾಗಾನ್ಮಮ, ಅದು
ಯಾವುದೇ ಒಂದು ಧಿಷಣ ಯಾವುದಿದೆ, ಬುದ್ಧಿಶಕ್ತಿ ಯಾವುದಿದೆ, ಸೇನಾ ಶತೇಭ್ಯೋಧಿಕ 1000 ಸೇನೆಗಳಿಗಿಂತ ಮಿಗಿಲಾದದ್ದು ನವನಂದರನ್ನು ಸಮೂಲವಾಗಿ ನಾಶನ ಮಾಡಿ ತನ್ನ ಶಕ್ತಿಯನ್ನು ಸಾಬೀತು ಮಾಡಿಕೊಂಡಿರ್ತಕ್ಕಂಥದ್ದು ಯಾವುದಿದೆ ಅದು ಒಂದಿರಲಿ ಬುದ್ಧಿಸ್ತು ಮಾಗಾನ್ ಮಮ, ನನ್ನ ಬುದ್ಧಿ ಒಂದು ಹೋಗದೇ ಇರಲಿ, ಇನ್ನೆಲ್ಲ ಹೋಗಲಿ ಪರವಾಗಿಲ್ಲ ಅಂತ. ಈ ಕೆಚ್ಚು ನಮಗೆ ಇರಬೇಕಾದದ್ದು. ಅಂದರೆ ನಮಗೆ ಯಾವುದು ಹೋದರೆ ಏನು, ಇದಿದ್ರೆ ಸಾಕು. ಮಲ್ಲಿನಾಥ ಹೇಳ್ತಾನಲ್ಲ, ಕಿಂವಾಸಸ ಚೀಕಿರಿ ಬಾಕಿರೇಣ ಕಿಂ ದಾರುಣ ವಂಕರಿ ಟಿಂಕರೇಣ ಸರ್ವಜ್ಞ ಭೂಪಾಲ ವಿಲೋಕನಾರ್ಥಂ ವೈದುಷ್ಯಮೇಕಂ ವಿದುಷಾಂ ಸಹಾಯಂ ಅಂತ. ಹರಕು ಬಟ್ಟೆ ಆದರೇನು, ಡೊಂಕು ದಂಡ ಆದರೇನು, ನಮ್ಮ ತಿಳುವಳಿಕೆ ಹರಕಾಗಿಲ್ಲ, ನಮ್ಮ ಧೈರ್ಯ ಡೊಂಕಾಗಿಲ್ಲ. ಸರ್ವಜ್ಞ ಸಿಂಗ ಭೂಪಾಲನ್ನು ನೋಡೋದಕ್ಕೆ ವಿದ್ವಾಂಸರಿಗೆ ವೈದುಷ್ಯ, ತಿಳುವಳಿಕೆಯೇ ಸಹಾಯ ಅಂತ. ಅಪಿವಕ್ತಿ ಗಿರಾಂಪತಿ ಸ್ವಯಂ ಯದಿ ತಾಸಾಂ ಅಧಿದೇವತಾಪಿವ ಅಹಮಸ್ಮಿ ಪುರೋ ಹಯಾನನ ಸ್ಮರಣೋಲ್ಲಂಘಿತ ವಾಂಗ್ಮಯಾಂಬುಧಿ ಅಂತ ಪಂಡಿತರಾಜ ಹೇಳ್ತಾನೆ. ಸಾಕ್ಷಾತ್ ಬೃಹಸ್ಪತಿಯೇ ಬರಲಿ, ವಾಕ್ಪತಿಯೇ ಬರಲಿ, ವಾಗೀಶ್ವರನಾದಂಥ ಚತುರಾನನೇ ಬರಲಿ, ನಾನು ಹಯಗ್ರೀವ ಸ್ಮರಣದಿಂದ ಸಕಲ ವಾಂಗ್ಮಯ ಸಮುದ್ರಗಳನ್ನು ದಾಟಿ ನಿಂತಂಥ ಅಪರ ಹನುಮಂತನಾಗಿದ್ದೀನಿ. ನಾನು ನನ್ನ ವಿದ್ಯೆಯಿಂದ ಏನನ್ನಾದರೂ ನೋಡ್ಕೊಳ್ತೀನಿ. ಆಸ್ತಾಂ ತಾವದಲಂ ಮಹೇಶ ಮಕುಟಿ ಕೋಟೀರ ಕಲ್ಲೋಲಿನಿ ಕಲ್ಲೋಲ ಪ್ರತಿಮಲ್ಲ ಬರ್ಕಣಕಲಾ ದ್ವೇಷಾನ್ ವಿಜಯಶ್ಯಾಮಹೆ ಅಂತ ಡಿಂಡಿಮ ಭಟ್ಟಾರಕ ಹೇಳಿದನಲ್ಲ, ಹಾಗೆ ಗಂಗಾ ಪ್ರವಾಹದಂತೆ ಇರ್ತಕ್ಕಂಥ ವಾಗ್ಧಾಟಿಯಿಂದ ಯಾವುದನ್ನು ಎದುರಿಸ್ತೀನಿ ಅಂತ ಬುದ್ಧಿಯನ್ನು ನಾವು ಹಾಗೆ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕು. ಯಾವುದು ಹೋದರೂ ಅದು ಹೋಗದೇ ಇರಲಿ ಅಂತ. ಆ ಧೃತ್ಯ ಯಯ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿಸ್ಸಾ ಪಾರ್ಥ ಸಾತ್ವಿಕಿ. ಇಂದ್ರಿಯಗಳನ್ನು, ಪಂಚಪ್ರಾಣಗಳನ್ನು, ಮನೋಬುದ್ಧಿಹಂಕಾರ ಚಿತ್ತಾದಿ ಅಂತಃಕರಣ ಚತುಷ್ಟಯಗಳನ್ನು ಚೆಲ್ಲಾಪಿಲ್ಲಿಯಾಗದಂತೆ ಅಖಂಡವಾಗಿ ಧರಿಸಿರ್ತಕ್ಕಂಥ ಯಾವ ಒಂದು ಧೃತಿ, ಧೈರ್ಯ ಇದೆಯಲ್ಲ, ಕರೇಜ್, ಸ್ಟೆಡ್ಫಾಸ್ಟ್ನೆಸ್ ಅಂತ ಏನು ಕರೀತಾರೆ, ಅದು ಸಾತ್ವಿಕ ಅಂತ. ಇಂಟೆಗ್ರಿಟಿ ಆಫ್ ಪರ್ಸನಾಲಿಟಿ, ಇಂಟೆಗ್ರಿಟಿ ಆಫ್ ಕ್ಯಾರೆಕ್ಟರ್ ಅಂತೀವಲ್ಲ, ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಈ ಹೊತ್ತು ಜಗತ್ತಿನಲ್ಲಿ ಅದು ಎಷ್ಟು ದುರ್ಲಭವಾಗಿದೆ, ದುರ್ಮಿಳವಾಗಿದೆ ಅಂತಂದರೆ, ಎಲ್ಲಿ ನೋಡಿದ್ರೂ ಸ್ಲ್ಯಾಕ್ನೆಸ್ ಆಫ್ ಇಂಟೆಗ್ರಿಟಿ, ಸ್ಲ್ಯಾಕ್ನೆಸ್ ಆಫ್ ಕ್ಯಾರೆಕ್ಟರ್ ಕಾಣಿಸುತ್ತೆ. ಕಾರಣ ನಮಗೆ ನಮ್ಮತನದಲ್ಲಿ ವಿಶ್ವಾಸ ಇಲ್ಲ, ಶ್ರದ್ಧೆ ಇಲ್ಲ, ಪ್ರಜ್ಞಾನ ಸಂಯುಕ್ತವಾದಂತಹ ಅಭ್ಯಾಸ ಇಲ್ಲ. ಹೀಗಾಗಿ ಬಹಳ ಬೇಗ ಪರಪತ್ಯೇನೆಯ ಬುದ್ಧಿ, ಶ್ರುತಿ, ಯುಕ್ತಿ, ಅನುಭವ ಈ ಮೂರರ ಮೂಲಕವಾಗಿ ತೀರ್ಮಾನ ಮಾಡಿದ ಮೇಲೆ ಅದು ಹೀಗೆ 3 ಲೋಕವನ್ನು ಎಷ್ಟು ಬಾರಿ ಸುತ್ತಿ ಬಾ, ಇಷ್ಟೇ, ಅದಕ್ಕಿನ್ನು ಬೇರೆದಿಲ್ಲ ಅಂತ ಹೇಳುವಂಥ ಕೆಚ್ಚು ಬೇಕಾಗುತ್ತದೆ. ಅದು ನಿಜವಾಗಿ ನೋಡಿದರೆ ಧೀರ ಅಂತ ಒಂದು ಹೊಸ ರಸವಾಗಿ ಹೇಳಬಹುದು. ನವರಸಗಳು ಪ್ರಸಿದ್ಧ. ಆ ರಸಗಳ ಸಾಲಿಗೆ ನನ್ನದು ಅಂತ ಒಂದು ರಸವನ್ನು ಸೇರಿಸಿದ್ದೀನಿ, ಅದು ಧೀರ ರಸ ಅಂತಕ್ಕಂಥದ್ದು. ಹಿಂದೆಯೇ ಸಂಸ್ಕೃತದಲ್ಲಿ ಅದರ ಬಗ್ಗೆ ಕಾರಿಕಾವೃತ್ತಿಗಳ ಒಂದು ವಿಸ್ತಾರವಾದ ಲೇಖನವನ್ನು ಬರೆದಿದೆ. ಅಂದರೆ ಧೀಶಕ್ತಿ, ಧೃತಿಯಿಂದ ಬಂದಂಥದ್ದು ಧೀರ ಅನ್ನುವಂಥ ಒಂದು ರಸ. ಧೀರಸ್ತತ್ರ ನಮುಹ್ಯತಿ ಅಂತ ಮತ್ತೆ ಹೇಳ್ತಾನಲ್ಲ, ಆ 2ನೇ ಅಧ್ಯಾಯದಲ್ಲಿ ಬರುತ್ತಲ್ಲ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ. ಆ ಧೀ ನಮಗೆ ಬೇಕು, ಆ ಧೃತಿ ಸಾತ್ವಿಕವಾಗಿರಬೇಕು. ಯಯಾತು ಧರ್ಮಕಾಮಾರ್ಥಾನ್ ಧೃತ್ಯ ಧಾರಯತಿ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿಸ್ಸಾ ಪಾರ್ಥ ರಾಜಸಿ. ಅತಿಯಾದ ಫಲಾಸಕ್ತಿಯಿಂದ ಕೂಡಿ ತ್ರಿವರ್ಗಗಳಿಗೆ ಗಂಟು ಬೀರ್ದಿರ್ತಕ್ಕಂಥ ಧೃತಿ ರಾಜಸ ಅಂತ ಅನಿಸಿಕೊಳ್ಳುತ್ತದೆ ಅಂತ. ಅಂದರೆ ಎಲ್ಲ ಅನುಕೂಲವೂ ಇರುತ್ತೆ, ಆದರೆ ಅದರಿಂದ ಆಚೆಗೆ ಬಂದು ನೋಡಬಲ್ಲಂಥ ಧೈರ್ಯ ಇರೋದಿಲ್ಲ. ಕೆಲವೊಮ್ಮೆ ಶ್ರೀಮಂತಿಕೆಯ ಮನುಷ್ಯನಿಗೆ ತಂದುಕೊಡುವ ಅಭದ್ರತೆಯನ್ನು ಇನ್ಯಾವುದೂ ತಂದುಕೊಡೋದಿಲ್ಲ. ಒಂದು ಮಟ್ಟದ ಬಡತನದ ಅನುಭವ ಇದ್ದವನು ಖಂಡಿತ ಶ್ರೀಮಂತಿಕೆ ಹೊರಟೋದ್ರೆ ಏನಾಗುತ್ತದೆಯೋ ಅಂತ ಯೋಚನೆ ಮಾಡೋದಿಲ್ಲ. ತುಂಬ ಜನಕ್ಕೆ ಹೊಸದಾಗಿ ಅಕ್ವೈರ್ಡ್ ಸ್ಟೇಟಸ್ ಅಂತ ಯಾವುದಿದೆ, ನವೀನವಾಗಿ ಪಡ್ಕೊಂಡಂಥ ಪದೋನ್ನತಿ ಅಂತರಂಗಕ್ಕೆ ಎಷ್ಟು ಇನ್ಸೆಕ್ಯೂರಿಟಿ, ಅಳುಕು, ಅಭದ್ರತೆಯನ್ನು ತಂದು ಬಿಡುತ್ತದೆ ಅಂದರೆ ತುಂಬ ತುಂಬ ಅಪಾಯಕಾರಿಯಾದದ್ದು. ಚಿಂತೆ ಮಾಡಬೇಕಾಗಿಲ್ಲ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರು ತಮಗೆ ಸಾಕಷ್ಟು ಇನ್ನು ಸರ್ವಿಸ್ ಇದ್ದಾಗಲೇ ರಾಜೀನಾಮೆ ಕೊಟ್ಟರು. ಆಗ DVG ಅವರು ಸೇರಿದಂತೆ ಹಲವರು ಹೇಳಿದ್ರು, ನೀವು ಉನ್ನತೋನ್ನತವಾಗಿ ಮುಂದುವರಿತಾ ಇದ್ದೀರಾ, ನಿಮಗೆ ಬಡತನ ಅಭ್ಯಾಸ ಆಗಿದೆ, ನಿಮ್ಮನ್ನು ನಂಬಿದ ಮನೆಯವರ ಗತಿ ಏನು ಅಂತ. ಏನಿಲ್ಲ, ಅದು ಆಗೋದಿಲ್ಲ ಅಂತ. ಏಕೆಂದರೆ ಅವರು ಸುಖೇ ದುಃಖೇ ಸಮಯಕೃತ್ವ ಲಾಭಾಲಾಭವು ಜಯಾಜಯವು ಅನ್ನುವ ಸ್ಥಿತಿಯಲ್ಲಿ ಇದ್ದಂಥವರು ಶ್ರೀಮಂತಿಕೆಯನ್ನು ಲೋಕಹಿತಕ್ಕೆ ವಿನಿಯೋಗ ಮಾಡ್ತಾ ಇದ್ದದ್ರಿಂದ ಅದು ಶ್ರೀಮಂತಿಕೆಯಾಗಿ ವ್ಯಾನಿಟಿಯಾಗಿ ಅವರಿಗೆ ಬಂದಿರಲಿಲ್ಲ. ಅದು ಬಂದದ್ದು. ನನ್ನ ಒಬ್ಬರು
ವರ್ತಕರಾದಂಥ ಸ್ನೇಹಿತರು, ವಾಣಿಜ್ಯ ವ್ಯವಹಾರದಲ್ಲಿದ್ದವರು, ಉತ್ತಮೋತ್ತಮ ಕಲಾವಿದರು ಹೌದು. ಅವರು ಇನ್ನು ತನ್ನ ವ್ಯಾಪಾರದ ಚಟುವಟಿಕೆಗಳನ್ನು ಸ್ವಲ್ಪ ನಿಲ್ಲಿಸಬೇಕು ಅನ್ನುವ ತೀರ್ಮಾನ ತಗೊಳ್ಳುವಾಗ ಅವರಂದರು, ಮನೆಗೆ ಬರುವ ಅತಿಥಿಗಳನ್ನು ಈ ವೈಭವದಿಂದ ಸ್ವಾಗತಿಸೋಕ್ಕಾಗದೇ ಇರಬಹುದು, ಆದರೆ ಈ ಪ್ರೀತಿಯಿಂದ, ಆ ಒಂದು ಅನ್ನ ವಿತರಣೆಯ ಆದರದಿಂದ ಖಂಡಿತ ಸ್ವಾಗತಿಸೋದಕ್ಕಾಗತ್ತೆ. ನಮಗಿನ್ನು ಬದುಕುವಂಥ ಭಾರ ಅಂತನ್ಸೋದಿಲ್ಲ. ಯಾಕೆಂದರೆ ನಾವು ಕಷ್ಟದ ತೀವ್ರತೆಯ ದಿನಗಳನ್ನೆಲ್ಲ ನೋಡಿ ಅದನ್ನು ಮರೆಯದೇ ಬಂದಿದ್ದೀವಿ. ಎಷ್ಟೋ ಜನ ಅದನ್ನು ಮರೆತು ಬಿಡ್ತಾರೆ, ಅಥವಾ ಮರೆಯಬೇಕಾದ ಒಂದು ಭಯಾನಕವಾದ ದುಸ್ವಪ್ನ ಅಂತ, ಇಟ್ಸ್ ಎ ನೈಟ್ ಮೇರ್ ಅನ್ನುವ ದೃಷ್ಟಿಯಿಂದ ಅದನ್ನು ಸತತವಾಗಿ ಮರೆಯುವ ಪ್ರಯತ್ನ ಪಡ್ತಾರೆ. ಅದು ಬೇಕಿಲ್ಲ. ಕಷ್ಟದ ದಿವಸಗಳನ್ನು ನೆನೆದು ಅಲವತ್ತುಕೊಳ್ಳಬೇಕಿಲ್ಲ, ಆದರೆ ಅವುಗಳ ಕೊಟ್ಟ ಸಂಸ್ಕಾರವನ್ನು ಮರೆಯಬಾರದು. ಇದನ್ನು ಮರೆಯುವಂಥದ್ದು ಈ ರಾಜಸಿ ಧೃತಿ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವಚ ನ ವಿಮುಂಚತಿ ದುರ್ಮೇಧ ಧೃತಿಸ್ಸಾ ಪಾರ್ಥ ತಾಮಸಿ. ಇನ್ನು ಸ್ವಪ್ನ, ಭಯ, ಶೋಕ, ವಿಷಾದ, ಉನ್ಮಾದ ಇವುಗಳಿಗೆ ಗುರಿಯಾಗ್ತಾ ಇದ್ರೂ ಮಾನವ ಯಾರು ಮತ್ತೆ ಮತ್ತೆ ಅವುಗಳಿಗೆ ಕಟ್ಟಿ ಬೀಳ್ತಾ ಇದ್ದಾನೆ, ಅಂದರೆ ಆ ಒಂದು ದೌರ್ಬಲ್ಯಗಳಿಗೇನೆ ತುತ್ತಾಗ್ತಾ ಇದ್ದಾನೆ, ಅಂಥವನ ಧೃತಿಯನ್ನು ನಾವು ತಾಮಸಿ ಧೃತಿ ಅಂತ ಕರಿತೀವಿ. ಅಂದರೆ ಅವನು ಪತನಕ್ಕೆ ಹೋಗ್ತಾ ಇದ್ದಾನೆ, ಆದರೂ ಆ ಕಪಿಮುಷ್ಟಿಯನ್ನು ಬಿಡ್ತಾ ಇಲ್ಲ. ಹೂಜಿಯೊಳಗಿರ್ತಕ್ಕಂಥ ಉಂಡೆಯನ್ನು ಎತ್ತುವುದಕ್ಕಾಗಿ ಕಪಿ ಹೂಜಿಯೊಳಗೆ ಕೈ ಹಾಕುತ್ತೆ, ಉಂಡೆಯ ಸಮೇತ ಕೈ ಬರೋಲ್ಲ. ಉಂಡೆ ಬಿಟ್ಟರೆ ಕೈ ಬರುತ್ತೆ, ಉಂಡೆ ಬಿಡೋದಕ್ಕೆ ಅದಕ್ಕೆ ಮನಸ್ಸಿಲ್ಲ. ಹೀಗಾಗಿ ಅದಕ್ಕೆ ಕೈ ದಿಗ್ಬಂಧನಕ್ಕೆ ಒಳಗಾದಂತೆ ಇರುತ್ತದೆ. ಹೀಗಾಗಬಾರದು ಅನ್ನುವಂಥದ್ದು ಗೀತಾಚಾರ್ಯನ ಅಭಿಪ್ರಾಯ. ಇನ್ನು ಸುಖದ ಬಗ್ಗೆ ಕೂಡ ತ್ರಿವಿಧ ಸುಖ ಅಂತ ಹೇಳ್ತಾನೆ ಪರಮಾತ್ಮ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣುಮೇ ಭರತರ್ಷಭ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. 3 ಬಗೆಯಾದಂಥ ಸುಖ ಉಂಟು ನೋಡಿ. ಆನಂದಕ್ಕೆ ತರತರ ಬಗೆಬಗೆಯಾದ ತರತಮ ಪ್ರಕಾರಗಳ ಶ್ರೇಣಿಯ ವಿಭಾಗಗಳನ್ನು ಪರಮಾತ್ಮ ಹೇಳಿಲ್ಲ. ಕಾರಣ ಆನಂದಂ, ಈ ಆನಂದ ಅನ್ನೋದು ಒಂದೇ ಆನಂದ, ಏಕ ಏವ, ಒಂದೇ ಆನಂದ ಇರತಕ್ಕಂಥದ್ದು. ಆದರೆ ಸುಖಾದಿಗಳು ಹಾಗಲ್ಲ. ಯಾಕೆಂದರೆ ಇಂದ್ರಿಯಾಧೀನವಾದವು. ಶೋಭನಾನಿ ಇಂದ್ರಿಯಾಣಿ, ದುರ್ಭಗಾನಿ ಅಥವಾ ದುಷ್ಟಾನಿ ಇಂದ್ರಿಯಾಣಿ ಅಂತ ಸುಖ ದುಃಖಗಳ ನಿರ್ವಚನ ಮಾಡಿದ್ದೀವಲ್ಲ. ಖಂ ಅಂದರೆ ಇಂದ್ರಿಯ. ಹಾಗಾಗಿ ಇಂದ್ರಿಯ ಸಾಪೇಕ್ಷವಾದದ್ರಿಂದ ಅಲ್ಲಿ ಮತ್ತೆ ಇವುಗಳೆಲ್ಲ ಬರುತ್ತದೆ. ಆದರೆ ಕೇವಲ ಆನಂದಕ್ಕೆ ಅದು ಯಾವುದೂ ಇಲ್ಲ. ಯಾಕೆ? ಆನಂದ ಅತೀಂದ್ರಿಯವಾದದ್ದು. ಸುಷುಪ್ತಿಯಲ್ಲಿ ಉಂಟಾಗುವಂಥದ್ದು ಯಾವುದು ಅತೀಂದ್ರಿಯವಾದ ಆನಂದ ಇದೆಯೋ, ಯಾವುದು ನಿಜವಾದ ಶ್ರವಣ ಮನನ ನಿಧಿಧ್ಯಾಸನ ಲಬ್ಧವಾದಂತಹ ಆ ಆತ್ಮಯೋಗದ ಆನಂದ ಇದೆಯೋ ಅದು ನಿಜವಾದದ್ದು. ರಸಾನಂದ ಯಾವುದಿದೆ ಅದು ದಿಟವಾದದ್ದು. ಇಂಥದ್ದು ಇಲ್ಲಿ ಸಾತ್ವಿಕವಾದ ಸುಖ ಯಾವುದು ಅಂದರೆ ಆರಂಭದಲ್ಲಿ ವಿಷದಂತೆ ಕಂಡರೂ ಪರಿಣಾಮದಲ್ಲಿ ಅಮೃತದಂತೆ ತೋರುವಂಥದ್ದು ಮತ್ತು ಆತ್ಮ ಬುದ್ಧಿಗಳಿಗೆ, ದೇಹಾದಿ ಇಂದ್ರಿಯಗಳಿಗೆ ಸಮಾಧಾನವನ್ನು, ಪ್ರಸನ್ನತೆಯನ್ನು, ತಿಳಿತನವನ್ನು ತಂದುಕೊಡುವಂಥದ್ದು ಸಾತ್ವಿಕವಾದ ಸುಖ ಅಂತ. ನಾವು ಎಲ್ಲ ಕೆಲಸಗಳನ್ನು ಸುಖಕ್ಕೆ ಮಾಡ್ತಾ ಇದ್ದೀವಿ. ಸುಖ ಯಾವುದು ಅಂತ ಅರ್ಥ ಮಾಡಿಕೊಳ್ಳದೇ ಇದ್ದರೆ ತುಂಬ ಕಷ್ಟ. ಡಿ ವಿ ಜಿಯವರು ಹೇಳ್ತಾರೆ, ಯಾವುದು ಕಷ್ಟಕರವೋ ಅದೇ ಶ್ರೇಯಸ್ಕರ ಅಂತ. ನೋಡಿ, ಯಾವುದೇ ಉತ್ತಮವಾದರೂ ಕೂಡ ಅದನ್ನು ಆರಂಭದಲ್ಲಿ ಅಭ್ಯಾಸ ಮಾಡುವಾಗ ಕಷ್ಟವಾಗಿಯೇ ತೋರುತ್ತದೆ. ಅದಕ್ಕೆ ಸ್ವಲ್ಪ ಮೈಗಳ್ಳತನ ಮಾಡಿದರೆ ಹೊರಟು ಹೋಗುವಂಥದ್ದೇ ಹೌದು. ನಾನು ಒಂದು ದಶಕದ ಹಿಂದೆ ಸಂಸ್ಕೃತವನ್ನು ಭಾರತೀಯ ವಿದ್ಯಾಭವನದಲ್ಲಿ ಕಲಿಸುವ ಒಂದು ಉಮೇದಿನಲ್ಲಿದ್ದೆ. ಹಲವರು ಬಂದು ಸಂಸ್ಕೃತ ತರಗತಿಗಳಿಗೆ ಸೇರಿದರು. ಆಗ ಆರಂಭದಲ್ಲಿ ನಾನು ಮಾಡುವಂಥ ಏನು ಪಾಠ ಉಂಟು, ಎಲ್ಲ ನಾಮ ರೂಪಗಳನ್ನು, ಕ್ರಿಯಾರೂಪಗಳನ್ನು, ಅಂದರೆ ಸುಬಂತ, ತಿಂಗಂತ ಅಂತ ಯಾವುದುಂಟು, ನೌನ್ ಆ್ಯಂಡ್ ವರ್ಬ್ ಫಾರ್ಮ್ಸು, ಅವುಗಳನ್ನೆಲ್ಲವನ್ನು ಕಂಠಸ್ಥ ಮಾಡಬೇಕು ಅಂತ ಹೇಳ್ತಿದ್ದೆ. ಬರುವವರೆಲ್ಲ ಅಲ್ಪ ಸ್ವಲ್ಪದ ವಿದ್ಯಾವಂತರಲ್ಲ, ಇಂಜಿನಿಯರ್ಗಳು, ಡಾಕ್ಟರ್ಗಳು, ವಕೀಲರು, ಇವರುಗಳೇನೆ ಎಲ್ಲ 30+++. ಇವರಿಗೆ ಸಂಸ್ಕೃತದ ಬಗ್ಗೆ ಬಹಳ ಪ್ರೀತಿ ಗೌರವ ಉಂಟು. ಆದರೆ ಸಂಸ್ಕೃತವನ್ನು ಕಲಿಯುವಲ್ಲಿ ಸ್ವಲ್ಪ ಮೈಗಳ್ಳತನ ಉಂಟು. ಮೈಗಳ್ಳತನ ಯಾಕೆ ಅಂದರೆ ಕಂಠಸ್ಥ ಮಾಡಬೇಕು. ಅದು ಚಿಕ್ಕ ವಯಸ್ಸಿನಲ್ಲಾದರೆ ಬೇಗ ಆಗುತ್ತೆ, ಆಮೇಲೆ ಸ್ವಲ್ಪ ಕಷ್ಟ. ಸಂಸ್ಕೃತವನ್ನು ಸಂಭಾಷಣಾದಿಗಳಿಂದ ಕಲಿಯಬಹುದು ನಿಜ, ಆದರೆ ಸಂಭಾಷಣಾದಿಗಳು ಎಷ್ಟೇ ಒಳ್ಳೆಯ ಪ್ರೇರಣೆಯನ್ನು ಕೊಟ್ಟರೂ ಒಂದು ಮಟ್ಟದ ಹತೋಟಿ ಬೇಕು ಅಂದರೆ ಒಂದು 50-60 ಪುಟದಷ್ಟು ಸಂಸ್ಕೃತದ ಮೂಲ ಸಾಮಗ್ರಿಯನ್ನು, ಧಾತುರೂಪಗಳನ್ನು, ಶಬ್ದರೂಪಗಳನ್ನು ಕಂಠಪಾಠ ಮಾಡಲೇಬೇಕು. ಮಾಡದೆ ಆಗೋಲ್ಲ.
ಹಾಗೆ ಮಾಡದೇ ಇದ್ದರೆ ತೃತೀಯ ವಿಭಕ್ತಿ ಒಂದು, ಷಷ್ಠಿ ವಿಭಕ್ತಿ ಒಂದು, ಪ್ರಥಮ ದ್ವಿತೀಯ ವಿಭಕ್ತಿಗಳೊಂದು, ಹಾಗೆ ಸಪ್ತಮಿ ವಿಭಕ್ತಿ ಇಟ್ಟುಕೊಂಡು ಪಂಚಮಿ ವಿಭಕ್ತಿ ಇಲ್ಲ ಮತ್ತೊಂದಿಲ್ಲ ಅಂತ ಹಾಗೇನೆ ರಾಮತಃ ಪುಸ್ತಕಂ ಪ್ರಾಪ್ತಂ ಅಂತಂದುಕೊಂಡು ಅಹಂ ಲೇಖನಂ ಕರೋಮಿ ಅಂತಂದುಕೊಂಡು ಅಹಂ ಲಿಖಾಮಿ ಅಂತ ಹೇಳಿದೆ ಎಲ್ಲದಕ್ಕೂ ಕೃದಂತಗಳನ್ನು ಬಳಸಿಕೊಂಡು ಹೇಗೋ ಇರುವುದು ಎರಡೇ ಸೀರೆಯಲ್ಲಿ ಇಡೀ 4 ಮದುವೆಗಳನ್ನು ಮ್ಯಾನೇಜ್ ಮಾಡುವಂತಹ ಹೆಣ್ಣಿನ ಸ್ಥಿತಿಯನ್ನು ತಂದುಕೊಳ್ಳುವಂಥದ್ದಾಗುತ್ತದೆ. ಅದರಿಂದ ನಾವು ಒಂದು ಭಗವದ್ಗೀತೆ ರಾಮಾಯಣವನ್ನು ಓದಿ ಅರ್ಥ ಮಾಡ್ಕೊಳ್ಳೋಕ್ಕಾಗೋಲ್ಲ. ಒಂದಷ್ಟು ಡಾಂಕೀಸ್ ಲೇಬರ್ ಅಂತೀವಲ್ಲ, ಅದು ಮಾಡಲೇಬೇಕಾದ್ದುಂಟು. ಅವರುಗಳೆಲ್ಲ ಅನೇಕ ಕ್ಷೇತ್ರಗಳಲ್ಲಿ ಕೋವಿದರಾದವರು. ಹಾಗಾಗಿ ನಮಗೇನು ಇದು ಕಷ್ಟವಾಗೋಲ್ಲ ಅಂತ. ಇಲ್ಲಿ ತರ್ಕ ಅಲ್ಲ ಪ್ರಯೋಜನಕ್ಕೆ ಬರೋದು, ಅಭ್ಯಾಸ ಅಂತಂದರೆ ಅವರಿಗೆ ಅರ್ಥವಾಗ್ತಾ ಇರಲಿಲ್ಲ. ನಿಮಗೆ ಲಾಜಿಕ್ ಎಷ್ಟೇ ಶಾರ್ಪ್ ಆಗಿರಬಹುದು, ಲ್ಯಾಂಗ್ವೇಜ್ನ ಸೀಡ್ ಮನಿ ಅಂತ ಯಾವುದಿದೆ, ಮೂಲ ಸಾಮಗ್ರಿಯನ್ನು ತೆಗೆದುಕೊಳ್ಳೋದಕ್ಕೆ ಯಾವ ಲಾಜಿಕ್ಕು ಪ್ರಯೋಜನಕ್ಕೆ ಬರೋಲ್ಲ. ನನಗೆ ಉದ್ದಾಮವಾದಂಥ ಲಾಜಿಕ್ ಉಂಟು ಅಂತ ನಾನು ಸಂಗೀತಕ್ಕೆ ಕೂತ್ಕೊಂಡು ಒಂದು ವರ್ಣವನ್ನು ದಿವಸ 1-2 ಸರ್ತಿ ಆದರೂ ಮನೆಯಲ್ಲಿ ಹೇಳ್ಕೊಳ್ಳದೆ, 1 ತಿಂಗಳಾದರೂ ನಾನು ಸರಳೆ ವರಸೆ ಜಂಟಿ ವರಸೆಯನ್ನು ದಿವಸಕ್ಕೆ 1 ಗಂಟೆ ಅಭ್ಯಾಸ ಮಾಡದೆ ಶ್ರುತಿ ಸ್ವರಸ್ಥಾನಗಳು ಎಲ್ಲಿ ಗೋಚರವಾಗುತ್ತವೆ? ನಮಗೆ ಗೊತ್ತು, ಸಾ ಆದಮೇಲೆ ರೀ ಬರಬೇಕು, ರೀ ಆದಮೇಲೆ ಗಾ ಬರಬೇಕು, ಷಡ್ಜಸ್ವರ ಶುದ್ಧ, ಪಂಚಮಸ್ವರ ಶುದ್ಧ ಇರತಕ್ಕಂಥದ್ದು 7 ಸ್ವರ, ಅವುಗಳಲ್ಲಿ 5 ವಿಕೃತಿ ಸ್ವರಗಳು, ಮತ್ತೆ ಅದಕ್ಕಿನ್ನ 5 ಬರುತ್ತವೆ, ಒಟ್ಟು 12 ಸ್ವರ. ಇವೆಲ್ಲ ಪಾಠ ಚೆನ್ನಾಗಿ ಗೊತ್ತಿದೆ. ಪಂಚತಂತ್ರದಲ್ಲಿ ಆ ಕಥೆ ಇದೆಯಲ್ಲ, ಕರ್ತೆಯ ಕಥೆ, ಅದು ನರಿಗೆ ಹೇಳುತ್ತದೆ. ನನಗೆ ಗೊತ್ತಿಲ್ವೇ 32 ರಾಗಗಳು ಅಂತ 32 ರಾಗಗಳಿವೆ, ಸಪ್ತಸೂಡಾದಿ ತಾಳಗಳಿವೆ, ಇವೆಲ್ಲ ಇವೆ. ಅರೆ ಬಾಯಿ ಬಿಟ್ಟರೆ ಮಾತ್ರ ಕತ್ತೆಯ ಗಾನ ಎಂಥದ್ದು ಅದಲ್ಲ. ಬಾಯಿ ಮುಚ್ಚಿಕೊಂಡು ಕಣ್ಣು ಮುಚ್ಚಿಕೊಂಡು ಹಲ್ಲು ಕಚ್ಚಿ ಅಭ್ಯಾಸ ಮಾಡಬೇಕು. ಕತ್ತೆ ಚಾಕರಿ ಉಂಟು. ಅದನ್ನು ಸುಖದಲ್ಲಿಯೂ ನಾವು ಅನುಭವಿಸಬೇಕಾದರೆ ಒಂದಷ್ಟು ಪರಿಶ್ರಮ ಇದ್ದೇ ಇದೆ. ಪ್ರಸಿದ್ಧವಾದ ಈಸೋಪನ ಕಥೆ ಆ್ಯಂಟ್ ಅಂಡ್ ದಿ ಕ್ರಿಕೆಟ್ ಅಂತ ಕೇಳಿಯೇ ಇರಬೇಕಲ್ಲ, ಇರುವೆ ಮತ್ತು ಮಿಡತೆಯ ಕಥೆ. ವಸಂತ ಕಾಲದಲ್ಲಿ ಬೇಸಿಗೆಯಲ್ಲಿ ಅದು ಚೆನ್ನಾಗಿ ದುಡಿದದ್ದರಿಂದ ಶಿಶಿರದಲ್ಲಿ ನೆಮ್ಮದಿಯಾಗಿ ಬಾಳ್ತು ಇರುವೆ. ಆದರೆ ವಸಂತ ಇಡೀ ಆಡಿಕೊಂಡು ತಿರುಗಿದ ಮಿಡತೆ ಎಷ್ಟು ಒದ್ದಾಡ್ತು ಅಂತನ್ನುವಂಥದ್ದು. ಇದು ಆರಂಭೇ ವಿಷಮಿವ ಪರಿಣಾಮೇ ಅಮೃತೋಪಮಂ ಅಂತನ್ನುವುದು ಪರಮಾತ್ಮನ ಇಂಗಿತ ಅಂತ ಗೊತ್ತಾಗುತ್ತದೆ. ಮತ್ತೆ ಅದು ಆತ್ಮ ಬುದ್ಧಿ ಪ್ರಸಾದಜಂ ಅಂತ, ಅಂತರಂಗದ ಪ್ರಸನ್ನತೆಯಿಂದ ಹುಟ್ಟಿದ್ದಾಗಿರಬೇಕು ಮತ್ತು ಅಂತರಂಗದ ದೇಹರಂಗದ ಪ್ರಸನ್ನತೆಯನ್ನು ತಂದುಕೊಡುವಂಥದ್ದು ಆಗಿರಬೇಕು ಅಂತ. ನಾವು ಎಷ್ಟೋ ಸುಖಗಳು ಪರ್ಯವಸಾನದಲ್ಲಿ ಮನಸ್ಸು ದೇಹಾದಿಗಳಿಗೆ ಕ್ಷೋಭೆಯನ್ನೇ ತಂದುಕೊಡುವಂಥವಾಗಿರುತ್ತವೆ. ಈ ಹೊತ್ತು ಯಾವುದನ್ನು ಜನಪ್ರಿಯವಾದ ಅಗ್ಗದ ಸಂಗೀತ ಅಂತ ಹೇಳ್ತೀವಿ, ಅಲ್ಲಿ ಅಗ್ಗದ ಸಾಹಿತ್ಯದಲ್ಲಿ, ಅಗ್ಗದ ನೃತ್ಯ, ಅಡುಗೆ ಇತ್ಯಾದಿಗಳಲ್ಲಿ ಎಲ್ಲಿಯೂ ನಾವಿದನ್ನು ಕಾಣ್ತೀವಿ. ಇದಕ್ಕೆ ಒಂದು ಸ್ವಲ್ಪ TV ಆನ್ ಮಾಡಿದ್ರೆ ಸಾಕು, ಬೇಕಾದಷ್ಟು ದೃಷ್ಟಾಂತಗಳು ಸಿಗುತ್ತವೆ ಅಂತ ವಿಸ್ತರಿಸಬೇಕಿಲ್ಲ. ಇನ್ನು ರಾಜಸ ಸುಖ ವಿಷಯೇಂದ್ರಿಯ ಸಂಯೋಗ ತ್ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ಇನ್ನು ವಿಷಯೇಂದ್ರಿಯಗಳಿಗೆ, ಇಂದ್ರಿಯಗಳಿಗೆ ರಂಜನೆಯನ್ನು ಉಂಟು ಮಾಡೋಕ್ಕೆ ಹೊರಟು ಆರಂಭದಲ್ಲಿ ಅಮೃತದಂತೆ ಇದ್ದು ಅಂತ್ಯದಲ್ಲಿ ವಿಷದಂತೆ ಪರಿಣಾಮವನ್ನು ಉಂಟು ಮಾಡತಕ್ಕಂಥದ್ದು, ದುಃಖವನ್ನೇ ತಂದುಕೊಡುವಂಥದ್ದು, ಸುಖಭ್ರಾಂತಿಯಿಂದ ನಾವು ಆವಿಷ್ಟವಾಗುವಂತೆ ಮಾಡುವಂಥದ್ದು ರಾಜಸ ಸುಖ ಅಂತ. ಅದು ಇಂದು ಕಾಣುತ್ತಲೇ ಇದೆ. ಅದು ಹೇಗೆಂದರೆ, ಸುಖ ಅಂದರೆ ಏನು ಅನ್ನೋದಕ್ಕೆ ಒಬ್ಬ ರಾಜನಿಗೆ ಏನೂ ಹೇಳೋದಕ್ಕೆ ಗೊತ್ತಾಗದೆ 1 ವಾರ ಸ್ನಾನ ಮಾಡಬೇಡ ಅಂತ ಹೇಳಿ, ಆಗ ಕೆರೆಕೊಳ್ಳಲೂಬಾರದು ಅಂತ ಹೇಳಿ, ಆಮೇಲೆ ಸ್ನಾನ ಮಾಡಿಕೊಂಡು ಕೆರಕು ಅಂತ ಹೇಳಿ, ಇದು ಈಗ ಸುಖ ಅಂತಂದರಂತೆ. ಹಾಗೆ ಮಿಡಿಚೇಪೆ ಕಾಯಿಗಳ ನೆಡಬಿಡದೆ ನುಂಗುವುದು, ಕಡಿಯುತ್ತಿರೆ ಹೊಟ್ಟೆ ಹರಳೆಣ್ಣೆ ಕುಡಿಯುವುದು, ಬಿಡುತ್ತಿರಲು ನೋವಾಗ ಸುಖವೀಗಳೆನ್ನುವುದು, ಪೊಡವಿಗಿದೆ ಭೋಗವಿದೆ ಮಂಕುತಿಮ್ಮ ಅಂತ DVG ಹೇಳಿದ್ರಲ್ಲ, ಹಾಗಾಗ್ಬಿಡುತ್ತೆ. ಇದು ರಾಜಸ ಸುಖ. ಇನ್ನು ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ತಂ ತತ್ತಾಮಸ ಮುದಾಕೃತಂ. ಇನ್ನು ಆದ್ಯಂತದಲ್ಲಿಯೂ ವ್ಯಾಮೋಹಕರವಾಗಿದ್ದು ಮಂಕುತನವನ್ನು ತಂದು ದೇಹ ಮನೋರಂಗಗಳೆಲ್ಲದಕ್ಕೂ ಕೂಡ ಜಡತ್ವವನ್ನು ಉಂಟು ಮಾಡಿ ಅಪ್ರಸನ್ನತೆಯನ್ನು ತಂದು ಕೊಡ್ತಕ್ಕಂಥದ್ದು ಭ್ರಮಜನ್ಯವಾದದ್ದು. ಇದೆಲ್ಲ ತಾಮಸ ಸುಖ ಅಂತ ಆಗುತ್ತದೆ ಅಂತ ಹೇಳಿ ಕಡೆಯಲ್ಲಿ ಒಂದು ತೀರ್ಮಾನವೆಂಬಂತೆ ಹೇಳಿಬಿಡ್ತಾನೆ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ ಮುಕ್ತಂ ಯದೇಭಿ ಸ್ಯಾತ್ ತ್ರಿಭಿರ್ಗುಣೈ. ಈ ಪ್ರಕೃತಿಜನ್ಯಗಳಾದ ತ್ರಿಗುಣಗಳಿಗೆ ಸಂಬಂಧಪಡದಂಥ ಜೀವಮಾತ್ರವಾದದ್ದು, ಸೃಷ್ಟಿ ಮಾತ್ರವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ
ಅನ್ಯ ಜಗತ್ತುಗಳಲ್ಲಿ ಯಾವುದೂ ಇಲ್ಲ, ಈ ಭೂಲೋಕದಲ್ಲಿ ಯಾವುದೂ ಇಲ್ಲ, ಇನ್ನಿತರ ಲೋಕಗಳಲ್ಲಿಯೂ ಇಲ್ಲ, ಎಲ್ಲ ಕೂಡ ತ್ರಿಗುಣಬದ್ಧವಾದದ್ದು ಅಂತಂದುಬಿಟ್ಟೆ. ಹಾಗಾಗಿ ಎಲ್ಲವನ್ನ ವಿವರಿಸಿ ಮಾಡ್ಬೋದು. ಏತೇನ ಪ್ರತ್ಯಾಖ್ಯಾತ ಆಖ್ಯಾತ ಸರ್ವೇ ಆಖ್ಯಾತ ಎಲ್ಲವೂ ಕೂಡ ಹೇಳಲ್ಪಟ್ಟವು ಅಂತ ನಾವು ನಿಸ್ಸಂದಿಗ್ಧವಾಗಿ ತೀರ್ಮಾನ ಮಾಡಿಕೊಳ್ಳಬಹುದು. ಶಾಸ್ತ್ರದ ಸಮಗ್ರತೆ ಎನ್ನುವುದು ಇಂಥದ್ದು. ಅವು ದಿಗ್ಮಾತ್ರವಾಗಿ ದರ್ಶನ ಮಾಡಿದರೂ ಅದು ಸಾರವತ್ತಾಗಿ ಸರ್ವತೋಮುಖವಾಗಿ ಇರುವಂಥದ್ದು. ನಮ್ಮ ಅಲಂಕಾರ ಶಾಸ್ತ್ರಾದಿಗಳನ್ನು ಯಾವುದನ್ನೇ ನೋಡಿ ಇದು ದಿಕ್ಕಂತ, ಇದು ಡೈರೆಕ್ಷನ್, ಇನ್ನು ಮುಂದೆ ಎಷ್ಟು ಬೆಳೆಸಿದ್ರೂ ಇಷ್ಟೇ ಅಂತ. ನಮ್ಮ ಮೂಲಭೂತವಾದ ಶಾಸ್ತ್ರಗಳ ಒಂದೊಂದು ಎಳೆಯನ್ನು ಬದುಕಿನ ಜ್ಞಾನ ಪ್ರಪಂಚದ ಜ್ಞೇಯರಾಶಿಯ ಸರ್ವ ಮುಖಗಳಿಗೂ ಅನ್ವಯ ಮಾಡಬಹುದು. ಆ ಮಟ್ಟದ ವ್ಯಾಪ್ತಿಯನ್ನು ಪಡೆದಿರುತ್ತವೆ. ಯೋಜಕಸ್ತತ್ರ ದುರ್ಲಭ. ನಾವು ಯೋಜನೆ ಮಾಡುವುದಕ್ಕೆ ಬೇಕಾದ ಅಂತಃಪಾಕವನ್ನು, ಬಾಹ್ಯದ ಶಾಸ್ತ್ರವ್ಯಾಸಂಗದ ದಾರ್ಢ್ಯವನ್ನು ಪಡ್ಕೊಂಡಿರಬೇಕು. ಹಾಗಿಲ್ಲವಾದರೆ ನಮಗೆ ನಷ್ಟವೇ ಹೊರತು ಅವುಗಳ ದೌರ್ಬಲ್ಯ ಏನೂ ಅಲ್ಲ. ಶಾಸ್ತ್ರ ದೊಡ್ಡದು, ಆದರೆ ಶಾಸ್ತ್ರಜ್ಞರ ದೌರ್ಬಲ್ಯಗಳು ಶಾಸ್ತ್ರದ ಮಿತಿ ಅಲ್ಲ ಅಂತ ತೀರ್ಮಾನ ಮಾಡಿಕೊಳ್ಳಬೇಕು. ಇನ್ನು ಪರಮಾತ್ಮ ವರ್ಣಾದಿ ವಿಭಾಗಗಳಿಗೆ ಬರ್ತಾನೆ. ಕಳೆದ 2-3 ದಿವಸಗಳ ಹಿಂದೆ ಒಬ್ಬರು ಶ್ರೋತೃವರ್ಗದ ಮಹನೀಯರು ಈ ವರ್ಣಾದಿ ವಿಷಯಗಳನ್ನು ಕುರಿತು ಪ್ರಶ್ನೆಯನ್ನು ಕೇಳಬಲ್ಲಿದ್ದರು. ನಾನು ಈ ಗೀತೆಯ ಕಡೆಯ ಅಧ್ಯಾಯದಲ್ಲಿ ಅವುಗಳು ಬರುತ್ತವೆ, ಹಾಗಾಗಿ ನೋಡೋಣ ಅಂತ ಹೇಳಿದ್ದೆ. ಇದು ಒಂದು ರೀತಿ ಗಂಟಲು ಹಿಡಿಯತಕ್ಕಂಥದ್ದು ಅಂತ ಅನೇಕರು ಭಾವಿಸಿಕೊಳ್ತಾರೆ. ಅದು ಈ ಕಾಲದಲ್ಲಿ ವರ್ಣ ವಿಭಾಗ ಅನ್ನುವುದನ್ನು ಸಂವಿಧಾನ ಒಪ್ಪದೇ ಇರುವಾಗ, ಆಧುನಿಕ ಜಗತ್ತಿಗೆ ಅವು ಅಪ್ರಸ್ತುತ ಅಂತ ಎಷ್ಟೋ ಜನ ಹೇಳಿಯೇ ಅಪ್ರಸ್ತುತ ಎಂಬಂತೆ ಅನ್ನಿಸ್ತಾ ಇರುವಾಗ, ಅವುಗಳ ಬಗ್ಗೆ ಮಾತನಾಡೋದಕ್ಕೆ ಎಲ್ಲರಿಗೂ ಮುಜುಗರ, ಕೆಲವರಿಗೆ ಸಂಕೋಚ, ಕೆಲವರಿಗೆ ಪ್ರಕೋಪ, ಇನ್ನು ಕೆಲವರಿಗೆ ಅಸಹ್ಯ, ಮತ್ತಿನ್ನು ಕೆಲವರಿಗೆ ಅಹಂಕಾರ, ಈ ಥರ ಎಲ್ಲ ಇರುವಾಗ ಇವುಗಳನ್ನು ಏನಂತ ಹೇಳುವುದಕ್ಕೆ ಹೊರಟಾಗ ಅದನ್ನು ಸಮರ್ಥನೆ ಮಾಡುವುದು ಅಥವಾ ಅದನ್ನು ಆಕ್ಷೇಪ ಮಾಡುವುದು, ಇದು ಎರಡರೊಳಗೆ ಇನ್ನು 3ನೇ ದಾರಿ ಇಲ್ಲ ಅಂತ, ಅಥವಾ 3ನೇ ದಾರಿ ಇದ್ದರೆ ಅದು ಆ ಕಾಲಕ್ಕೆ ಇದು ಈ ಕಾಲಕ್ಕೆ ಅಂತ ಹೇಳುವ ಖಾಜಿ ನ್ಯಾಯದ್ದು. ಈ ಥರದ್ದೆಲ್ಲ ಇರುವಾಗ ಇವುಗಳನ್ನು ಕುರಿತು ವೈಜ್ಞಾನಿಕವಾಗಿ ಗೀತಾಚಾರ್ಯನ ಹೃದಯ ಏನು ಅಂತ ಹೇಳುವುದು ದೊಡ್ಡ ಕಷ್ಟ. ಆದರೆ ಭಗವದ್ಗೀತೆಯ ವಿದ್ಯಾರ್ಥಿಗಳಿಗೆ ಇಂಥ ಪ್ರಶ್ನೆಯನ್ನು ಎದುರಿಸದೆ ಗತಿ ಇಲ್ಲ. ಅರ್ಜುನನಂಥವನು ಯುದ್ಧವನ್ನು ಎದುರಿಸುವುದು ಹೇಗೆ ಅನಿವಾರ್ಯವಾಯಿತು, ಅವನಂಥವನ ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಕೃಷ್ಣನಿಗೆ ಹೇಗೆ ಅನಿವಾರ್ಯವಾಯಿತು, ಹಾಗೆ ಗೀತಾ ವಿದ್ಯಾರ್ಥಿಗೆ, ಗೀತಾ ಜಿಜ್ಞಾಸುವಿಗೂ ಕೂಡ ಇವುಗಳಿಗೆ ತನ್ನದಾದ ನೆಲೆಯಲ್ಲಿ ಏನು ನಿಸ್ತಾರ ಅಂತ ಕಂಡುಕೊಳ್ಳಬೇಕಾದದ್ದು ಅನಿವಾರ್ಯ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನುವುದನ್ನು ಹಿಂದೆಯೇ ಪರಮಾತ್ಮ ಹೇಳಿದ್ದ. ಅಷ್ಟು ಮಾತ್ರವಲ್ಲ, ಕರ್ತಾರಮಪಿಮಾಂ ವಿದ್ಯ ಕರ್ತಾರಂ ಅವ್ಯಯಂ ಅಂತಲೂ ಹೇಳಿದ್ದ. ತಸ್ಯ ಕರ್ತಾರಂ ಅಪಿಮಾಂ ವಿದ್ಯ ಕರ್ತಾರಂ ಅವ್ಯಯಂ. ಅವುಗಳಿಗೆ ಕರ್ತೃ ತಾನಾಗಿದ್ದರೂ ಕರ್ತೃ ಅಲ್ಲ ಅಂತ ಅದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು. ಅಂದರೆ ಈ ಜಗತ್ತಿಗೆ ಯಾವುದೋ ಒಂದು ವ್ಯವಸ್ಥೆ ಬೇಕಾಗುತ್ತದೆ. ಆ ವ್ಯವಸ್ಥೆ ಮಾಡಿದವನು ತಪ್ಪಲ್ಲ. ಕಾರಣ ಆ ವ್ಯವಸ್ಥೆ ಅನ್ನುವಂಥದ್ದು ವ್ಯವಸ್ಥೆಗೆ ಬೇಕಾಗಿರುವುದರಿಂದ. ಹಾಗಾಗಿ ಅದನ್ನು ಮಾಡಿದವನು ಅವನು, ಆದರೆ ಅವನಲ್ಲ ಅಂತ. ಕಾರಣ ಇಷ್ಟೇ, ಅದು ತೋರಿಕೊಳ್ತಕ್ಕಂಥದ್ದು. ಈಗ ನದಿ ಒಂದು ಪ್ರವಾಹದಂತೆ ಬರುತ್ತೆ, ಬರುವಾಗ ಇಳಕಲು ತಗ್ಗು ಏರು ಇವುಗಳನ್ನು ಗಮನಿಸಿಕೊಂಡು ಅದರಂತೆ ಹರಿಯುತ್ತದೆ. ಸಮಾಜದ ಹರಿವು ಕೂಡ ಹಾಗಿರುತ್ತದೆ. ಆ ಕಾರಣದಿಂದ ವರ್ಣಗಳನ್ನು ಪರಮಾತ್ಮ ವ್ಯವಸ್ಥೆ ಮಾಡಿದ್ದ ಹೌದು, ಆದರೆ ಅವನಲ್ಲ. ಅಂದರೆ ನದಿ ಹರಿಯುವಂತೆ ಮಾಡಿದ್ದು ಹೀಗೆ ಹರಿಯಬೇಕು ಅಂತ ಪರಮಾತ್ಮ ಮಾಡಿದ್ದು ಹೌದು, ಆದರೆ ಅಲ್ಲ ಅಂತಲೂ ಹೇಳಬೇಕು. ಭೂಮಿ ಏರು ತಗ್ಗಾಗಿ ಇರತಕ್ಕಂಥದ್ದು ಸೃಷ್ಟಿಯಲ್ಲಿ ಆದದ್ದು. ಆ ಏರು ತಗ್ಗಿನ ಮೇಲೆ ನೀರು ಹರಿಯುವಾಗ ಅದು ಯಾವುದೋ ಒಂದು ಜಾಡು ತೋಡಿಕೊಂಡು ಹೋದದ್ದು ಹೌದು. ಈ ದೃಷ್ಟಿಯಿಂದ ಮಾಡಿಯೂ ಉಂಟು, ಮಾಡದೆಯೂ ಉಂಟು ಅಂತ. ಅಲ್ಲಿ ಏನು ತೋರಿಕೊಳ್ಳುತ್ತೆ ನಮಗೆ ಸತ್ಯ? ಅವನು ಅದರ ತತ್ತತ್ಕಾಲೀನವಾದ ವ್ಯವಸ್ಥೆಗೆ ಬದ್ಧನೇ ಹೊರತು ಅಲ್ಲಿಯ ಉತ್ತಮ ಮಧ್ಯಮ ಅಧಮ ಇತ್ಯಾದಿಯಾಗಿ ಅಹಂಕಾರ ಮೂಲವಾದ ಶ್ರೇಣೀಕರಣಕ್ಕೆ ಅಲ್ಲ ಅಂತ. ಈಗ ಒಂದು ಯಂತ್ರದಲ್ಲಿ ಇದು ಚಕ್ರ ಅಂದರೆ ಯಾವುದನ್ನು ನಾವು ವೀಲ್ಸ್ ಅಂತ ಹೇಳ್ತೀವೋ ಅದು. ಇನ್ನು ಡ್ರೈವಿಂಗ್ ವೀಲ್ ಅಂತ ಯಾವುದಿದೆ, ಸ್ಟೀರಿಂಗ್ ಅಂತ ಕರಿತೀವಲ್ಲ, ಚಾಲಕ ಚಕ್ರ ಅಂತ ಮಾಡಿದಾಗ ಈ ಚಕ್ರ ಸದಾ ಕೆಸರಿನಲ್ಲಿ ಓಡಾಡ್ತಾ ಇರಬೇಕು, ಅದಕ್ಕೆ ಅದು ಹೀನ. ಇದು ಚಾಲಕನ ಕೈಯಲ್ಲಿ ಸದಾ ತಿರುಗ್ತಾ ಇರುತ್ತೆ ಮೋಜಿನಿಂದ, ಅದಕ್ಕೆ ಅದು ಉತ್ತಮ ಅಂತ ಯಾವನೇ ಮೆಕ್ಯಾನಿಕಲ್ ಇಂಜಿನಿಯರ್ ಎಂದಾದರೂ ಮಾಡಿಕೊಂಡಿದ್ದಾನೆ?
ಖಂಡಿತ ಇಲ್ಲ. ಎಲ್ಲವೂ ಅವುಗಳ ವ್ಯವಸ್ಥೆಯಲ್ಲಿ ಇದ್ದು ದುಡಿಯಬೇಕಾದದ್ದು ಧರ್ಮ, ಅದು ವಾಹನದ ಮರ್ಮ ಅಂತ. ಆ ಮಟ್ಟಕ್ಕೆ ಅದಕ್ಕೆ ಕರ್ತೃ, ಆದರೆ ಅದರ ದುಷ್ಪರಿಣಾಮಗಳಿಗೆ ಅವನಲ್ಲ. ಇದನ್ನು ನಾವು ಗಮನಿಸಿಕೊಳ್ಬೇಕು. ಬೆಂಕಿಯನ್ನು ಮುಟ್ಟಿದರೆ ಕೈ ಸುಡುತ್ತದೆ ಅನ್ನೋದರಿಂದ ಬೆಂಕಿ ಕೆಡಕು ಅಂತ ನಾವು ಹೇಳ್ತೀವ? ಇಲ್ಲ. ನಮ್ಮ ಒಂದು ಅವಿವೇಕದಿಂದ, ಅಜಾಗರೂಕತೆಯಿಂದ ಆದದ್ದು. ಅಂದರೆ ವರ್ಣಾದಿ ವಿಭಾಗಗಳು ಅವುಗಳಂತೆ ಒಂದೊಂದು ಸಮಾಜಕ್ಕೆ ಒಂದೊಂದು ರೀತಿ ಬೇಕಾಗುತ್ತವೆ. ಯಾವುದೇ ಒಂದು ವಿಭಾಗ ತನ್ನಂತೆ ತಾನು ತಪ್ಪಾಗೋದು ವಿರಳ, ಆದರೆ ಅವುಗಳನ್ನು ದುರುಪಯೋಗ ಮಾಡಿಕೊಂಡಾಗ ತಪ್ಪಾಗುತ್ತವೆ. ಹಾಗಾಗಿ ವರ್ಣಾದಿಗಳ ದೋಷಕ್ಕಿಂತ ಮೂಲಭೂತವಾಗಿರೋದು ಅವುಗಳನ್ನು ಗಮನಿಸಿಕೊ ಹೊರಟಂಥ ಮಾನವನ ದೃಷ್ಟಿಕೋನದಲ್ಲಿ, ಅದನ್ನು ದುರುಪಯೋಗಪಡಿಸಿಕೊಂಡಂಥ ಇವನ ಸ್ವಾರ್ಥ ಬುದ್ಧಿಯಲ್ಲಿ ಅಂತ ಹೇಳಬೇಕು. ಅದನ್ನು ಅಲ್ಲಿಯೇ ಸ್ಪಷ್ಟಪಡಿಸಿದ್ದಾನೆ. ಅದಕ್ಕೆ ವಿವರಣೆಯನ್ನು ಇಲ್ಲಿ ಪರಮಾತ್ಮ ಕೊಡ್ತಿದ್ದಾನೆ. ಇವು ಸ್ವಭಾವ ಪ್ರಭವೈರ್ಗುಣೈ ಅಂದರೆ ಅವರವರ ಸ್ವಭಾವದಿಂದ ಬಂದದ್ದು ಅಂತ. ಈ ಸ್ವಭಾವ ಅನ್ನೋದ್ರೊಳಗೆ ಒಂದು ಹುಟ್ಟು ಅಂತ ಮಾತ್ರವಲ್ಲದೆ ಮನೋಧರ್ಮ, ಬುದ್ಧಿಧರ್ಮ ಎಲ್ಲ ಕೂಡ ಬರುತ್ತದೆ. ಅಂದರೆ ಒಬ್ಬೊಬ್ಬರು ತಮ್ಮ ತಮ್ಮ ಆಯ್ಕೆಯನ್ನು ಮಾಡಿಕೊಳ್ತಾರೆ. ಸಮಾಜ ಚಿಕ್ಕದಾಗಿದ್ದಾಗ, ತುಂಬ ಸಂಕೀರ್ಣವಾಗದೇ ಇದ್ದಾಗ, ಆಯ್ಕೆಯಿಂದ ತನ್ನಂತೆ ತಾನೇ ನಡೀತಾ ಇದ್ದದ್ದು ಸಂಕೀರ್ಣವಾದಾಗ, ವ್ಯಾಪಕವಾದಾಗ, ಬಹುಲವಾದಾಗ ಎಲ್ಲರ ಆಯ್ಕೆಯೂ ನಡೆಯೋಕ್ಕೆ ಸಾಧ್ಯ ಇಲ್ಲದೆ ಒಂದು ವ್ಯವಸ್ಥೆ ಅಂತ ಆಗಬೇಕಾಯಿತು. ಮನೆಗೆ ಮಗ ಒಬ್ಬನೇ ಇದ್ದಾನೆ ಅಂತಂದರೆ ತಾಯಿ ಅವನಿಗೇನು ಬೇಕೋ ಅದನ್ನು ಮಾಡಿ ಬಡಿಸ್ತಾಳೆ. 10 ಜನ ಮಕ್ಕಳಾದರೆ 10 ಜನರಿಗೆ ಬೇಕಾದ ಅಡುಗೆ ಮಾಡೋಕ್ಕಾಗೋಲ್ಲ. ಹೆಚ್ಚಂದರೆ 2 ಐಟಮ್ ಮಾಡ್ತೀನಿ, ತಿಂದು ಎತ್ತೇಳ್ರಿ ಅಂತ ಅನ್ನಬೇಕಾಗುತ್ತದೆ. ಹೀಗೆ ಸಮಾಜ ಸರಳವಾಗಿದ್ದಾಗ ವರ್ಣಾದಿಗಳ ವ್ಯವಸ್ಥೆ ತನ್ನಂತೆ ತಾನೇ ನಡೀತಾ ಇತ್ತು. ಆಗ ಯಾರೂ ಯಾವ ಸ್ವಾರ್ಥವನ್ನು ಕೂಡ ಆಶ್ರಯಿಸಬೇಕಾದಂಥದ್ದು ಇರಲಿಲ್ಲ. ಆಮೇಲೆ ಸಂಕೀರ್ಣವಾದಂತೆ ಜಾತಿಗಳಾಗಿ, ಶ್ರೇಣಿಗಳಾಗಿ ಬರ್ತಾ ಬಂತು. ಆದರೆ ಒಂದನ್ನು ನಾವು ನೋಡಬೇಕು, ವರ್ಣ ವ್ಯವಸ್ಥೆಯಲ್ಲಿ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದ ಭಾರತ ಹದಗೆಟ್ಟಿದ್ದೇ ಆದ ಪಕ್ಷದಲ್ಲಿ ಇದಕ್ಕೆ ಇತಿಹಾಸದಲ್ಲಿ ಇಂತಿಂಥ ದೊಡ್ಡ ಸಾಧನೆ ಮಾಡೋಕ್ಕಾಗಲಿ, ಅಷ್ಟು ಶ್ರೀಮಂತಿಕೆ ಆಗಲಿ ಬರ್ತಾ ಇರಲಿಲ್ಲ. ಪ್ರಪಂಚದ ಯಾವ ಮೂಲೆಗಳಿಂದ ಕೂಡ ಭಾರತಕ್ಕೆ ಬಂದು ವಾಣಿಜ್ಯ ನಡೆಸಬೇಕು, ಭಾರತದಲ್ಲಿ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಬೇಕು, ಮಾರಬೇಕು ಅನ್ನುವಂಥ ಉತ್ಸಾಹದಿಂದ ಎಲ್ಲರೂ ಬರ್ತಾ ಇರಲಿಲ್ಲ. ಇವತ್ತು ಅಮೆರಿಕಾಗಿ ಎಲ್ಲರೂ ಹೋಗಬೇಕು, ಲ್ಯಾಂಡ್ ಆಫ್ ಪ್ಲೆಂಟಿ, ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಅಂತ ಹೇಳುವಂತೆ ಭಾರತಕ್ಕೆ ಎಲ್ಲ ದಿಶೆಯಿಂದಲೂ ಜನ ಯಾಕೆ ಬಂದರು? ಸಿಥಿಯನರು, ಪಾರ್ಥಿವನರು, ಶಕರು, ಹೂಣರು ಮೊದಲಾದ ಅನೇಕ ವರ್ಗಗಳಿಂದ ಮೊದಲುಗೊಂಡು ಇಸ್ಲಾಂ ಕ್ರೈಸ್ತವರಿಗೆ ಎಲ್ಲರೂ ಕೂಡ ಬಂದಿರಲ್ಲ. ಇದು ಬಟ್ಟ ಬಡತನದ, ದಟ್ಟ ದಾರಿದ್ರ್ಯದ, ಕಷ್ಟ ಕೋಟಲೆಗಳ ಬೀಡು ಹಾಳು ಅಂತಾಗಿದ್ದರೆ ಯಾರೂ ಬರ್ತಾ ಇರಲಿಲ್ಲ. ಇದಾಗಲ್ಲವಾದದ್ರಿಂದ ಬಂದರು. ಇಲ್ಲ, ಈ ವರ್ಣಾದಿ ವ್ಯವಸ್ಥೆಯಿಂದಲೇ ಅವರುಗಳ ಆಘಾತವನ್ನು ಎದುರಿಸೋಕ್ಕಾಗಲಿಲ್ಲ. ಈ ವರ್ಣ ವ್ಯವಸ್ಥೆಯ ತೊಡಕಿನ ಕಾರಣದಿಂದಲೇ ಎಲ್ಲರೂ ಅವರಿಗೆ ಮತಾಂತರವಾಗಿಬಿಟ್ಟಿದ್ರೂ ವಿರೋಧ ಮಾಡಿದ್ರು ಅಂತಂದರೆ, ಇಡೀ ಯುರೋಪು ಕ್ರೈಸ್ತವಾಗಿರಲಿಲ್ಲ ಮೊದಲು. ಇಡೀ ಅರೇಬಿಯಾ ಮತ್ತಿರ್ಗ ಅನೇಕ ಭಾಗಗಳು, ನಮ್ಮ ಆಫ್ರಿಕಾದಲ್ಲಿ ಯಾವುದಿದೆ ಅದು, ಮತ್ತು ಹಲವು ಯುರೋಪಿನ ಭಾಗಗಳು, ಇವೆಲ್ಲಲ್ಲಿಯೂ ಕೂಡ ವರ್ಣಾಶ್ರಮಾದಿಗಳು ಇರಲಿಲ್ಲ. ಅಂಥ ಜಾಗದಲ್ಲಿ ಅಲ್ಲಿ ಮೊದಲಿದ್ದಂತಹ ಈಜಿಪ್ಷಿಯನ್, ಅಸೀರಿಯನ್, ಬ್ಯಾಬಿಲೋನಿಯನ್, ಅಕ್ಕಾಡಿಯನ್, ಸುಮೇರಿಯನ್, ಗ್ರೀಕೋ ರೋಮನ್ ಮತಗಳು ಯಾವುದೆಲ್ಲ ಇದ್ವು, ಪೇಗನ್ ಅಂತ ಯಾವುದನ್ನು ಕರೀತಾರೆ, ಅವುಗಳನ್ನೆಲ್ಲ ನಿರ್ಮೂಲನ ಮಾಡಿಬಿಟ್ಟಿದ್ದುನುವೆ ಕ್ರೈಸ್ತ ಮುಸಲ್ಮಾನ ಮತಗಳು ಹೇಗೆ ಬಂದು ನಿಲ್ಲೋಕ್ಕಾಯಿತು? ಅಲ್ಲಿ ಮತ್ತು ಉಪ್ಪಿನಕಾಯಿ ಹಾಕೋದಕ್ಕೆ ಒಬ್ಬ ಪ್ರಾಚೀನ ಗ್ರೀಕ್ ಇಲ್ಲ, ಒಬ್ಬ ಪ್ರಾಚೀನ ಸುಮೇರಿಯನ್ ಇಲ್ಲ, ಒಬ್ಬ ಪ್ರಾಚೀನ ಅಸೀರಿಯನ್, ಅಕ್ಕಾಡಿಯನ್, ಬ್ಯಾಬಿಲೋನಿಯನ್ ಇಲ್ಲ. ಇಲ್ಲಿ ಈ ಹೊತ್ತಿಗೂ ಭಾರತದಲ್ಲಿ 80% ಹೆಚ್ಚಿನ ಜನ ಸನಾತನ ಧರ್ಮೀಯರೇ ಇದ್ದಾರಲ್ಲ, ಅದು ಹೇಗಾಯಿತು ಅಂತನ್ನೋದನ್ನು ಉತ್ತರಿಸಬೇಕಾಗುತ್ತದಲ್ವ. ಅಂದರೆ ವರ್ಣ ವ್ಯವಸ್ಥೆಯಿಂದಲೇ ಸರ್ವನಾಶ ಆಯಿತು ಅಂತ ಆಕ್ಷೇಪ ಮಾಡುವುದಾದಲ್ಲಿ, ಅದರಿಂದಲೇ ಮತಾಂತರವಾಯಿತು ಅಂದರೆ ಯುರೋಪ್ನಲ್ಲಿ ಇದಿಲ್ಲ, ಹಾಗಿದ್ದರೂ ಅದು ಹೇಗೆ ಮತಾಂತರವಾಯಿತು? ಈಗ ಒಬ್ಬರೂ ಕೂಡ ಅಲ್ಲಿ ಅಥಿನಾದೇವಿಯನ್ನು ನಿಹಿತವಾಗಿ ಪೂಜೆ ಮಾಡತಕ್ಕಂಥ ಸಾಹಿತ್ಯ, ಸಂಗೀತ ಮತ್ತು ರಾಜಕೀಯ ಇತ್ಯಾದಿಗಳಲ್ಲಿ ಅವಲಂಬನೆ ಮಾಡುವವರು, ಅಥವಾ ಅಪೊಲ್ಲೋನ್ ಜ್ಞಾನದೇವತೆ, ಯುದ್ಧದೇವತೆ, ಕಲಾದೇವತೆ ಅವನನ್ನು ಆರಾಧನೆ ಮಾಡ್ತಕ್ಕಂಥ ಕವಿಗಳು, ಅಥವಾ ಮಾತೃದೇವತೆಯಾದಂತಹ ಹೀರಾ ಅವಳನ್ನು ಆರಾಧನೆ ಮಾಡ್ತಕ್ಕಂಥ ಗರ್ಭಿಣಿಯರು, ಇಲ್ಲ ಉನ್ನತೋನ್ನತವಾದಂಥ ಪದವಿಯನ್ನು ಬಯಸಿ ಜ್ಯೂಸ್ ಮಹಾದೇವನನ್ನು ಆರಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಎಲ್ಲಿದ್ದಾರೆ? ಇವರೆಲ್ಲ ಗ್ರೀಕ್ ದೇವತೆಗಳು ಎಲ್ಲಿ? ಯುರೋಪ್ನಲ್ಲಿದ್ದಾರೆ. ಅದಕ್ಕೆ ಸಂವಾದಿಯಾದಂಥ ಜೂನೋ, ಜುಪಿಟರ್, ಮರ್ಕ್ಯುರಿ, ಏರೀಸ್, ಡೈಮಿಟರ್
ಡಯಾನಾ, ಮಿನರ್ವಾ ಇತ್ಯಾದಿ ರೋಮನ್ ದೇವತೆಗಳನ್ನು ಆರಾಧನೆ ಮಾಡುವವರೆಲ್ಲಿದ್ದಾರೆ? ಹಾಗೇನೆ ಮಾರ್ಡಕ್, ತೊತ್, ಮತ್ತೆ ಒಸೈರಿಸ್, ಪ್ಟಾ, ಅಮನ್, ರಾ ಇತ್ಯಾದಿ ಈಜಿಪ್ಷಿಯನ್ ದೇವತೆಗಳನ್ನು ಆರಾಧನೆ ಮಾಡತಕ್ಕಂಥವ್ರು ಎಲ್ಲಿದ್ದಾರೆ? ಹೀಗೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ವರ್ಣಾಶ್ರಮಾದಿಗಳು ವಿಭಾಗಗಳೇನೇ ಭಾರತಕ್ಕೆ ದೊಡ್ಡ ಕಳಂಕವಾಯಿತು, ಅದರಿಂದಲೇ ವಿದೇಶಿಯರ ದಾಳಿಗೆ ಅವಕಾಶ ಆಯಿತು, ಅನ್ಯ ಮತಗಳು ಬಂತು ಅಂದರೆ ಅಲ್ಲಿ ಯಾಕೆ ಅವು ನೆಲೆ ಕಾಣುವಂತೆ ಆದವು ಅನ್ನುವುದನ್ನು ಹೇಳಲೇಬೇಕು. ಒಂದು ಉತ್ತರ ಏನೆಂದರೆ, ಭಾರತೀಯರು ಮಾತ್ರವಲ್ಲ, ಯಾವುದೇ ಸುಸಂಸ್ಕೃತ ಸಮಾಜ ಆ ಬರ್ಬರವಾದಂಥ, ಪಾಶವವಾದಂಥ ಬಾರ್ಬೇರಿಕ್ ಆನ್ಸ್ಲಾಟ್ ಅಂತ ಏನು ಕರಿತೀವಿ, ಅದಕ್ಕೆ ಮಾನಸಿಕವಾಗಿ ಸಿದ್ಧವಾಗಿರುವುದಿಲ್ಲ. ಮನುಷ್ಯ ಎಷ್ಟು ಕೀಳ್ತನಕ್ಕೆ, ಇಷ್ಟು ನೈಚ್ಯಕ್ಕೆ, ಇಷ್ಟು ದೌರ್ತ್ಯಕ್ಕೆ, ಇಷ್ಟು ಅಸಭ್ಯತೆಗೆ ಅವನು ಇಳಿಯಬಲ್ಲ ಅನ್ನುವ ಊಹೆ ನಮಗಿರಲಿಲ್ಲ. ಕುವೆಂಪು ಅವರು ಹೇಳ್ತಾರಲ್ಲ, ದಟ್ಟಿ ಕಟ್ಟಿ ಗೋದಾ ಮಟ್ಟಿಗೆ ಜಟ್ಟಿಯಾದವನು ಮಲ್ಲಯುದ್ಧಕ್ಕೆ ಬಂದರೆ ನಾವು ಪಟ್ಟು ವರಸೆಗಳ ಮಲ್ಲಯುದ್ಧ ಮಾಡಬಹುದು, ದಟ್ಟಿಯನ್ನೂ ಕಳಚಿ ದಿಗಂಬರನಾಗಿ ಬಂದರೆ ಥೂ ಅಂತ ಹೇಸಿ ಹಿಂದೆ ಸರಿಯಬೇಕಾಗುತ್ತದೆ ಅಂತ. ಹಾಗಾಗಿ ಇಸ್ಲಾಂ, ಕ್ರೈಸ್ತ ಮೊದಲಾದ ಮತಗಳ ಪಾಶವೀ ಮುಖದಿಂದ ಎವ್ಯಾಂಜಲಿಕಲ್ ಅನ್ನುವಂಥ ದೃಷ್ಟಿಯಿಂದ ನಮ್ಮ ದೇಶದ ಮೇಲೆ ಬಂದಾಗ ಅವುಗಳ ಎದುರಿಗೆ ಒಂದು ಸ್ವಲ್ಪ ಹಿಂದೆ ಸರಿಯಬೇಕಾಗಿ ಬಂದದ್ದು ನಿಜ. ಆದರೆ ಬೇಕಾದಷ್ಟು ಪ್ರತಿರೋಧ ಅವುಗಳಿಗೂ ಕೊಟ್ಟೇ ಆಗಿದೆ, ಸಮರ್ಥವಾಗಿ ಅದನ್ನು ಎದುರಿಸಿಯೂ ಇದ್ದಾರೆ ಅನ್ನೋದಕ್ಕೆ ಇತಿಹಾಸದಲ್ಲಿ ಸಾಕ್ಷಿ ಬೇಕಾದಂತೆ ಇದೆ. ಅದು ಈ ನೆಹರು ಯುಗದ ವಿವೇಕದ ವಿಪಾಕದ ಕಾರಣ ಹೊರಗೆ ಹೆಚ್ಚಾಗಿ ಬಂದಿಲ್ಲ. ವಾಯ್ಸ್ ಆಫ್ ಇಂಡಿಯಾ ಮೊದಲಾದಂಥ ಸಂಸ್ಥೆಗಳು ಪ್ರಕಾಶನ ಮಾಡಿರುವ ಸಾಹಿತ್ಯ ರಾಶಿಯನ್ನು ನೋಡಿದರೆ ನಮಗೆ ಗೊತ್ತಾಗುತ್ತದೆ. ಎತ್ತಕ್ಕೆ ಹೇಳಿದೆ ಅಂದರೆ, ಎಲ್ಲ ಅನರ್ಥಕ್ಕೂ ಅನಿಷ್ಟಕ್ಕೆಲ್ಲ ಶನಿಶ್ಚರ ಗುರಿ ಅಂತ ವರ್ಣಾದಿಗಳನ್ನು ಹೇಳುವುದು ತಪ್ಪು. ಹಾಗಂತ ಹೇಳಿ ಅದು ಪರಿಪೂರ್ಣವಾ? ಜಗತ್ತೇ ಪರಿಪೂರ್ಣ ಅಲ್ಲ ಅಂದರೆ ಜಗತ್ತಿನ ರಚನಾ ಭಾಗವಾದಂಥ ಇದು ಪರಿಪೂರ್ಣವಾಗೋದಕ್ಕೆ ಹೇಗೆ ಸರಿ? ಪರಿಪೂರ್ಣ ಅಂತ ಯಾರೂ ಹೇಳಿಲ್ಲ. ಇಟ್ ವಾಸ್ ಎ ವರ್ಕಬಲ್ ಮಾಡೆಲ್. ಅದಕ್ಕಾಗಿ ಅದನ್ನು ಅವಲಂಬಿಸಿದರು. ಇವತ್ತು ನಮ್ಮ ಸಂವಿಧಾನ ಏನು ಮಹಾಪರಿಪೂರ್ಣವಾಗಿ ಕಣ್ಣುಗೊತ್ತುಕೊಂಡು ತಲೆ ಮೇಲೆ ಇಟ್ಟು ಕುಪ್ಪಳಿಸಿ ಕುಣಿಯುವಷ್ಟು ಚೆನ್ನಾಗಿದೆಯಾ? ಸ್ವಾತಂತ್ರ್ಯ ಬಂದು 60 ವರ್ಷ ಆಗಿಲ್ಲ, ಆಗಲೇ 250 ಸರ್ತಿ ಅಮೆಂಡ್ಮೆಂಟ್ ಆಗಿದೆ ಅಂತಂದರೆ ಏನರ್ಥ? ಈಗ ನಮ್ಮ ರಾಜಕೀಯ ವ್ಯಕ್ತಿಗಳು ಮಾಡ್ತಾ ಇರ್ತಕ್ಕಂಥ ಸುಧಾರಣೆಗಳು ಒಂದಾದ ಮೇಲೆ ಒಂದು ಬರ್ತಾ ಇವೆ. ಯಾವುದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀವಲ್ಲ. ದಲಿತೋದ್ಧಾರ ಅಂತ ಹೇಳಿ, ದೀನದಲಿತರ ಉದ್ಧಾರ ಅಂತ ಹೇಳಿ ಸ್ಕೀಮ್ಗಳ ಮೇಲೆ ಸ್ಕೀಮ್ಗಳು ಹಾಕಿದ್ದು ಅವರು ಬಡತನದಲ್ಲಿ ಬಡತನಕ್ಕೆ, ಕಷ್ಟದಲ್ಲಿ ಕಷ್ಟಕ್ಕೆ, ಹೀನಾಯದಲ್ಲಿ ಹೀನಾಯಕ್ಕೆ ಇನ್ನೂ ತುತ್ತಾಗ್ತಾ ಇದ್ದಾರಲ್ಲ. ಇದೆಲ್ಲಕ್ಕೂ ಕೂಡ ಎಂದೂ ಆಗಿ ಹೋದಂಥ ವರ್ಣವೇ ಕಾರಣ ಅಂತ ಕುರಿಮರಿಯ ತೋಳದ ನ್ಯಾಯ ಇದೆಯಲ್ಲ, ಆ ರೀತಿ ಆಗುತ್ತದೆ. ಹಾಗಲ್ಲ, ಈ ಹೊತ್ತಿಗೆ ಅದು ವರ್ಕಬಲ್ ಮಾಡಲ್ ಅಂತ ಆಶ್ರಯಿಸಿದ್ದೀವಿ. ಅಲ್ಲಿ ಗುಣ ಇದೆ ಸಾಕಷ್ಟು. ಈ ಹೊತ್ತಿನ ಸಂವಿಧಾನದಲ್ಲಿ ಬೇಕಾದಷ್ಟು ಸದ್ಗುಣಗಳು ಇವೆ. ಅದರಿಂದ ಎಷ್ಟೋ ಒಳ್ಳೆಯದು ಆಗ್ತಾ ಬಂದಿದೆ. ಅದನ್ನು ಒಪ್ಪದ ಮೇಲೆ ಆ ಕಾಲದ ಸಂವಿಧಾನದಲ್ಲಿಯೂ ಆ ರೀತಿಯಾದಂಥ ಒಂದಷ್ಟು ಗುಣಾಂಶಗಳು ಇದ್ದುವು. ಅದಕ್ಕೆ ಅದು ನಡ್ಕೊಂಡು ಬಂತು ಅಂತ ಗೊತ್ತಾಗುತ್ತೆ. ಎಂಟೈರ್ಲಿ ಅನ್ಫ್ರೆಂಡ್ಲಿ ಸಿಸ್ಟಮ್ ಕ್ಯಾನ್ ನೆವರ್ ವರ್ಕ್ ಅಟ್ ಎನಿ ಟೈಮ್ ಎನಿ ಪ್ಲೇಸ್. ಸಂಪೂರ್ಣವಾಗಿ ಮಾನವತೆಗೆ ವಿರುದ್ಧವಾದದ್ದು ಎಂದೂ ಎಲ್ಲೂ ಕೆಲಸ ಮಾಡೋಲ್ಲ. ಮಹಾಪ್ರತಿರೋಧ ಬರುತ್ತದೆ. ಅಂಥ ಪ್ರತಿರೋಧದ ದಾಖಲೆಗಳು ನಮ್ಮ ಪರಂಪರೆಯಲ್ಲಿ ಇಲ್ಲ. ಅಷ್ಟಿಷ್ಟು ಅತೃಪ್ತಿಗಳು ಇಲ್ಲ ಅಂತ ಇಲ್ಲ, ಇದ್ದಿರಬಹುದು. ಇಂದಿಲ್ವೇ? ವಾಚಕ್ರವಾಣಿಯ ಕಾಲಂಗಳನ್ನು ತೆಗೆದು ನೋಡಿ ಗೊತ್ತಾಗುತ್ತೆ. ದಿನನಿತ್ಯ ಬರ್ತಾ ಇರುತ್ತೆ. ನಮ್ಮ ಸಾರ್ವಜನಿಕ ಸಂದರ್ಶನ, ಧರ್ಮದರ್ಶನವನ್ನು ಅಧರ್ಮದರ್ಶನವನ್ನು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಜ್ಯಪಾಲಾದಿಗಳು ಮಾಡ್ತಾರಲ್ಲ, ಎಷ್ಟು ಜನ ಅಲ್ಲಿ ಅಹವಾಲುಗಳನ್ನು ಇಟ್ಟುಕೊಂಡು ಹೋಗ್ತಾರೆ ಅಂತನ್ನುವಾಗ ಎಲ್ಲಿ ನ್ಯಾಯವಾಗಿದೆ? ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದರ ಆಚರಣೆಯನ್ನು ಮತ್ತೊಂದರ ಸಿದ್ಧಾಂತವನ್ನು ಇದನ್ನು ಹೋಲಿಸುವುದು ತುಂಬ ತಪ್ಪು. ಮಹಾಮಹೋಪಾಧ್ಯಾಯ PV ಕಾಣೆಯವರು ಬಹಳ ಸ್ಪಷ್ಟವಾಗಿ ಇದನ್ನು ಹೇಳ್ತಾರೆ. ಸನಾತನ ಧರ್ಮದ ಆಚರಣೆಗಳನ್ನು ಮಿಕ್ಕ ವ್ಯವಸ್ಥೆಗಳ, ಅದು ಇಸ್ಲಾಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಬೌದ್ಧ ಇರ್ಬೋದು, ಅಥವಾ ಮಾರ್ಕ್ಸ್ವಾದಿ ಇರ್ಬೋದು, ಅಥವಾ ಪ್ರಜಾಪ್ರಭುತ್ವ ಇರ್ಬೋದು, ಅವುಗಳ ಸಿದ್ಧಾಂತಗಳ ಜೊತೆಗೆ ಹೋಲಿಸುವುದು ತುಂಬ ತಪ್ಪು. ಯಾಕೆಂದರೆ ಸಿದ್ಧಾಂತಗಳು ಪುಸ್ತಕದ ಬದನೆಕಾಯಿ, ಆಚರಣೆ ಲೋಕ ಸಾಕ್ಷಾತ್ಕಾರದಿಂದ ಗಮನಿಸಕ್ಕೆ ಆಗುವಂಥದ್ದು. ಎರಡರದೂ ಆಚಾರ ಗಮನಿಸಿ, ಎರಡರದೂ ಆಚರಣೆ ಗಮನಿಸಿ, ಇಲ್ಲ ಎರಡರದೂ ಸಿದ್ಧಾಂತ ಗಮನಿಸಿ. ಅಂದರೆ ಯು ಕಂಪೇರ್ ದಿ ಥಿಯರಿ ಆಫ್ ಬೋತ್ ಆರ್ ಯು ಕಂಪೇರ್ ದಿ ಪ್ರಾಕ್ಟೀಸ್ ಆಫ್ ಬೋತ್. ಯು ಕೆನಾಟ್ ಡೂ ದಿ ಅದರ್ ವೇ. ಒಂದರ ಥಿಯರಿ ಇನ್ನೊಂದರ ಪ್ರಾಕ್ಟೀಸ್ ಅಂತಂದರೆ ಬಹಳ ಮೋಸವಾಗುತ್ತದೆ. ಅದು ಕರಡಿ ಮತ್ತು ನರಿ ಒಟ್ಟು ಸೇರಿ ವ್ಯವಸಾಯ ಮಾಡಿದಂತೆ ಆಗುತ್ತದೆ. ಕರಡಿ ಮತ್ತು ನರಿ ಒಟ್ಟು ವ್ಯವಸಾಯ ಮಾಡೋಕ್ಕೆ ಆರಂಭಿಸಿದವು. ಕರಡಿ ಹೇಳಿತು, ನಾನು ಉಳ್ತೀನಿ, ನೀನು ಬಿತ್ತು ಎಲ್ಲ ಮಾಡು ಅಂತ. ಆಯಿತು, ಮಾಡೋಣ. ಆದರೆ ಒಂದು ಮಾತು, ಈ ಬಾರಿ ಫಸಲಿನಲ್ಲಿ ನೆಲದ ಮೇಲೆ ಬಂದದ್ದೆಲ್ಲ ನನಗೆ, ನೆಲದ ಒಳಗೆ ಬಂದದ್ದೆಲ್ಲ ನಿನಗೆ ಅಂತ. ಭೂಮಿ ಮೇಲೆ ಭೂಮಿ ಒಳಗೆ ಎರಡೂ ಕಡೆಯಲ್ಲೂ ಗಿಡ ಬೆಳೆಯುತ್ತಲ್ವ ಅಂತ. ಕರಡಿ ಪಾಪ ಹೌದು ಅಂತ.
ಆಗ ಹಾಕಿದ್ದು ಮುಸುಕಿನ ಜೋಳ. ನರಿಗೆಲ್ಲ ಜೋಳ ಸಿಕ್ತು, ಇದಕ್ಕೆ ಬರೀ ಬೇರೆ ಸಿಕ್ತು. ಮುಂದಿನ ವರ್ಷ ಆಗ ಪಾಪ ಕರಡಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಈ ಬಾರಿ ನೆಲದ ಒಳಗಿಂದೆಲ್ಲ ನಿನಗಿರಲಿ, ನೆಲದ ಮೇಲಿಂದ ನನಗಿರಲಿ ಅಂತ ಆಲೂಗಡ್ಡೆಯನ್ನು ಬೆಳೆದದ್ದು. ನರಿಗಷ್ಟು ಗಡ್ಡೆ ಸಿಕ್ತು, ಇದಕ್ಕೆ ಬರೀ ಎಲೆ ಸಿಕ್ತು. ಇದು ಅನ್ಯಾಯ. ಈ ಥರದನ್ನು ಎಷ್ಟನ್ನೋ ನಮ್ಮ ಆಧುನಿಕ ಬುದ್ಧಿಜೀವಿಗಳು ಅಂತ ಅನಿಸಿಕೊಂಡವರು ಎಲ್ಲ ಮಾಡ್ತಾ ಬಂದಿದ್ದಾರೆ. ಹಾಗಂತ ಹೇಳಿ ನಾವು ವರ್ಣ ವ್ಯವಸ್ಥೆಯಲ್ಲಿದ್ದಂಥ ಅಷ್ಟಿಷ್ಟು ಲೋಪಗಳನ್ನು ಗಮನಿಸದೇ ಇರೋಕ್ಕೆ ಸಾಧ್ಯ ಇಲ್ಲ. ಗಮನಿಸ್ತೀವಿ, ಅದು ಗಮನಿಕೆ ಬಂದಿದ್ದೇ ಕಾರಣವಾಗಿ ಎಷ್ಟೋ ಕಡೆ ಅದನ್ನು ತಿದ್ದುಪಾಟಿಯನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ನಮ್ಮ ಪರಂಪರೆಯಲ್ಲಿ ವರ್ಣ ಯಾವತ್ತೂ ನಿಂತ ನೀರಾಗಿರಲಿಲ್ಲ, ಚಲನಶೀಲವಾಗಿತ್ತು. ಬ್ರಾಹ್ಮಣ ಶೂದ್ರತಾಂ ಯಾತಿ, ಶೂದ್ರೋ ಯಾತಿ ಚ ವಿಪ್ರತಾಂ ಅನ್ನುವುದು ಮನುವಿನದೇ ಮಾತು. ಬ್ರಾಹ್ಮಣ ಶೂದ್ರನಾಗ್ತಾನೆ, ಶೂದ್ರ ಬ್ರಾಹ್ಮಣನಾಗ್ತಾನೆ ಅಂತ. ಮಹಾಭಾರತದಲ್ಲಿ ಅಜಗರ ಪ್ರಸಂಗದಲ್ಲಿ ಶೀಲ ಏವಾತ್ರ ಕಾರಣಂ ಅಂತ, ಶೀಲವೇ ಬ್ರಾಹ್ಮಣ್ಯಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ದಾಗಿದೆ. ಬ್ರಾಹ್ಮಣಾದಿಗಳು ಕ್ಷಾತ್ರವೃತ್ತಿಯನ್ನು, ವೈಶ್ಯವೃತ್ತಿಯನ್ನು ಅವಲಂಬಿಸಿದ್ದು. ವೈಶ್ಯ ಶೂದ್ರರು ಕ್ಷತ್ರಿಯರಾದದ್ದಕ್ಕೆ ಬೇಕಾದಷ್ಟು ಉದಾಹರಣೆ ಇದೆ. ಎಷ್ಟೋ ಬಾರಿ ಈ ವೇದಿಕೆಗಳಲ್ಲಿ ಅದನ್ನು ಹೇಳಿಯೂ ಇದ್ದೆ. ಉದಾಹರಣೆಗೆ ಚಂದೇಲರಿರ್ಬೋದು, ಗೊಂಡರಿರ್ಬೋದು, ಅಥವಾ ನಮ್ಮ ಚಿತ್ರದುರ್ಗದ ನಾಯಕರಿರ್ಬೋದು. ಚಂದೇಲರು, ಗೊಂಡರು ಇವರೆಲ್ಲ ಮಧ್ಯಪ್ರದೇಶದವರು. ಮತ್ತು ತಮಿಳುನಾಡಿನ ನಾಯಕರಿರ್ಬೋದು, ಚಿತ್ರದುರ್ಗದ ನಾಯಕರಿರ್ಬೋದು. ಆಮೇಲಿಂದ ವಿಜಯನಗರ ಸಾಮ್ರಾಜ್ಯದ ಮೂಲ ಪುರುಷರಾದಂತಹ ಸಂಗಮ ಸೋದರರು, ಸಂಗಮ ವಂಶದವರಿರ್ಬೋದು. ಇವರೆಲ್ಲರೂ ಕೂಡ ಶೂದ್ರರಾಗಿದ್ದವರು. ಚಾಲುಕ್ಯರು ಶೂದ್ರರಾಗಿದ್ದವರು. ಅಷ್ಟೇಕೆ ಚಂದ್ರಗುಪ್ತ ಮೌರ್ಯ ಶೂದ್ರನಾಗಿದ್ದ. ಮೌರ್ಯ ಪಿಪ್ಪಲ ವನದ ಮೌರ್ಯ ಕುಲದ ಶೂದ್ರ ಅವನು. ಇವರೆಲ್ಲರೂ ಕೂಡ ಸುಕ್ಷತ್ರಿಯರಾದರು. ಅದು ಮಾತ್ರವಲ್ಲ, ಅಶ್ವಮೇಧ, ರಾಜಸೂಯಾದಿ ಅನೇಕ ಯಜ್ಞಗಳನ್ನು ಮಾಡಿದವರು ಇವರುಗಳಲ್ಲಿ ಕಾಣಿಸಿಕೊಳ್ತಾರೆ. ವೇದಾಭ್ಯಾಸ ಇಲ್ಲದೆ ಇದ್ದವನು, ಆಹಿತಾಗ್ನಿ ಅಲ್ಲದವನು ಹೇಗೆ ಯಜ್ಞವನ್ನು ಮಾಡುವುದಕ್ಕಾಗುತ್ತದೆ? ಮೇಂಠ ಅಂತ ಒಬ್ಬ ಕವಿ ಇದ್ದ. ಅವನು ಶೂದ್ರನಾಗಿದ್ದ. ಅವನು ಮಾವಟಿಗರ ಜಾತಿಗೆ ಸೇರಿದವನು. ಈ ಹೊತ್ತು ಯಾರನ್ನು ಸೋಲಿಗರು ಅಂತ ಕರಿತೀವಿ ಆ ವರ್ಗಕ್ಕೆ ಸೇರಿರುವನಾಗಿದ್ದ. ಮಧುರವಾಣಿ ಶೂದ್ರಳಾಗಿದ್ದಂಥ ವೇಶ್ಯೆ, ಮಹಾಕವಿಯತ್ರಿಯಾಗಿ ಶತಾವಧಾನಿಯಾಗಿದ್ದಳು. ಈ ಥರದ್ದು ನೂರಾರು ಉದಾಹರಣೆಗಳು ನಮಗೆ ಸಿಗುತ್ತದೆ. ಧಾವಕ ಅಗಸರವನು, ಲಾಂಡ್ರಿ, ಆ ಚೆಲುವೆಯ ಕೆಲಸದವನಾಗಿದ್ದ. ಅವನು ಮಹಾಕವಿ ಅಂತ ಅನಿಸಿಕೊಂಡಿದ್ದ. ಶ್ರೀಹರ್ಷನ ಆಸ್ಥಾನದಲ್ಲಿ ಬಾಣನ ಜೊತೆಗಿದ್ದ ಅಂತ ಗೊತ್ತಾಗುತ್ತದೆ. ಇನ್ನು ಬೇಕಾದಷ್ಟು ಆ ಥರದ ದೃಷ್ಟಾಂತಗಳು ಸಿಗುತ್ತವೆ. ನಮ್ಮ ಕನ್ನಡದ ಕವಿಯ ರನ್ನ ಬೆಳೆಗಾರರ ಕುಟುಂಬಕ್ಕೆ ಸೇರಿದಂಥವನು. ಅವನು ಮಹಾಕವಿಯಾಗಿ ಕವಿಚಕ್ರವರ್ತಿ ಅಂತ ಚಾಲುಕ್ಯ ನರೇಶ್ವರನ ಗೌರವಕ್ಕೆ ಪಾತ್ರನಾಗಿದ್ದ. ಇಂಥದ್ದು ಒಂದೇ ಎರಡೇ. ಸಂಚಿಯ ಹೊನ್ನಮ್ಮ ಶೂದ್ರಳಾಗಿದ್ದಂಥವಳು. ಅವಳನ್ನು ಚಿಕ್ಕದೇವರಾಜ ಒಡೆಯರು ಗೌರವಿಸಿದರು. ಅವರ ಪಟ್ಟಮಹಿಷಿಯ ಆತ್ಮೀಯಳಾಗಿದ್ದಳು ಅವಳು. ಹದಿಪದಿಯ ಧರ್ಮ ಅನ್ನೋ ಕಾವ್ಯ ಬರೆದಳು. ಆಕೆಗೆ ಅಳಸಿಂಗರಾಚಾರ್ಯರು ಗುರುಗಳಾಗಿ ಎಲ್ಲ ಶಾಸ್ತ್ರಾದಿಗಳ ಪಾಠವನ್ನು ಹೇಳಿದರು ಅಂತ ನಮಗೆ ಗೊತ್ತಾಗುತ್ತದೆ. ಅವಳ ಗ್ರಂಥವೇ ಅದಕ್ಕೆ ಸಾಕ್ಷಿ. ಈ ಥರ ಒಂದೇ ಎರಡೇ ಸಾವಿರಾರು ಉದಾಹರಣೆಗಳು ಇವೆ. ಇಂದು ಕೂಡ ಕೇರಳದಲ್ಲಿ ನಾಯರ್ ಕುಟುಂಬ, ನಾಯರ್ ವರ್ಗದವರು, ಶೂದ್ರ ವರ್ಗದವರು, ಅವರು ವ್ಯಾಕರಣ, ಜ್ಯೋತಿಷ, ಆಯುರ್ವೇದಗಳಲ್ಲಿ ನಿಸ್ಸೀಮರಾಗಿದ್ದಾರೆ. ನಾಯರ್ಗಳು, ನಂಬೀಶನ್ಗಳು, ನಂಬಿಯಾರ್ಗಳು ಅಂತ ಅನೇಕ ಪ್ರಭೇದಗಳು ಉಂಟು. ಚಾಕ್ಯಾರರು ಶೂದ್ರ ವರ್ಗಕ್ಕೆ ಸೇರಿದಂಥವರು. ಅವರು ಸಂಸ್ಕೃತ ರಂಗಸ್ಥಳವನ್ನು ಇಂದೂ ಕೂಡ ಉಜ್ಜೀವನ ಮಾಡಿಕೊಂಡಿದ್ದಾರೆ. ಕೂಟಿಯಾಟ್ಟಂ ಮೊದಲಾದಂಥವು ಅವರ ಒಂದು ಫಲ. ನಂಗಿಯಾರ್ ಕುತ್, ಕೂಟಿಯಾಟ್ಟಂ ಇಲ್ಲೆಲ್ಲ ಸಂಸ್ಕೃತ ರಂಗಭೂಮಿಯನ್ನು ಉಳಿಸಿಕೊಂಡಂಥವರು ಉದ್ದಾಮ ಸಂಸ್ಕೃತ ವಿದ್ವಾಂಸರಾಗಿದ್ದಾರೆ. ಬೇಕಾದಷ್ಟು ಜನ ಅಲ್ಲಿದ್ದಾರೆ. ಅಷ್ಟೇಕೆ ಈಡಿಗರು ಅಂತ ಯಾರನ್ನ ನಾವು ಹೇಳ್ತೀವಿ, ಅಂದರೆ ಮದ್ಯವನ್ನು, ಹೆಂಡವನ್ನು ಇಳಿಸಿ ಮಾರತಕ್ಕಂಥ ವೃತ್ತಿಯನ್ನು ಕೈಗೊಂಡಂಥವರು ಆ ಕುಲದಲ್ಲಿ ಬಂದವರಾಗಿರುವಂಥವರು ಮಹನೀಯರಾದ ನಾರಾಯಣ ಗುರುಗಳು. ಚೆನ್ನಾಗಿ ಸಂಸ್ಕೃತವನ್ನು ಬಲ್ಲವರಾಗಿದ್ದರು. ಶಾಂಕರಾದ್ವೈತವನ್ನು ಲೋಕಹಿತಾರ್ಥವಾಗಿ ಪ್ರಚಾರ ಮಾಡಿದ್ರು. ಅವರ ತತ್ವ ಬಹಳ ಉಪಾದೇಯವಾಗಿ ಕಂಡಿದೆ. ಮಹಾತ್ಮ ಗಾಂಧಿಯಂಥವರಿಗೂ ಗೌರವನೀಯರಾಗಿದ್ದರು. ಹೀಗೆ ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಶಾಸ್ತ್ರಾಭ್ಯಾಸ ಎಲ್ಲ ದಕ್ಕಿದೆ ಅಂತಂದರೆ ನಮಗೆ ಗೊತ್ತಾಗುತ್ತೆ. ಕುಮಾರನ ಆಶಾನ್ ಇರಬಹುದು. ಆ ಥರ ಆಂಧ್ರ ಪ್ರದೇಶದಲ್ಲಿ ರೆಡ್ಡಿ ಕುಲದಿಂದ ಬಂದವರು ಬೇಕಾದಷ್ಟು ಜನ ಸಂಸ್ಕೃತ ಶಾಸ್ತ್ರಾದಿಗಳನ್ನು ಓದಿ, ಕಾವ್ಯಾದಿಗಳನ್ನು ಓದಿ ಅನೇಕ ಶತಶತಮಾನಗಳಿಂದ ಅಲ್ಲಿ ಕಾವ್ಯಾದಿಗಳನ್ನು ನಿರ್ಮಾಣ ಮಾಡ್ತಾ ಬಂದಿದ್ದಾರೆ. ವಿದ್ವತ್ ಪೋಷಣೆಯನ್ನು ಮಾಡ್ತಾ ಬಂದಿದ್ದಾರೆ. ಉತ್ತರ ಭಾರತದಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಕಾಯಸ್ಥ ಕುಲ ಅದು ಶೂದ್ರ ಕುಲಕ್ಕೆ ಸೇರಿದ್ದು. ವಿವೇಕಾನಂದರು ಆ ಕುಲದಿಂದಲೇ ಬಂದವರು. ಅನೇಕ ಜನ ದೊಡ್ಡ ದೊಡ್ಡ ವಿದ್ವಾಂಸರು, ಕವಿಗಳು ಆಗಿ ಹೋದರು. ಅವರು ರಾಜಕೀಯಾದಿ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ನಿರ್ಣಾಯಕವಾದ ಸ್ಥಾನಗಳನ್ನು ಪಡೆದಿದ್ದರು. ಶಿವಾಜಿ ಶೂದ್ರ ವರ್ಗಕ್ಕೆ ಸೇರಿದವನು. 40ನೇ ವಯಸ್ಸಿಗೆ ಅವನಿಗೆ ಉಪನಯನವನ್ನು ಗಾಗಾ ಭಟ್ಟ ಮಾಡಿದ್ದಾಯಿತು. ಮತ್ತು ಅವನನ್ನು ವಿಧಿವತ್ತಾಗಿ ವೈದಿಕ ವಿಧಾನದಂತೆ ಛತ್ರಾಧಿಪತಿ ಅಂತ ಮಾಡಿ ಛತ್ರಪತಿ ಎನ್ನುವ ಬಿರುದು ಕೊಟ್ಟದ್ದಾಯಿತು. ಹೀಗೆ
ಎಷ್ಟೆಷ್ಟೋ ಕಾಣಿಸುತ್ತೆ. ರಜಪೂತರೆಲ್ಲರೂ ಕೂಡ ವಿದೇಶಗಳಿಂದ ಬಂದಂಥವರು, ಅವರು ಇಲ್ಲಿಯ ಸನಾತನ ಧರ್ಮವನ್ನು ಒಪ್ಪಿಕೊಂಡು ಅವರು ಕ್ಷತ್ರಿಯರು ಅಂತ ಅನಿಸಿಕೊಂಡದ್ದು. ಕೆಲವರು ಹೇಳ್ತಾರೆ ಚಿತ್ಪಾವನ ಬ್ರಾಹ್ಮಣರು ಅದೇ ರೀತಿಯಾದದ್ದು, ಹೊರಗಿನಿಂದ ಬಂದವರು ಅಂತ. ಏನೇ ಇರಲಿ, ಭಾರತದ ಸನಾತನ ಧರ್ಮದ ವರ್ಣ ವ್ಯವಸ್ಥೆ ಎನ್ನುವಂಥದ್ದು ನಿಂತು ಕೊಳೆತು ನಾರುವ ನೀರಾಗಿ ಇರಲಿಲ್ಲ. ಕನಿಷ್ಠ ಅದನ್ನು ನಾವು 8ನೇ ಶತಮಾನದವರೆಗೂ ನೋಡ್ತೀವಿ. ಬೇಕಾದಷ್ಟು ಜನ ಬಂದು ಬೇರೆ ಬೇರೆ ವರ್ಣಗಳಲ್ಲಿ ಉತ್ತೀರ್ಣಗೊಂಡು ನೆಲೆಯಾಗಿರ್ತಕ್ಕಂಥದ್ದು ನಮಗೆ ಕಾಣಸಿಗುತ್ತದೆ. ಬೇಕಾದಷ್ಟು ಜನ ಬ್ರಾಹ್ಮಣರು ಜೈನರಾಗ್ತಾ ಇದ್ರು, ಬೌದ್ಧರಾಗ್ತಾ ಇದ್ರು, ಬೌದ್ಧರು ಜೈನರಾಗ್ತಾ ಇದ್ರು, ಜೈನರು ಬೌದ್ಧರಾಗ್ತಾ ಇದ್ರು. ಮತ್ತೆ ಅವರು ಶೈವ, ವೈಷ್ಣವ, ಶಾಕ್ತ ಇತ್ಯಾದಿಯಾಗಿ ಸನಾತನ ಧರ್ಮದ ಚೌಕಟ್ಟಿಗೆ ಮರಳಿ ಬರ್ತಾ ಇದ್ರು. ಹೀಗೆ ಇದೆಲ್ಲ ಆಗ್ತಾ ಇತ್ತು. ಇಟ್ ವಾಸ್ ಎ ಡೈನಮಿಕ್ ಫ್ಲಕ್ಸ್. ಅದರಿಂದ ಇಟ್ ವಾಸ್ ಎ ಮೆಲ್ಟಿಂಗ್ ಪಾಟ್. ನಾವು ಯಾವುದನ್ನು ಕೂಡ ಇದು ಹೀಗೇ ಇದ್ದದ್ದು ಅಂತ ಹೇಳೋಕ್ಕಾಗೋಲ್ಲ. ನಮ್ಮಲ್ಲಿ ಮತ್ತೆ ವರ್ಣಾಂತರ ವಿವಾಹಗಳು, ಅವುಗಳ ಉತ್ಪನ್ನಗಳು ಎಂಥದ್ದು ಅಂತ ಅನ್ನುವುದನ್ನು ಪ್ರತಿಲೋಮ, ಅನುಲೋಮ ಇತ್ಯಾದಿಯಾಗಿ ಅನೇಕ ಸ್ಮೃತಿಗಳಲ್ಲಿ ವಿಸ್ತಾರವಾಗಿ ವಿವರಿಸೋದನ್ನು ನೋಡಿದಾಗ ಅದು ಗಟ್ಟಿಯಾಗಿ ಹೀಗೇ ಅಂತ ಗೆರೆಗೀಚಿದಂತೆ ಇತ್ತು ಅಂತಲ್ಲ, ಅದನ್ನು ಆಕ್ಷೇಪ ಮಾಡಬೇಕು ಅಂತ ಅದರೊಳಗೆ ಇಲ್ಲದೇ ಇರತಕ್ಕಂತಹ ಕಟ್ಟುನಿಟ್ಟುಗಳನ್ನು ಇವರುಗಳು ಹಾಕ್ತಾ ಇದ್ದಾರೆ. ಇಲ್ಲಿ ಸರಳವಾಗಿದ್ದ ಸಮಾಜದ ಕಾಲದ ಕೃಷ್ಣ ಹೇಳ್ತಾ ಇದ್ದಾನೆ, ಕಲಿಯುಗಕ್ಕೆ ಮುನ್ನ ತ್ರೇತಾಯುಗ ಮುಗಿದು ದ್ವಾಪರ ಯುಗ, ಕಲಿಯುಗಗಳ ಯುಗಸಂಧಿ ಬಂದ ಕಾಲದಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿಯೇ ನಮಗೆ ಗೊತ್ತಾಗುತ್ತದೆ, ಭೀಷ್ಮನ ತಂದೆ ಶಂತನು, ಅವನು ತನ್ನ ತಂದೆಯಾದ ಪ್ರತೀಪ ಮಹಾರಾಜನಿಗೆ 2ನೇ ಮಗ. ಮೊದಲನೆಯವನಾದಂಥ ದೇವಾಪಿ, ಅವನು ಬ್ರಾಹ್ಮಣನಾಗಿ ರಾಜ್ಯ ಬೇಡ ಅಂತ ಹೋದ. ಭೀಷ್ಮನಿಗೆ ಅದು ಬಂತು ಅಂತ. ಹೀಗೆ ವರ್ಣಗಳ ವ್ಯತ್ಯಾಸ ಆಗ್ತಾ ಇದ್ದದ್ದು ನಾವು ಬೇಕಾದಂತೆ ನೋಡಿದ್ದೀವಿ. ಶೂದ್ರನಾಗಿದ್ದಂಥ ವಿದುರನಿಗೆ ಬ್ರಾಹ್ಮಣೋತ್ತಮನಾಗಿ ಸನ್ಯಾಸ ಸ್ವೀಕಾರ ಮಾಡಿದವನಿಗೆ ಮಾಡುವಂತಹ ಪರಮಹಂಸ ಪರಿವ್ರಾಜಕಾಚಾರ್ಯರಿಗೆ ಯೋಗ್ಯವಾಗುವ ಅಂತ್ಯೇಷ್ಟಿಯನ್ನು ವ್ಯಾಸರು ಮಾಡಿದರು ಅಂತ. ಕಾನೀನ ಕನ್ಯೆಯ ಮಗ ಶೂದ್ರಳಾದಂಥ ಬೆಸ್ತರ ಹುಡುಗಿಯಾದ ಮತ್ಸ್ಯಗಂಧಿಯ ಮಗನಾದಂಥ ವೇದವ್ಯಾಸರು, ಕೃಷ್ಣದ್ವೈಪಾಯನರು ಬ್ರಾಹ್ಮಣೋತ್ತಮರಾಗಿ ವೇದ ವಿಭಾಗ ಕರ್ತೃವಾದದ್ದು ನಮಗೆ ಗೊತ್ತೇ ಇದೆ, ವಿಸ್ತರಿಸಬೇಕಿಲ್ಲ. ಇನ್ನು ಈ ದೃಷ್ಟಿಯಿಂದ ನೋಡಿದಾಗ ವರ್ಣಾದಿ ವಿಭಾಗಗಳ ತಾತ್ಪರ್ಯ ಏನು? ಸಮಾಜದ ಸುವ್ಯವಸ್ಥೆಗೆ ಅದೊಂದು ಅನುಕೂಲಕಾರಿಯಾದಂಥ ರಚನೆಯಾಗಿತ್ತು ಅನ್ನೋ ಮಟ್ಟಿಗೆ ಒಪ್ಪಿಕೊಳ್ಳಬಹುದು. ಆಮೇಲೆ ಈ ವೈದೇಶಿಕವಾದಂಥ ದಾಳಿಗಳಲ್ಲಿ, ಆ ದಾಳಿಗಳ ಒತ್ತಡದಲ್ಲಿ ಸ್ವರಚನೆಯನ್ನು, ಸಮಾಜದ ರಚನೆಯನ್ನು ಮತ್ತೆ ಮತ್ತೆ ಹದ ಮಾಡಿಕೊಳ್ಳಕ್ಕೆ, ಮತ್ತೆ ಮತ್ತೆ ಶ್ರುತಿ ಮಾಡಿಕೊಳ್ಳಕ್ಕೆ ಆಗದೆ ಹೋದದರಿಂದ ತೊಂದರೆಯಾಯಿತು. ಅಂತ ಶ್ರುತಿ ಮಾಡಿಕೊಳ್ಳುವ ಕೆಲಸವನ್ನು ಒಬ್ಬ ವಿದ್ಯಾರಣ್ಯರೋ, ಒಬ್ಬ ಸಮರ್ಥ ರಾಮದಾಸರೋ, ಒಬ್ಬ ಗಾಗಾ ಭಟ್ಟನೋ ಮಾಡ್ತಾ ಬಂದಿದ್ದಾರೆ. ಅದು ವ್ಯಾಪಕವಾಗಿ ಆಗೋದಕ್ಕೆ ಹೊರಗಿನ ದಾಳಿಯ ತೀವ್ರತೆ, ಅದರ ಬರ್ಬರತೆ ಕಾರಣವಾಯಿತು ಅನ್ನೋದು ಬಿಟ್ಟು ಇನ್ಯಾವುದು ಅಲ್ಲ ಅನಿಸುತ್ತೆ. ಶಮೋ ದಮಸ್ತಪಶೌಚಂ ಕ್ಷಾಂತ್ರ್ಯಾರ್ಜವಮೇವಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಬ್ರಾಹ್ಮಣ ಸ್ವಭಾವ ಅಂದರೆ ಶಮ, ದಮ, ತಪಸ್ಸು, ಶುಚಿತ್ವ, ಕ್ಷಮಾಗುಣ, ರುಜುತ್ವ, ಜ್ಞಾನ, ವಿಜ್ಞಾನ, ಆಸ್ತಿಕ್ಯ ಇತ್ಯಾದಿ. ಸ್ವಾಧ್ಯಾಯ ಪ್ರವಚನೆ ಏವೇತಿನ ಕೋಮೋದ್ಗಲ್ಯ ಸ್ತದ್ಧಿತಪಃ ಅನ್ನುವಲ್ಲಿ ಅಧ್ಯಯನ, ಅಧ್ಯಾಪನ, ಇಂಟೆಲೆಕ್ಚುಯಲ್ ಪರ್ಸ್ಯೂಟ್ ಅಂತ ಸಮಾಜದಲ್ಲಿ ಎಲ್ಲೆಲ್ಲಿಯೂ ಇರ್ತಾರೆ ಆ ರೀತಿಯಾದವರು. ಆನಂದ ಕುಮಾರ ಸ್ವಾಮಿಗಳವರು ಈ ತಮಿಳುನಾಡಿನ ಶೂದ್ರ ವರ್ಗದ ಕುಲಕ್ಕೆ ಸೇರಿದವರು. ಅವರ ತಂದೆ, ಅವರ ತಾಯಿ ಐರಿಷ್ ಮಹಿಳೆ. ಆದರೆ ಅವರು ತಮ್ಮನ್ನು ತಾವು ಬ್ರಾಹ್ಮಣ ವರ್ಣ ಅಂತ ಹೇಳಿಕೊಳ್ತಾ ಇದ್ರು. ಈ ಒಂದು ಗುಣಕರ್ಮಗಳು ಅವರಲ್ಲಿ ಇದ್ದದ್ದು ಕಾರಣ. ಹಾಗಾಗಿ ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ತೇಜಸ್ಸು, ಧೈರ್ಯ, ದಕ್ಷತೆ, ಯುದ್ಧದಲ್ಲಿ ಪಲಾಯನ ಮಾಡದೆ ವೀರಾವೇಶದಿಂದ ಎದುರಾಳಿಯನ್ನು ಎದುರಿಸ್ತಕ್ಕಂಥದ್ದು, ದಾನ, ಪ್ರಭುತ್ವವನ್ನು ಒಪ್ಪಿ ನಡೆಸ್ತಕ್ಕಂಥ ಟಿವಿ, ಇವೆಲ್ಲ ಕ್ಷಾತ್ರ ಸ್ವಭಾವ ಅಂತ ಇದು ಕಾಣಿಸುತ್ತದೆ. ಎಷ್ಟೋ ಜನಕ್ಕಿರುತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ. ಲೀಡರ್ಸ್ ಆರ್ ಬಾರ್ನ್, ದೇ ಆರ್ ನಾಟ್ ಮೇಡ್ ಅಂತೆಲ್ಲ ಹೇಳುವಾಗ ಇದೇ ತಾನೇ ಕಾಣಿಸಿಕೊಳ್ತಕ್ಕಂಥದ್ದು. ಕೃಷಿ, ಗೌರಕ್ಷ, ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ, ಗೋರಕ್ಷ, ವಾಣಿಜ್ಯ ಮೊದಲಾದ ಸರ್ವೀಸಸ್ ಅಂತ ಯಾವುದಿದೆ ಅದನ್ನು ಮಾಡಿಕೊಡ್ತಕ್ಕಂಥದ್ದು, ಅದಕ್ಕೆ ಸೆಕೆಂಡ್ರಿ ಸರ್ವೀಸಸ್ ಮಾಡ್ತಕ್ಕಂಥದ್ದು, ಇದು ವೈಶ್ಯ ಶೂದ್ರದ ಒಂದು ಚಟುವಟಿಕೆ ಅಂತ. ಪ್ರತಿಯೊಂದು ವರ್ಣದಲ್ಲಿಯೂ ಆ ಥರದ್ದು ಕಾಣಿಸುತ್ತೆ ಅಂತ ಬಂಕಿಂಚಂದ್ರರು ಬಹಳ ಚೆನ್ನಾಗಿ ಹೇಳ್ತಾರೆ ತಮ್ಮ ಭಗವದ್ಗೀತಾ ವಿಶ್ಲೇಷಣೆಯಲ್ಲಿ. ಅಂದರೆ ಒಬ್ಬ ಮಹಾ ಮೇಧಾವಿಯಾಗಿ ಚಿಂತನೆಯ ಕ್ರಮದಲ್ಲೇ ಮುಂದುವರೆದಂಥ ಒಬ್ಬ ಪ್ರೊಫೆಸರ್ಗೆ ಅಸಿಸ್ಟ್ ಮಾಡೋದಕ್ಕೆ ಒಬ್ಬ ಲ್ಯಾಬ್ ಅಸಿಸ್ಟೆಂಟ್ ಅಂತ ಇರ್ತಾನೆ ಅಂತ ಇಟ್ಕೊಳ್ಳಿ. ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಸಂಸ್ಥೆಗಳಲ್ಲಿ ಇರ್ತಾರೆ ಪ್ರಾಜೆಕ್ಟ್ ಅಸಿಸ್ಟೆಂಟ್, ಲ್ಯಾಬ್ ಅಸಿಸ್ಟೆಂಟ್ ಅಂತ. ಅವರು
ಆ ವೈಚಾರಿಕವಾದ ಹಂತದಲ್ಲಿ ಪರಿಚರ್ಯೆ ಮಾಡುವಂಥದ್ದು ಅಂತ, ಅದು ಶೂದ್ರ ಕರ್ಮವಾಗುತ್ತದೆ ಅಂತ. ಹಾಗೆ ಕ್ಷಾತ್ರದಲ್ಲಿ ಕೆಲವರು ಅವರಿಗೆ ಸಹಾಯ ಮಾಡತಕ್ಕಂಥದ್ದಾಗಿರುತ್ತೆ, ಅದು ಶೂದ್ರ ಕರ್ಮವಾಗುತ್ತದೆ ಅಂತ. ಕೃಷಿ ಗೌರಕ್ಷೆಯಲ್ಲಿ ಸಹಾಯ ಮಾಡತಕ್ಕಂಥದ್ದಾಗುತ್ತೆ, ಅದು ಶೂದ್ರತ್ವ ಅಂತ. ಅಂದರೆ ಸರ್ವೀಸಸ್ ಅಂತ ಏನಿದೆ ಅದೆಲ್ಲ ಇವತ್ತು ಸಾಫ್ಟ್ವೇರ್ KPO BPO ಅಂತ ಮಾಡೋದು ಶೂದ್ರ ಕರ್ಮವೇ, ಇನ್ಯಾವುದು ಬೇರೆ ರೀತಿ ಅಲ್ಲ. ಅಂದರೆ ಒಬ್ಬರಿಗೆ ಆನ್ಸರಬಲ್ ಅಂತ ಆಗಿ ಕೆಲಸ ಮಾಡುವುದೇನಿದೆ ಅದು ಶೂದ್ರತ್ವ ಅಂತ. ವೇದವ್ಯಾಸರು ಪಾದ್ಮಾದಿ ಪುರಾಣಗಳಲ್ಲಿ ಕಲಿಯುಗದಲ್ಲಿ ಇರುವುದು ಒಂದೇ ವರ್ಣ, ಅದು ಶೂದ್ರ ವರ್ಣ ಅಂತ ಹೇಳಿದ್ದಾರೆ. ಅದು ಸರ್ಕಾರವನ್ನು ನಡೆಸ್ತಕ್ಕಂಥ ಮಂತ್ರಿ ಮಹೋದಯರು ಕೂಡ ನಾವು ಪ್ರಜಾಸೇವಕರು ಅಂತ ಹೇಳ್ತಾರೆ. ಅಂದರೆ ಸರ್ವೀಸಸ್ ಅನ್ನೋ ದೃಷ್ಟಿಯಿಂದ. ಇವತ್ತು ಅಧ್ಯಾಪಕರೆಲ್ಲ ನೋಡಿ, ಪ್ರೈವೇಟ್ ಕಾಲೇಜುಗಳಲ್ಲಿ, ಹೈಟೆಕ್ ಕಾಲೇಜುಗಳಲ್ಲಿ ನಾವು ನೋಡ್ತೀವಿ, ಕಸ್ಟಮರ್ ಈಸ್ ರೈಟ್, ಕಸ್ಟಮರ್ ಈಸ್ ಆಲ್ವೇಸ್ ರೈಟ್ ಅನ್ನುವಂಥದ್ದು ಅಲ್ಲಿಗೂ ವ್ಯಾಪಿಸಿ ವಿದ್ಯಾರ್ಥಿಗೆ ಏನು ಸ್ವಾಮಿ ತಮಗೆಲ್ಲ ಅರ್ಥವಾಗೋಣವಾಯಿತೆ ಅಂತ ಕೇಳಿಕೊಂಡು ಮುಂದುವರಿಯಬೇಕಾದದ್ದು. ನನ್ನ ಪರಿಚಿತರೊಬ್ಬರು ಪಾಪ ಒಂದು ಕಂಪ್ಲೀಟ್ AC ಆದ್ಯಂತ ಗೇಟಿಂದ ಮೊದಲುಗೊಂಡು ಟಾಯ್ಲೆಟ್ವರೆಗೂ AC ಇರತಕ್ಕಂಥ ಒಂದು ಕಾಲೇಜಿನಲ್ಲಿ ಕೆಲಸ ಮಾಡ್ತಾರೆ. ಅವರು ಕ್ಲಾಸಿಗೆ ಹೋದಾಗ 10 ನಿಮಿಷ ಆದರೂ ಕ್ಲಾಸ್ ಮಾಡೋಕ್ಕಾಗೋಲ್ಲ. ಕಾರಣ ವಿದ್ಯಾರ್ಥಿಗಳು ಸೆಲ್ಫೋನ್ಗಳಲ್ಲಿ ಮಾತಾಡ್ತಾ ಇರ್ತಾರೆ, SMS ಮಾಡ್ತಾ ಇರ್ತಾರೆ. ಅವ್ರದ್ದೆಲ್ಲ ಸಂಸಾರ ತಾಪತ್ರೆಯ ಮುಗಿದ ಮೇಲೆ ಶಾಲ್ ಐ ಸ್ಟಾರ್ಟ್, ಶಾಲ್ ವಿ ಗೋ ಟು ಲೆಸನ್ಸ್ ಅಂತ ಕೇಳಿ ಅವರ ಪರ್ಮಿಷನ್ ತೆಗೆದುಕೊಂಡು ಅಯಂ ಮುಹೂರ್ತಸ್ಸು ಮುಹೂರ್ತೋಸ್ತ್ವೀತಿ ಭವಂತೋ ಮಹಂತೋ ಅನುಗೃಹಂತು ಅಯಂ ಮುಹೂರ್ತಸ್ಸು ಮುಹೂರ್ತೋಸ್ತು ಅಂತ ಹೇಳಿ ಬ್ರಹ್ಮನಿಂದ ಅಂಗೀಕಾರವನ್ನು ತೆಗೆದುಕೊಳ್ಬೇಕಲ್ಲ. ಆಧತ್ಸ್ವ ಅಂತ ಹೇಳ್ಬಿಟ್ಟಿದ್ವಿ. ಈಗ ಅಗ್ನಿಯಲ್ಲಿ ನೀನು ಆ ಸಮಿತಿಗಳನ್ನು ಹಾಕು ಅಂತ ಬಾಢಂ ಅಂತ ಹೇಳ್ಬಿಟ್ಟೆಲ್ಲ ಒಪ್ಪಿಗೆ ಅಂತ ಹೇಳುವಂತೆ ಹೀಗೆ ಪಾಠವನ್ನು ಮಾಡಬೇಕಾದದ್ದು ಬಂದಿದೆ. ಅಂದರೆ ಇದು ಹೀನಾಯ, ಕೇಡು, ಕೆಟ್ಟದ್ದು ಅಂತ ನಾವು ಶೂದ್ರತ್ವ ಅಂತ ತೆಗೆದುಕೊಳ್ಳೋದಲ್ಲ. ಕೆಲಸದ ಒಂದು ಗುಣ, ಆ ಆಯಾಮ ಶೂದ್ರತ್ವ ಅಲ್ಲಿ ಉಂಟೇ ಉಂಟು. ವಚನಕಾರರು ಹೇಳ್ತಾರೆ, ವೇದ ಓದಿ ಹಾರುವನಾದೆ, ಹೋರಿ ಕ್ಷತ್ರಿಯನಾದೆ, ವಾಣಿಜ್ಯಾದಿಗಳನ್ನು ಮಾಡಿ ವೈಶ್ಯನಾದೆ, ದುಡಿದು ಶೂದ್ರನಾದೆ ಅಂತೆಲ್ಲ ಹೇಳ್ತಾರಲ್ಲ, ಆ ತತ್ವ ಇಲ್ಲಿ ಕಾಣುವುದು. ಸಮಾಜ ಸರಳವಾಗಿದ್ದಾಗ ಒಬ್ಬನೇ ಎಲ್ಲವನ್ನ ಮಾಡಬಹುದಾಗಿತ್ತು. ಆಮೇಲೆ ಸಂಕೀರ್ಣವಾದಂತೆ ಈ ವಿಭಾಗಗಳು ದೃಢಮೂಲವಾಗುತ್ತಾ ಬಂದುವು. ಆಮೇಲೆ ಅಲ್ಲಿ ಕೆಲವು ತೊಡಕು ತೋಟಿ ತೊಂದರೆಗಳು ತೋರಿಕೊಂಡವು. ನೋಡಿ, ಬ್ರಾಹ್ಮಣ ಬಹಳ ಅನುಕೂಲತೆಯನ್ನೇ ಮಾಡಿಕೊಂಡ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ. ಅರೆ, ಸ್ಮೃತಿಗಳು ಏನು ಹೇಳುತ್ತವೆ ಅಂತ, ನೈತಾದೃಶಂ ಬ್ರಾಹ್ಮಣಸ್ಯಾಸ್ತಿ ವಿತ್ತಂ ಯಥೈಕತಾ ಸಮತಾ ಸತ್ಯತಾ ಚ ಶೀಲಂ ಸ್ಥಿತಿರ್ದಂಡ ನಿಧಾನಮರ್ಜವಂ ತತಶ್ಚೋ ಪ್ರತಿಕ್ರಿಯಾಭ್ಯ. ವ್ಯಾಸರು ಮಹಾಭಾರತದಲ್ಲಿ ಹೇಳ್ತಾರೆ, ಬ್ರಾಹ್ಮಣನಿಗೆ ಇರುವ ಹಣ ಯಾವುದು ಅಂದರೆ ಸಮತ್ವ, ಸತ್ಯ, ಶೀಲ ಮತ್ತು ದಂಡ ನಿಧಾನ, ಸಂಯಮವನ್ನು ಮಾಡಿಕೊಳ್ತಕ್ಕಂಥದ್ದು, ರುಜುತ್ವ, ಆಮೇಲೆ ತನ್ನಲ್ಲಿ ತಾನು ವಿಶ್ರಾಂತನಾಗತಕ್ಕಂಥದ್ದು, ಯಾವ ಚಟುವಟಿಕೆಗಳಿಂದ ರಾಜಸಿಕವಾದಂಥ ಚಟುವಟಿಕೆಗಳಿಂದ ವಿಮುಖನಾಗುವಂಥದ್ದು, ಇದೇ ಬ್ರಾಹ್ಮಣನ ಸಂಪತ್ತಿ ಅಂತ ಮನುಸ್ಮೃತಿಯಲ್ಲಿ ಮತ್ತೂ ಸ್ಪಷ್ಟವಾಗಿ ಬರುತ್ತದೆ. ಸಂಮಾನಾತ್ ಬ್ರಾಹ್ಮಣೋ ನಿತ್ಯಂ ಉದ್ವಿಜೇತ ವಿಷಾದಿವ ಅಮೃತಸ್ಯೇವ ಚಾಕಾಂಕ್ಷೇತ್ ಅಪಮಾನಸ್ಯ ಸರ್ವದಾ. ಸನ್ಮಾನ ಮಾಡ್ತಾರೆ ತನಗೆ ಅಂದರೆ ಬ್ರಾಹ್ಮಣ ವಿಷವನ್ನು ಕಂಡಂತೆ ಹೆದರಬೇಕು, ಅವಮಾನ ಆಗುತ್ತೆ ಅಂದರೆ ಅಮೃತ ನೋಡಿದಷ್ಟು ಸಂತೋಷ ಪಡಬೇಕು ಅಂತ. ಮನುವನ್ನು ಆಕ್ಷೇಪ ಮಾಡ್ತಾರೆ. ಇಂಥ ಮಾತುಗಳನ್ನು ಹೇಳಿದ ಮನುವಿನ ಬಗ್ಗೆ ಮೊದಲು ಬ್ರಾಹ್ಮಣರು ವಿರುದ್ಧ ಮಾಡಿ ಜಾಥಾ ಹೊರಡಿಸಬೇಕು, ಅದು ಮಾಡ್ತಾ ಇಲ್ಲ. ಮನುವಾದಿಗಳು ಅಂತ ಬ್ರಾಹ್ಮಣರನ್ನು ಆಕ್ಷೇಪ ಮಾಡ್ತಾರೆ. ಇಂದೇನಾದರೂ ಮನುಸ್ಮೃತಿ ಜಾರಿಗೆ ಬಂದರೆ ತುಂಬ ತೊಂದರೆ ಆಗೋದು ಬ್ರಾಹ್ಮಣ ಅಂತ ಹೇಳಿಕೊಳ್ಳುವ ಜಾತಿಗೆ, ಮಿಕ್ಕ ಜಾತಿಗಳಿಗೆ ಅಲ್ಲ. ಈ ಮಾತನ್ನು ನನ್ನ ಪೂಜ್ಯ ಗುರುಗಳಾದ ರಂಗನಾಥ ಶರ್ಮರು ಹೇಳ್ತಾರೆ. ಬಹಳ ನಿಜ ಅಂತ ಅನಿಸುತ್ತೆ. ಏಕೆಂದರೆ ಇವರಿಗೇನು ದೊಡ್ಡ ದೊಡ್ಡ ರಿಯಾಯಿತಿಗಳು ಕೊಟ್ಟಿಲ್ಲ. ಪ್ರಾಪರ್ಟಿ ರೈಟ್ಸೇ ಇವರಿಗೆ ಇಲ್ಲ ಅಂದರೆ ಇನ್ನೇನು ರಿಯಾಯಿತಿ ಇದೆ? ಎಲ್ಲರೂ ಬಯಸ್ತಕ್ಕಂಥದ್ದು ಆರ್ಥಿಕ ಸುಭದ್ರತೆ, ಐಂದ್ರಿಯ ಸೌಖ್ಯ. ಅವುಗಳಿಗೆ ತತ್ವಾರ ಬ್ರಾಹ್ಮಣನಿಗೆ ಬರುತ್ತೆ. ಬ್ರಾಹ್ಮಣನ ಸಂಖ್ಯೆ ಎಂದೂ ಕಡಿಮೆಯೇ, ಅದು ಜಾಸ್ತಿ ಆಗುವಂಥದ್ದಲ್ಲ. ಸಾಮಾನ್ಯರಾದಂತಹ ವೈಶ್ಯಶೂದ್ರರ ಸಂಖ್ಯೆಯೇ ಹೆಚ್ಚು. ಯಾಕೆ? ವಿಷಃ ಅಂತಂದರೆ ಲೋಕ ಸಾಮಾನ್ಯವಾದದ್ದು ಅಂತ. ಮೊದಲು ಶೂದ್ರವರ್ಣ ಅನ್ನುವುದು ಇರಲಿಲ್ಲ ಅಂತ ಕೂಡ ವೇದಗಳಿಂದ ಗೊತ್ತಾಗುತ್ತದೆ. ಅಂದರೆ ಸೆಕೆಂಡ್ರಿ ಸರ್ವಿಸ್ ಅಂತ ಏನಿದೆ ಅದು ಇದ್ದದ್ದಲ್ಲ, ಮೊದಲಿದ್ದದ್ದಷ್ಟೇ. ಅಕಾಡೆಮಿಕ್ ಪರ್ಸ್ಯೂಟ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಾಮನ್ ಮೆನ್ ಅಂತ. ವಿಷಃ ಅಂತನ್ನುವಲ್ಲಿ ಸಾಮಾನ್ಯ ಜನರು ಅಂತ, ಎಲ್ಲರೂ ವೈಶ್ಯರು ಅಂತ ಗೋಚರವಾಗುತ್ತದೆ. ಆತ್ಮೀಯೇ ಸಂಸ್ಥಿತೋ ಧರ್ಮೇ ಶೂದ್ರೋಪಿ ಸ್ವರ್ಗಮಶ್ನುತೆ ಅಂತ ಅತ್ರಿ ಮಹರ್ಷಿಗಳು ಹೇಳ್ತಾರೆ. ಅತ್ರಿ ಸ್ಮೃತಿಯಲ್ಲಿ ತನ್ನ ಧರ್ಮದಲ್ಲಿರ್ತಕ್ಕಂಥ ಶೂದ್ರನಿಗೆ ಸ್ವರ್ಗ ಸಿಗುತ್ತದೆ, ಅವನು ಯಾವ ವೇದ ಯಜ್ಞ ದಾನಾದಿಗಳು ಮಾಡದೇ ಇದ್ರೂ ತೊಂದರೆ ಇಲ್ಲ, ಸ್ವಕರ್ತವ್ಯದಿಂದಲೇ ಅಂತ.
ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದಂತಿಂತ ಮುಂದೆಯಲ್ಲಿ ಹೇಳ್ತಾನೆ ಕೃಷ್ಣ. ಅದೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ತನ್ನ ಕರ್ಮದಲ್ಲಿ ಅಭಿತಃ ರತಃ, ಬೈ ಆಲ್ ಮೀನ್ಸ್ ಎಲ್ಲ ರೀತಿಯಿಂದಲೂ ಸ್ವಕರ್ಮದಲ್ಲಿ ನಿರತನಾದವನು ನರ ಸಂಸಿದ್ಧಿ, ಬರೀ ಸಿದ್ಧಿಯಲ್ಲ, ಸಮ್ಯಕ್ ಸಿದ್ಧಿಯನ್ನು ಪಡೆಯುತ್ತಾನೆ, ಚೆನ್ನಾದ ಸಿದ್ಧಿಯನ್ನು ಪಡೆಯುತ್ತಾನೆ. ತನ್ನ ಕರ್ಮದಲ್ಲಿ ನಿರತನಾದವನು ಹೇಗೆ ಸಿದ್ಧಿಯನ್ನು ಪಡೆಯುತ್ತಾನೆ? ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಈ ಚರಾಚರ ಜೀವರಾಶಿಗಳಿಗೆ, ಭೂತಜಾಲಕ್ಕೆ ಯಾರು ಪ್ರಧಾನ ಸಂಚಾಲಕ ಮತ್ತು ಯಾರು ಅಂತರ್ಬಹಿಶ್ಚ ವ್ಯಾಪ್ತನಾಗಿ ಇದ್ದಾನೋ ಆ ಪರಮೇಶ್ವರನನ್ನು ತನ್ನ ಕರ್ಮದಿಂದಲೇ ಆರಾಧನೆ ಮಾಡ್ತಾನೆ. ಪ್ರತ್ಯೇಕವಾದ ಪೂಜೆ ಪರಮಾತ್ಮನಿಗೆ ಬೇಕಿಲ್ಲ ಅಂತ. ಅಂದರೆ ನಮ್ಮ ಕೆಲಸದಿಂದಲೇ, ಕಾಯಕದಿಂದಲೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಅಂತ ಎಲ್ಲ ಆಮೇಲಿನ ಮಾತುಗಳೇನಿವೆ ಅದಕ್ಕೆ ಮೂಲ ಇಲ್ಲಿದೆ. ತಮ್ಮ ಕೃತಿಯಿಂದಲೇ ಈಶ್ವರನಿಗೆ ಪೂಜೆ, ಭಗವಂತನಿಗೆ ಆರಾಧನೆ ಸಲ್ಲುವಂಥದ್ದು ಅಂತ. ಡಿ ವಿ ಜಿಯವರು ಹೇಳ್ತಾರೆ, ತ್ರಿಗುಣಗಳ ಮಲೋಪಕ್ಷಯಕ್ಕೆ ಸ್ವಧರ್ಮವೇ ಅತ್ಯಂತ ವಿಹಿತ ಕ್ರಮ. ಅದರಿಂದಲೇ ಕಗ್ಗದಲ್ಲಿ ಅವರು ನಿಚ್ಚವಿಳೆ ಯಾಲೆ ಮನೆ ಮಂಕುತಿಮ್ಮ ಅಂತಾರೆ. ನಮ್ಮ ಸತ್ವರಜಸ್ತಮೋ ಗುಣಗಳ ಏರಾಟಗಳನ್ನು, ಕೋಲಾಹಲವನ್ನು, ಮಾಲಿನ್ಯವನ್ನು ಕಳೆದುಕೊಳ್ಳಬೇಕು ಅಂದರೆ ನಮಗೆ ಒಗ್ಗಿ ಬಂದ ಸ್ವಧರ್ಮವನ್ನು ಮಾಡಬೇಕು. ಹಿಂದೆಯೇ ಸ್ವಧರ್ಮಕ್ಕೆ ಲಕ್ಷಣವನ್ನು ಹೇಳಿದ್ದೆ. ದಿ ಬೆಸ್ಟ್ ಯೂಸ್ ಆಫ್ ಒನ್ಸ್ ಓನ್ ಟ್ಯಾಲೆಂಟ್ಸ್ ಅಂಡ್ ಅಸೆಟ್ಸ್ ವಿತ್ ಮಿನಿಮಮ್ ಡಿಸ್ಟ್ರಕ್ಷನ್ ಟು ಒನ್ಸ್ ಓನ್ ಸೆಲ್ಫ್ ಅಂಡ್ ಟು ದಿ ಸರೌಂಡಿಂಗ್ಸ್ ಅಂತ. ತನಗೂ ಪರಿಸರಕ್ಕೂ ಸ್ವಲ್ಪ ತೊಂದರೆಯೂ ಆಗದೆ, ಹೆಚ್ಚಾವ ತೊಂದರೆಯೂ ಆಗದೆ, ಅತಿ ಹೆಚ್ಚು ಅನುಕೂಲಕಾರಿಯಾಗಿ ಪರಿಣಮಿಸುವಂತೆ ಅದನ್ನು ಬಳಸಿಕೊಳ್ತಕ್ಕಂಥದ್ದು ಏನಿದೆ ತನ್ನ ಸಂಪನ್ಮೂಲವನ್ನು, ಅದು ಸ್ವಧರ್ಮ ಅಂತ. ಮತ್ತೆ ಅವರು ಹೇಳ್ತಾರೆ, ಡಿ ವಿ ಜಿಯವರು, ಬ್ರಹ್ಮದರ್ಶನಕ್ಕೆ ಪೂರ್ವಸಿದ್ಧತೆ ಮನಸ್ಸಮಾಧಾನ, ಇದಕ್ಕಾಗಿ ಬೇಕಾದದ್ದು ದೇಹ ಸಮಾಧಾನ. ಇದು ಲೋಕಸುಸ್ಥಿತಿಯಿಂದಲೇ ಸಾಧ್ಯ. ಲೋಕಸುಸ್ಥಿತಿಯಾದರೂ ಸ್ವಧರ್ಮಾಚರಣೆಯಿಂದಷ್ಟೇ ಆಗುತ್ತದೆ ಅಂತ. ನಾನು ಚೆನ್ನಾಗಿರಬೇಕು ಅಂದರೆ ಲೋಕ ಚೆನ್ನಾಗಿರಬೇಕು. ಲೋಕ ಚೆನ್ನಾಗಿರಬೇಕು ಅಂದರೆ ನನ್ನ ಒಂದು ಸಂಪನ್ಮೂಲವನ್ನು ನಾನು ಅತ್ಯಂತ ಪರಿಪೂರ್ಣವಾಗಿ, ಇನ್ ಎ ಮೋಸ್ಟ್ ಎಫಿಷಿಯೆಂಟ್ ಮ್ಯಾನರ್, ಅತ್ಯಂತ ರಚನಾತ್ಮಕವಾಗಿ, ಸುಸಂಘಟಿತವಾಗಿ, ಸಮ್ಯಕ್ಕಾಗಿ ಬಳಸಿಕೊಳ್ಳಬೇಕು. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸುನುಷ್ಠಿತಾತ್. ಹಿಂದೆ ಹೇಳಿದ್ದ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಇಲ್ಲಿ ಪೂರ್ವಾರ್ಧ ಅದೇ ಇದೆ, ಉತ್ತರಾರ್ಧ ಸ್ವಭಾವನಿಯತಂ ಕರ್ಮ ಕುರ್ವನ್ ಅಪ್ನೋತಿ ಕಿಲ್ಬಿಷಂ. ತನ್ನ ಧರ್ಮ ಅಂದರೆ ತನ್ನ ಅಸೆಟ್ಸ್ ಯಾವುದಿದೆ ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಅದನ್ನು ಅನುಸರಿಸುವುದೇ ಉತ್ತಮ, ಬೇರೆಯವದನ್ನು ನೋಡಿಕೊಂಡು ಮರಳಾಗಬಾರದು. ತನ್ನ ಸ್ವಭಾವಕ್ಕೆ ಬಂದಂಥ ಕರ್ಮವನ್ನು ಮಾಡುವಲ್ಲಿ ಅವನು ಯಾವ ತಪ್ಪಿಗೂ ಒಳಗಾಗಲ್ಲ ಅಂತ. ಇದು ಬರೀ ಹುಟ್ಟಿನಿಂದ ಬಂದದ್ದು ಅಂತಲ್ಲ, ಎಲ್ಲ ರೀತಿಯಾದದ್ದು, ಬರೀ ಜಾತಿ ವರ್ಣಗಳಿಂದ ಅಂತಲ್ಲ, ಎಲ್ಲ ರೀತಿಯಾದಕ್ಕೂ ಬಂದದ್ದು. ಆ ಮಾತಿಗೆ ಬಂದರೆ ಜಾತಿ ವರ್ಣಾದಿಗಳೆಲ್ಲ ಇದರಿಂದ ತೀರ್ಮಾನವಾಗುವಂಥದ್ದು. ಏನೆಂದರೆ ತನಗೆ ಒಗ್ಗಿ ಬಂದದ್ದು ಒಂದಿರುತ್ತೆ. ಉದಾಹರಣೆಗೆ ನಾನು ಒಂದು 5-6 ಭಾಷೆಗಳನ್ನು ಚೆನ್ನಾಗಿ ವ್ಯವಹರಿಸಬಲ್ಲೆ ಅಂತಿದ್ರೆ, ಒಂದು 8-10 ಭಾಷೆಗಳನ್ನು ಓದಿ ಬರೆಯಲು ಬಲ್ಲೆ, ಇನ್ನು ಒಂದು 10-15 ಭಾಷೆಗಳನ್ನು ಓದಿಕೊಂಡು ಹೇಗೋ ಅರ್ಥ ಮಾಡಿಕೊಳ್ಳಬಲ್ಲೆ ಅಂತಂದರೆ ಅದರೊಳಗೆ ನನ್ನ ಅತ್ಯಂತ ಉತ್ತಮವಾದ ಅಭಿವ್ಯಕ್ತಿ ಅಂತ ಒಂದು 3-4 ಭಾಷೆ ಇರುತ್ತೆ. ಅಲ್ಲಿ ನಾನು ಹೆಚ್ಚು ಪ್ರಯತ್ನ ಪಡಬೇಕೇ ಹೊರತು, ಈಗ ಉದಾಹರಣೆಗೆ ನಾನು ಗ್ರೀಕ್ ಕಲ್ತಿದ್ದೀನಿ, ಲ್ಯಾಟಿನ್ ಕಲ್ತಿದ್ದೀನಿ, ಇಟಾಲಿಯನ್ ಕಲ್ತಿದ್ದೀನಿ, ಜಂಡವೆಸ್ತಾ ಭಾಷೆ ಕಲ್ತಿದ್ದೀನಿ, ಅವುಗಳಲ್ಲಿ ನಾನು ಕಾವ್ಯ ರಚನೆ ಮಾಡ್ತೀನಿ ಅಂತ ಹೊರಟ್ರೆ ಸ್ಯಾಂಪಲ್ಗೆ 1-2 ಬರೀಬಹುದು. ಆದರೆ ಪ್ರಯೋಜನವಾದೀತೆ ಅದು ನನಗೆ ಒಗ್ಗಿ ಬಂದಂಥ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ ಅಥವಾ ತೆಲುಗಿನಲ್ಲಿ, ತಮಿಳಿನಲ್ಲಿ, ಹಿಂದಿಯಲ್ಲಿ ಬರೆದ್ರೆ ಪರವಾಗಿಲ್ಲ. ಅದರೊಳಗೂ ನಾನು ಕನ್ನಡ ಸಂಸ್ಕೃತಗಳಲ್ಲಿ ಬರೆದಷ್ಟು ವೈಶಾರದ್ಯದಿಂದ ಬೇರೆದ್ರೊಳಗೆ ಬರೆಯೋದಕ್ಕೆ ಆದೀತೆ ಆಗುವಂಥದ್ದಲ್ಲ. ಹೀಗಾಗಿ ಬೆಸ್ಟ್ ಆಫ್ ಮೈ ಅಸೆಟ್ಸ್ ಆರ್ ಅಟ್ ವಿಚ್ ಪ್ಲೇಸ್, ಎಲ್ಲಿದೆ ಅದನ್ನು ನಾನು ನೋಡಿಕೊಳ್ಳಬೇಕು, ಅದಕ್ಕೆ ತಕ್ಕಂತೆ ಮಾಡಬೇಕು. ಹೀಗೆ ಮಾಡಿದಾಗ ಕನ್ನಡದಲ್ಲಿ ಬರೆಯುವಾಗ ಹೆಚ್ಚು ಜನಕ್ಕೆ ಓದೋದಕ್ಕೆ ತಿಳಿಯೋದಿಲ್ಲ, ಐ ಹ್ಯಾವ್ ಟು ರೀಚ್ ಔಟ್ ಮೋರ್ ಅಂತ ಹೇಳ್ಬಿಟ್ಟು ನಾನು ಇನ್ಯಾವುದೋ ಭಾಷೆಯಲ್ಲಿ ಬರೆಯೋದಕ್ಕೆ ಆರಂಭ ಮಾಡಿದ್ರೆ ಅಲ್ಲಿ ಕಳಪೆಯ ಸಾಮಗ್ರಿಯನ್ನು ಟರ್ನ್ಔಟ್ ಮಾಡೋದಕ್ಕಿಂತ ಉತ್ಕೃಷ್ಟವಾದ ಸಾಮಗ್ರಿಯನ್ನು ಬರೆದರೆ 4 ಜನಕ್ಕೆ ಗೊತ್ತಾದರೆ ಆ ಬರವಣಿಗೆಯನ್ನು ಓದೋದಕ್ಕೆ ಅವರು ಕನ್ನಡ ಕಲಿತಾರೆ. ಇಲ್ಲ ಸಮರ್ಥರಾದವರು ಅದನ್ನು ಬೇರೆ ಭಾಷೆಗಳಿಗೆ ಅನುವಾದ ಮಾಡ್ತಾರೆ. ವ್ಯಾಸ ವಾಲ್ಮೀಕಿಗಳು ಇಂಗ್ಲೀಷ್ನಲ್ಲಿ ಬರೆದ್ರೆ, ಶೇಕ್ಸ್ಪಿಯರ್ ಸಂಸ್ಕೃತದಲ್ಲಿ ಬರೆದನೆ, ಬೇಕು ಅಂದರೆ ನಾವು ಅನುವಾದ ಮಾಡಿಕೊಳ್ತೀವಿ. ಹೀಗಾಗಿ ಸ್ವಧರ್ಮ ಯಾವುದು ಅಂತ ಗೊತ್ತಾದಾಗ ಅನುಷ್ಠಿತಾತ್ ಸ್ವಧರ್ಮಾತ್, ಇನ್ಯಾವುದು ಬೇಕಿಲ್ಲ. ಪರಧರ್ಮ ಇನ್ನೊಬ್ಬ ಚೆನ್ನಾಗಿ ಮಾಡ್ತಾ ಇರ್ಬೋದು,
ನನ್ನ ಸಂಗೀತ ಗುರುಗಳಾದ ನಾಗವಲ್ಲಿಯವರು ಅತಿಶಯವಾಗಿ ಹಾಡ್ತಾರೆ. ಆದರೆ ನಾನು ಅವರಂಗೆ ಹಾಡೋದಕ್ಕೆ ಆಗುವುದೇ ಇಲ್ಲ. ನಾನು ಅವರಂತೆ ಸಂಗೀತಗಾರನಾಗಬೇಕು ಅಂತ ಹೊರಟ್ರೆ ಇದ್ದದ್ದೂ ಹೋಗಿ ಅದೂ ಆಗದೆ ಅನ್ಯಾಯವಾಗುತ್ತದೆ. ಅದಕ್ಕೆ ಬದಲು ಅವರ ಸಂಗೀತವನ್ನು ಕೇಳುವಷ್ಟು ಶಕ್ತಿ ನನಗೆ ಕೊಟ್ಟಿಯಲ್ಲ, ಅದನ್ನು ಮೆಚ್ಚುವಂತಹ ಜ್ಞಾನ ಕೊಟ್ಟಿಯಲ್ಲ ಅಂತ ತೃಪ್ತಿ ಪಟ್ಟುಕೊಳ್ಳಬೇಕಾಗುತ್ತದೆ. ಎಲ್ಲಿಯೋ ಒಂದು ಕಾಂಪ್ರಮೈಸ್ ಮಾಡಿಕೊಳ್ಳಬೇಕು. ಆ ಕಾಂಪ್ರಮೈಸ್ ಫಾರ್ ಬೆಟರ್ಮೆಂಟ್ ಅಂತ ಇದೆಯಲ್ಲ, ವಿತೌಟ್ ವೈಲೇಟಿಂಗ್ ಅದರ್ಸ್ ಆ್ಯಂಡ್ ವಿತೌಟ್ ಟ್ರಬಲಿಂಗ್ ಅದರ್ಸ್, ಅದು ಸ್ವಧರ್ಮ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನತ್ಯಜೇತ್ ಸರ್ವಾರಂಭ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾ. ನನಗೆ ತುಂಬ ಇಷ್ಟವಾಗುವ ಶ್ಲೋಕಗಳಲ್ಲಿ ಇದು ಒಂದು. ಸಹಜವಾದ ಕರ್ಮ ದೋಷಪೂರ್ಣವಾಗಿದ್ದರೂ ಬಿಡುವಂತೆ ಇಲ್ಲ. ಎಂಥ ಕೆಲಸದಲ್ಲಿಯೂ ಒಂದೋ ಅಲ್ವೋ ಎಲ್ಲಿಯೋ ಒಂದು ಕಡೆಗೆ ಅಷ್ಟೋ ಇಷ್ಟೋ ತಪ್ಪು, ತೊಂದರೆ, ತೊಡಕು ಇದ್ದೇ ಇರುತ್ತದೆ. ಹೊಗೆ ಇಲ್ಲದೆ ಬೆಂಕಿ ಇಲ್ಲ. ಹಾಗಾಗಿ ಎಲ್ಲ ಕೆಲಸದಲ್ಲಿಯೂ ತೊಂದರೆ ಉಂಟು, ತೊಡಕು ಉಂಟು, ಅಲ್ಲಿ ತಪ್ಪಾಗುತ್ತದೆ ಅಂತ ನಸಿ ಮಾಡಬೇಕಾಗಿಲ್ಲ ಅಂತ. ಕೆಲವರು ಬಹಳ ಹೈಪರ್ ಕ್ರಿಟಿಕಲ್ ಆಗಿಬಿಡ್ತಾರೆ ಪರ್ಫೆಕ್ಷನ್ ಬಗ್ಗೆ. ತುಂಬ ಕ್ಲೀನಾಗಿರಬೇಕು, ತುಂಬ ಅಚ್ಚುಕಟ್ಟಾಗಿರಬೇಕು ಅಂತ. ಆದರೆ ಈ ಜಗತ್ತಿನಲ್ಲಿ ಹಾಗಲ್ಲ. ಕಾರ್ನಾಟ್ಸ್ ಸೈಕಲ್ಲೇನೆ ಅಂಥ ಪರಿಪೂರ್ಣವಾದ ಎಫಿಷಿಯೆಂಟ್ ಸೈಕಲ್ ಅಲ್ಲ ಅಂತ ಥರ್ಮೋಡೈನಮಿಕ್ಸ್ ಶಾಸ್ತ್ರ ಹೇಳುತ್ತದೆ. ಎಲ್ಲಿಯೂ ಒಂದಷ್ಟು ನಷ್ಟ, ಪ್ರಮಾದ, ಕ್ಲೇಶ ಇದ್ದೇ ಇರುತ್ತದೆ. ಅದಕ್ಕೆ ಹೆದರಿ ಹೆಚ್ಚಿನದನ್ನು ನಾವು ಬಿಡಬಾರದು. ಅಂದರೆ ಗುಣಭೂಯಸ್ತ್ವಂ ಗುಣಬಾಹುಲ್ಯಂ ಅಂತ ಕರೀತಾರೆ. ಗುಣಾಧಿಕ್ಯ, ಗುಣಗಳ ಸಮೃದ್ಧಿ ಅದು ನಮಗೆ ಮುಖ್ಯ ಹೊರತು ನಿರ್ದೋಷ ಅಂದರೆ ಸಂಪೂರ್ಣವಾಗಿ 100% ನಿರ್ದೋಷ ಅಂತಕ್ಕಂಥದ್ದು ಅಲ್ಲ. ಅದು ಕೇವಲ ಆದರ್ಶವೇ ಹೊರತು ವಾಸ್ತವ ಅಲ್ಲ. ಅದರಿಂದಲೇ DVG ಅವರು ಹೇಳ್ತಾರೆ, ಧರ್ಮವು ವಸ್ತುಸ್ಥಿತಿಗ್ರಾಹಿ, ರಿಯಲಿಸ್ಟ್, ಉತ್ಪ್ರೇಕ್ಷಾಗ್ರಾಹಿ, ಫ್ಯಾನ್ಸಿಯಿಸ್ಟ್ ಅಲ್ಲ ಅಂತ. ಎಷ್ಟು ಸೊಗಸಾದ ಮಾತು. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಇವ್ಯಾವುದಕ್ಕೂ ಅಂಟದೇ ಇದ್ದವನು, ತನ್ನ ಅಂತರಂಗವನ್ನು ತಾನು ಗೆದ್ದವನು, ಬಯಕೆಗಳಿಗೆ ಜಾರಿ ಹೋಗದೇ ಇರತಕ್ಕಂಥವನು ಕರ್ಮಾತೀತವಾದ ಸಿದ್ಧಿಯನ್ನು ಪಡೆಯುತ್ತಾನೆ. ಅದು ಅಸಾಧಾರಣವಾದಂಥ ವಿದ್ವತ್ ಸನ್ಯಾಸ ಕ್ರಮ, ಸಾಮಾನ್ಯರಿಗಲ್ಲ. ಆ ಒಂದು ಸಿದ್ಧಿಯನ್ನು ಹೇಳ್ತಾನೆ. ಇಂಥದ್ದಾಗಿರುತ್ತದೆ. ಬುದ್ಧಿಯ ವಿಶುದ್ಧಯ ಯುಕ್ತೋ ಧೃತ್ಯ ಆತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷೋ ವ್ಯುದಸ್ಯ ಚ ವಿವಿಕ್ತ ಸೇವಿ ಲಘ್ವಾಶಿ ಯತವಾಕ್ಕಾಯ ಮಾನಸಃ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಹೀಗೆ ಪರಿಶುದ್ಧವಾದ ಮನಸ್ಸಿದ್ದವನು ರಾಗದ್ವೇಷಗಳನ್ನು ಬಿಟ್ಟು ಇಂದ್ರಿಯಗಳ ಸೆಳೆತದಲ್ಲಿ ಕೊಚ್ಚಿಕೊಂಡು ಹೋಗದೆ ಏಕಾಂತದಲ್ಲಿದ್ದು ಮಿತಾಹಾರಿಯಾಗಿದ್ದು, ಅಂದರೆ ದೇಹಯಾತ್ರೆಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಮಾಡಿಕೊಂಡು ಮನೋವಾಕ್ಕಾಯಗಳ ಅಂತರ್ಬಹಿರಿಂದ್ರಿಯಗಳ ನಿಯಮನವನ್ನು ಮಾಡಿಕೊಂಡು ವೈರಾಗ್ಯಶೀಲನಾಗಿ ಅಹಂಕಾರ, ಅಭಿಮಾನ, ಡಂಭ, ಕಾಮ, ಕ್ರೋಧ, ಲೋಭಗಳನ್ನು ಬಿಟ್ಟು ಮಮಕಾರ ರಹಿತನಾಗಿ ಶಾಂತನಾಗಿ ಪರಬ್ರಹ್ಮಸ್ವರೂಪವನ್ನು ಪಡೆಯುತ್ತಾನೆ. ಬ್ರಹ್ಮಾನುಭವಕ್ಕೆ ಸಾಧನ ಜೀವನ ನೀತಿಯ ಹೊರತು ಬುದ್ಧಿಕುಶಲತೆಯಲ್ಲ ಅಂತ DVG ಅವರು ಹೇಳ್ತಾರೆ. ನಾಟ್ ಇಂಟೆಲೆಕ್ಚುಯಲ್ ಸಬ್ಟೆಲಿಟಿ ಬಟ್ ಮಾರಲ್ ಸೆಲ್ಫ್ ಡಿಸಿಪ್ಲಿನ್. ಹೀಗೆ ನೋಡಿದಾಗ ಏನೋ ಒಂದು ಜಾಣ್ಮೆಯಿಂದ ಬ್ರಹ್ಮಾನುಭವ ಮಾಡಿಕೊಳ್ತೀವಿ ಅಂದರೆ ಆಗೋಲ್ಲ. ಏನೇನು ವಿಚಾರ ಮಾಡಿಕೊಂಡು ಎಷ್ಟೆಷ್ಟು ಟ್ಯಾಕ್ಟ್ ಅನುಸರಿಸಿದರೂ ಬ್ರಹ್ಮಾನುಭಾವ ಬರತಕ್ಕಂಥದ್ದಲ್ಲ. ಬ್ರಹ್ಮಭಾವ ಪ್ರಾಮಾಣಿಕವಾದ ನೀತಿಯ ಅನುಸರಣೆಯಿಂದ, ಶಿಸ್ತಿನಿಂದ, ಮನೋವಾಕ್ಕಾಯಗಳ ವ್ಯವಸ್ಥಿತವಾದ ವ್ಯವಸಾಯದಿಂದ ಬರುವಂಥದ್ದು. ಬ್ರಹ್ಮಭೂತ ಪ್ರಸನ್ನಾತ್ಮ ನಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಎಲ್ಲ ಜೀವರಾಶಿಗಳಲ್ಲಿ ಸಮವಾದ ಪ್ರೀತಿಯನ್ನು ಇಟ್ಟಿರ್ತಾನೆ. ಸಮವಾದ ವರ್ತನೆ ಇಲ್ಲದೆ ಇರಬಹುದು, ಆದರೆ ಸಮವಾದ ಭಾವನೆ ಇರುತ್ತದೆ. ಸಮವರ್ತನೆ ಮಾಡಿದರೆ ತೊಂದರೆಯೇ ಆಗುತ್ತದೆ. ನಾನು ಹೇಳಿದ್ದೆ, ತಲೆಗೆಲ್ಲ ಒಂದೇ ಬಡಿಸುವಿಕೆ ಮಾಡಿದರೆ ಕೆಲವರಿಗೆ ಅಜೀರ್ಣ ಆಗುತ್ತೆ, ಕೆಲವರಿಗೆ ಉಪವಾಸವಾಗುತ್ತೆ. ಅವರ ಹೊಟ್ಟೆಯನ್ನು, ಅವರ ರುಚಿಯನ್ನು, ಅವರ ಅಳತೆಯನ್ನು ನೋಡಿ ಮಾಡಬೇಕಾದದ್ದು. ಇಲ್ಲಿ ಮದ್ಭಕ್ತಿಂ ಅನ್ನುವುದಕ್ಕೆ ಆಚಾರ್ಯರು ಪರಭಕ್ತಿ ಅಂತ ಹೇಳ್ತಾರೆ. ಜ್ಞಾನನಿಷ್ಠವಾದಂಥ, ನಿಸ್ಪೃಹವಾದಂತಹ, ಆತ್ಮಾನುಶೀಲವಾದಂತಹ, ಯಾವುದನ್ನು ನಾವು ಜ್ಞಾನನಿಷ್ಠ ಕ್ರಿಯೆ ಅಂತ ಕರಿತೀವಿ ಅಂಥದ್ದು ಅಂತ. ಅದೇ ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಈ ಒಂದು ಚಿತ್ತಶುದ್ಧಿಯನ್ನು ಉಂಟು ಮಾಡುವ ಭಕ್ತಿಯ ಮೂಲಕ ಜ್ಞಾನೋದಯವಾಗುತ್ತದೆ. ಜ್ಞಾನೋದಯದಿಂದ ಆತ್ಮತತ್ವ
ತನ್ನದೇ ಅಂತ ಗೊತ್ತಾಗಿ ಅಖಂಡ ಅನುಭವಕ್ಕೆ ಅವನು ಸದಾ ಪಾತ್ರನಾಗ್ತಾನೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ಪ್ರಸಾದ ದವಾಪ್ನೋತಿ ಶಾಶ್ವತಂ ಪದಮವ್ಯಯಂ ಅಂತ ಈ ನಿರ್ಲೇಪ ಕರ್ಮವನ್ನು ಯಾವನು ಮಾಡ್ತಾನೆ, ಸಮರ್ಪಣ ಬುದ್ಧಿಯಿಂದ ಯಾವನು ಮಾಡ್ತಾನೆ, ಅಂದರೆ ಕರ್ಮಯೋಗವನ್ನು ಭಗವತ್ ಪ್ರೀತಿಯಿಂದ ಮಾಡತಕ್ಕಂಥವನಿಗೆ ಮೋಕ್ಷ ಕಟ್ಟಿಟ್ಟ ಬುದ್ಧಿ. ಚೇತಸ ಸರ್ವಕರ್ಮಾಣಿ ಮೈಸನ್ಯಸ್ಯ ಮತ್ಪ್ರಹ ಬುದ್ಧಿಯೋಗ ಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಹಾಗಾಗಿ ಹೃದಯದಲ್ಲಿ ಪ್ರೀತಿ, ಕೃತಿಯಲ್ಲಿ ದಕ್ಷತೆ, ಬುದ್ಧಿಯಲ್ಲಿ ನಿರ್ಮಮತೆ, ಇದನ್ನು ತುಂಬಿಕೋ, ನೀನು ಸರಿಯಾಗ್ತೀಯ ಅನ್ನುವ ಮಾತನ್ನು ಹೇಳ್ತಾನೆ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯತಿ ಅಥಚೇತ್ವಂ ಅಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷ್ಯತಿ. ಈ ಸರ್ವಾರ್ಪಣ, ನಿರ್ಭರವಾದ ಪ್ರೀತಿ, ಅನಹಂಕಾರದ ಮಮತಾರಾಹಿತ್ಯ ಇಲ್ಲದೇ ಇದ್ದರೆ, ನನ್ನ ಮಾತು ಕೇಳದೇ ಇದ್ದರೆ ಹಾಳಾಗ್ತೀಯ ಅಂತಂತಾನೆ. ಇದು ಬೇಕಾದದ್ದು. ನಾವು ಈ ಕಾಲದಲ್ಲಿ ಬೆಣ್ಣೆ ಬಿಸ್ಕತ್ತುಗಳ ಕಾಲ, ಕಟುವಾದ ಕಹಿಯಾದ ಮಾತುಗಳನ್ನು ಕೇಳಿಸ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ, ಹೇಳೋದಕ್ಕೆ ಮೊದಲೇ ಇಷ್ಟಪಡೋದಿಲ್ಲ. ಕೃಷ್ಣ ಅಂಥವನಲ್ಲ, ಟಾಸ್ಕ್ ಟೇಕಿಂಗ್ ಮಾಸ್ಟರ್. ಇದ್ದಿದ್ದನ್ನು ಇದ್ದಂತೆ ತೆಂಗಿನಕಾಯಿ ಒಡೆದಂತೆ ಹೇಳೇ ಬಿಡ್ತಾನೆ. ಸುತ್ತಿ ಬಳಸಿ, ಶಾಲಲ್ಲಿ ಸುತ್ತಿ ದೊಣ್ಣೆಯಲ್ಲಿ ಹೊಡೆಯೋದು ಅದೆಲ್ಲ ಕೆಲಸ ಅಲ್ಲವೇ ಅಲ್ಲ. ಏಕ್ ಮಾರೋ ದೋ ತುಕಡ. ನ ಶ್ರೋಷಸಿ, ಕೇಳುವುದಿಲ್ವೋ, ವಿನಂಕ್ಷಸಿ, ಹಾಳಾಗ್ತೀಯ ಅಂತಂತಾನೆ. ಇದು ಬೇಕು. ಈ ನಿಶ್ಚಯ ಇಲ್ಲದೆ ಇದ್ದರೆ ಹೇಗೆ? ಯಾವುದೇ ಏನೇ ಆಗಲಿ ನಿಶ್ಚಯಾತ್ಮಕತೆ ತುಂಬ ಮುಖ್ಯ. ಇದು ಗೊತ್ತಿದೆಯೋ ಗೊತ್ತಿದೆ, ಗೊತ್ತಿಲ್ವೋ ಗೊತ್ತಿಲ್ಲ, ಅಥವಾ ಸಂದಿಗ್ಧದಲ್ಲಿ ಇದೆ ಅಂತಲೂ ಸಂದಿಗ್ಧದಲ್ಲಿ ಇದೆಯನ್ನೋದಾದ್ರೂ ನಿಶ್ಚಯವಾಗಿ ಹೇಳಬೇಕು. ಹಾವು ಸಾಯದೆ, ಕೋಲು ಮುರಿಯದೆ ವಯ್ಯಾರ ಮಾಡಿದರೆ ಯಾವ ಪ್ರಯೋಜನವೂ ಆಗುವಂಥದ್ದಲ್ಲ. ಯದಹಂಕಾರಮಶ್ರಿತ್ಯ ನ ಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಅದ್ಭುತವಾದ ಮಾತು. ಯಾವ ಅಭಿಮಾನವಶದಿಂದ, ಅಹಂಕಾರದಿಂದ ನಾನು ಯುದ್ಧ ಮಾಡೋಲ್ಲ ಅಂತೀಯಲ್ಲ, ನಾನು ಯುದ್ಧ ಮಾಡೋಲ್ಲ ಅನ್ನುವ ನಾನು ಇದೆಯಲ್ಲ, ಇದು ಬೂಟಾಟಿಕೆ ಆಯಿತು, ಸುಳ್ಳಾಯಿತು. ನಿನ್ನ ನಿಶ್ಚಯ ಸಂಕಲ್ಪ ವೃಥಾ ಆಗುತ್ತದೆ. ಯಾಕೆ? ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಈಗ ಯುದ್ಧ ಬೇಡ ಅಂತ ಓಡಿ ಹೋದರೂ ಮನೆಯಲ್ಲಿ ಮತ್ತೆ ಯುದ್ಧದ ಮಂಡಿಗೆ ಹಾಡ್ತಾ ಇರ್ತೀಯ, ಮೆಲುಕು ಹಾಕ್ತಾ ಇರ್ತೀಯ. ಅಂದರೆ ಏನರ್ಥ? ಯುದ್ಧದ ಮೆಲುಕುಗಳು ಅವನಿಗೆ ಬರ್ತಾ ಇರ್ತೆ. ಅರ್ಜುನ ಬಿಲ್ಲನ್ನು ಬಿಸಾಕಿ ಹೋದರೆ ಭೀಮ ಸುಮ್ಮನೆ ಇರ್ತಾನೆ, ಅವನು ಗದೆಯನ್ನು ತೆಗೆದುಕೊಂಡು ಬಂದೇ ಬರ್ತಾನೆ, ಯುದ್ಧ ಮಾಡ್ತಾನೆ. ಅಯ್ಯೋ, ನಾನು ಯುದ್ಧ ಮಾಡಿದರೆ ಹೆಸರಾದರೂ ಬರ್ತಾ ಇತ್ತು ಅಂತ. ನಮ್ಮ ಪ್ರಕೃತಿ ನಮ್ಮನ್ನು ಬಿಡುವಂಥದ್ದಲ್ಲ. ಮಂಗಗಳ ಉಪವಾಸದಂತೆ ಆಗುತ್ತದೆ ಅಲ್ವೇ? ಒಂದನೇ ಬಾರಿ ಬಡಿಸೋಕ್ಕೆ ಬಂದಾಗ ಬೇಡ ಅಂತಂತೀವಿ. ಎರಡನೇ ಬಾರಿಗೆ ಬಂದು ಎಲ್ಲರೂ ತುಂಬ ಚೆನ್ನಾಗಿದೆ ರೀ ಅಂತಂದರೆ ಹೌದಾ ಅಂತ ಅನ್ಸುತ್ತೆ. ಆದರೂ ಬೇಡ ಅಂತ ಹೇಳಿದ್ವಲ್ಲ ಅಂತ. ಮೂರನೇ ಬಾರಿಗೆ ಬಂದು ಇನ್ಯಾರೋ ಒಂದು ಬಲವಂತ ಮಾಡೋದು ಮಾತನ್ನು ಕೇಳ್ಕೊಂಡಿರ್ತೀವಿ. ಹಾಕಿಸ್ಕೊಳ್ಳಿ ಪರವಾಗಿಲ್ಲ ಅಂದರೆ ಸರಿ ಹಾಕೇ ಬಿಡಿ ಅಂತ ಚೆನ್ನಾಗಿ ಹಾಕಿಸ್ಕೊಂಡು ತಿಂತೀವಿ. ನಮಗೆ ಕಾಣುವಂಥದ್ದೇ ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅನ್ನೋದು ಅಲ್ಲಿಯೇ ತಿಳಿತಕ್ಕಂಥದ್ದು. ಬೇಡ ಅಂತಂದಿರ್ತೀವಿ, ಅದು ಒಂದು ದುರ್ಬಲವಾದ ಗಳಿಗೆನಲ್ಲಿ. ಬೇಕು ಅನ್ನೋದೇ ಪ್ರಬಲವಾಗಿರುತ್ತದೆ. ಅದರಿಂದ ವೈರಾಗ್ಯ ನಿಜವಾದದ್ದೇ ಅಂತ ನಂಬಬೇಕಾದರೆ ಅದಕ್ಕೆ ಸಾಕಷ್ಟು ಅವಧಿಯನ್ನು ಕೊಡಬೇಕು. ಆಗಂತುಕವಾಗಿ ಯಾವುದೋ ಒಂದು ಸಮಯದಲ್ಲಿ ಬಂದದ್ದು ನಿಜವಾಗಿ ವೈರಾಗ್ಯ ಆಗಿರುವುದಿಲ್ಲ. ದಾನಗುಣವಾಗಲಿ, ಧರ್ಮಗುಣವಾಗಲಿ, ವೈರಾಗ್ಯವಾಗಲಿ ಯಾವುದೇ ಸಮಯದಲ್ಲೂ ಇರಬೇಕಾಗುತ್ತದೆ. ಆಗ ಯಾವಾಗಲೂ ಒಮ್ಮೆ ಬಂತು ಅಂತಂದರೆ ಇನ್ಯಾವಾಗಲೂ ಹೋಯಿತು ಅಂತಲೇ ಅರ್ಥ. ಹೀಗೆ ಬಂದದ್ದು ಹಾಗೆ ಮರೆಯೂ ಆಗಬಹುದು. ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ ಕರ್ತುಂ ನೆಚ್ಛಸಿ ಎನ್ಮೋಹಾತ್ ಕರಿಷ್ಯಸ್ಯವಶೋಪಿ ತತ್. ನೀನು ಮಾಡುವುದಿಲ್ಲ ಅಂತ ಎಷ್ಟು ಸಂಕಲ್ಪ ಮಾಡಿಕೊಂಡ್ರೂ ಮುಂದೆ ನಿನ್ನ ಸ್ವಭಾವ ಸಂಸ್ಕಾರಕ್ಕೆ ಅನುಗುಣವಾಗಿ ನಿನ್ನ ಪ್ರಜ್ಞೆಯನ್ನು ಮೀರಿ, ನಿನ್ನ ಹತೋಟಿ ಮೀರಿ ಮಾಡ್ತೀಯ ಅಂತ. ಮೋಹಿನಿಯ ಅವತಾರ ಎಂಥದ್ದು ನೋಡಬೇಕು ಅಂತ ಮಹಾದೇವ ಅಂದುಕೊಂಡನಂತೆ. ಗರಳಕಂಠ ಸಮುದ್ರ ಮಥನ ಕಾಲದಲ್ಲಿ ಎಲ್ಲರೂ ಅದು ಬೇಕು ಇದು ಬೇಕು ಅಂತ ಬಯಸಿದರೆ ಯಾವುದನ್ನೂ ಬೇಡ ಅಂತ ಬಯಸಿ ಎಲ್ಲರೂ ಹೆದರಿ ಕಂಗಾಲಾಗಿ ನಿಂತ ವಿಷವನ್ನು ಕಂಠಾಲಂಕಾರ ಮಾಡಿಕೊಂಡಂಥ ಶ್ರೀಕಂಠ, ಶಿತಿಕಂಠ ಪರಮಾತ್ಮ ಅಂಥವನು ಮೋಹಿನಿಯ ರೂಪವನ್ನು ನೋಡಬೇಕು ಅಂತ. ಆಗ ವಿಷ್ಣು ಹೇಳಿದಂತೆ, ಬೇಡ, ನಿನಗೆ ಒಳ್ಳೆ ಹೆಸರಿದೆ, ಕೆಡೋದು ಯಾಕೆ? ದೇವದಾನವರೆಲ್ಲ ಸಂಮೋಹಿತಗೊಂಡರು ಅಂತ. ಇಲ್ಲವಯ್ಯ, ನನಗೇನು ಆಗೋದಿಲ್ಲ, ಪಾರ್ವತಿ ಗಂಗೆ ಎಲ್ಲ ಜೊತೆಯಲ್ಲೇ ಇದ್ದಾರೆ ಅಂತ. ಆಯಿತು ಅಂತ ಮೋಹಿನಿ ಅಲೌಕಿಕ ಸೌಂದರ್ಯದಿಂದ ಚೆಂಡಾಟ ಆಡ್ತಾ ಕಾಣಿಸಿಕೊಂಡಿದ್ದಂತೆ. ಶಿವ ಗಂಗೆಯನ್ನು ಜಾರಿಸಿದ, ಹಾವನ್ನು ಜಾರಿಸಿದ, ಗೌರಿಯನ್ನು ಜಾರಿಸಿಬಿಟ್ಟ.
ಮೂರನೇ ಕಣ್ಣು ಮುಚ್ಚಿ ಹೋಯಿತು. ಶೂಲವನ್ನು ಜಾರಿ ಬಿಟ್ಟು ಮೋಹಿನಿಯ ಹಿಂದೆ ಓಡೋದಿಕ್ಕೆ ಆರಂಭ ಮಾಡಿದಂತೆ. ಆಗ ವಿಷ್ಣು ಮತ್ತೆ ಸ್ವರೂಪದಲ್ಲಿ ಕಾಣಿಸಿಕೊಂಡು ಇದಕ್ಕೆ ಹೇಳಿದ್ದು ಅಂತ. ಹೀಗಾಗಿ ಸತ್ತವೆನ್ನ ಆಶೆಗಳು ಗೆದ್ದೆನಿಂದ್ರಿಯ ಗಣವ ಅಂತ ಬಿಗುಮಾನ ಮಾಡಿಕೊಳ್ಳಬೇಕಿಲ್ಲ. ಎತ್ತಣಿನೋ ಮೋಹದ ಬೀಜವನ್ನು ಬಿತ್ತಲಾಗದೆ ಮನದಿ ಮಂಕುತಿಮ್ಮ ಅಂತಾರಲ್ಲ, ಎತ್ತಲಿಂದಲೂ ಆ ಒಂದು ವಾಸನೆಯ ಗಾಳಿ ಬೀಸಿ ಮನಸ್ಸಿನಲ್ಲಿ ಮೋಹದ ಬೀಜಗಳನ್ನು ಬಿತ್ತದೇ ಇರುತ್ತದೆಯ. ಎಚ್ಚರದಲ್ಲಿ ನಾವಿರಬೇಕು. ನಿನಗೆ ಆಗುತ್ತದೆ, ನಾನು ಕಂಡಿದ್ದೀನಯ್ಯ ನೀನು ಗುಣವನ್ನ ಅಂತ ಕೃಷ್ಣ ಹೇಳ್ತಾನೆ. ಎಷ್ಟೋ ಬಾರಿ ನೀನು ಹೀಗೆ ಮಾಡಿದ್ದೀಯ, ಎಲ್ಲಿ ಆಗಿರುವಂಥದ್ದು ಅದೆಲ್ಲ ಅಂತ ತಿಳಿದವ್ರ ಹತ್ರ ಸುಮ್ಮನೆ ಇರಬೇಕಲ್ವ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಈಶ್ವರ ಪರಮಾತ್ಮ ಈಶಿತ್ವ ಇದ್ದಂಥವನು, ಎಲ್ಲದರ ಅಧಿಕಾರಿ, ಪ್ರತಿಯೊಬ್ಬರ ಅಂತರಂಗದಲ್ಲಿ ನಿಂತು ಯಂತ್ರಾರೂಢರಾದ ಜೀವರಾಶಿಗಳನ್ನು ತಿರುಗಿಸ್ತಾ ಇರ್ತಾನೆ ಮಾಯೆಗೆ ಅಂತ. ಇದನ್ನು ಡಿ ವಿ ಜಿಯವರು ಬಹಳ ವಿಸ್ತರಿಸಿ ತಮ್ಮ ಜೀವನ ಧರ್ಮಯೋಗದಲ್ಲಿ ಹೇಳ್ತಾರೆ. ರಂಕರಾಟ್ನೆ ಅಂತಿರಲ್ಲ, ಮೆರಿಗೋ ರೌಂಡ್, ಆ ಮೆರಿಗೋ ರೌಂಡ್ ಅನ್ನುವಂತೆ ಈ ಜಗದ್ವ್ಯವಸ್ಥೆ, ಅಲ್ಲಿ ಪರಮಾತ್ಮ ಜೀವರಾಶಿಗಳನ್ನು ಕೂಡಿಸಿ ಆಡಿಸ್ತಾನೆ ಅಂತ. ಅದು ನೋಡಿ ಕುದುರೆ, ಆನೆ ಮೊದಲಾದಂಥ ಬೇರೆ ಬೇರೆ ಪ್ರಾಣಿಗಳ ಗೊಂಬೆಗಳು ಅಲ್ಲಿರುತ್ತವೆ. ಅದರ ಮೇಲೆ ಕೂತು ಮಕ್ಕಳು ತಿರುಗಿಸಿದಾಗ ಅದು ನಿಜವಾದ ಕುದುರೆಗಳು ಅಂತ ಭ್ರಮಿಸಿ, ಅವು ಮುಂದೆ ಹೋಗ್ತಾ ಇದೆ ಅಂತ ಭ್ರಮಿಸಿ, ಆ ಮುಂದಕ್ಕೆ ಓಡಿಸುವುದೇನು, ನಿಲ್ಲಿಸುವುದೇನು, ಕಡಿವಾಣ ಹಾಕುವುದೇನು, ಆ ದೊಡ್ಡ ಅವೆಲ್ಲ ನಡೀತಾ ಇರುತ್ತೆ. ಆದರೆ ವಸ್ತುತಃ ಅವುಗಳು ಜಡ, ಮತ್ತು ಅವುಗಳ ಚಲನೆ ಇವರ ಕೈನಲ್ಲಿಲ್ಲ. ಮತ್ತು ಅವನೂ ತಿರುಗಿಸ್ತಾನೆ, ಅದು ತಿರುಗಿಸಿ ಎಷ್ಟು ದೂರ ಹೋದರೂ ಅದು ಇದ್ದಲ್ಲಿಯೇ ಇರುತ್ತೆ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ಯಾರೋ ಕುಡುಕರು ಹುಟ್ಟು ಹಾಕ್ಕೊಂಡು ಗಂಗೆಯಲ್ಲಿ ವಿಹಾರ ಮಾಡೋಕ್ಕೆ ಅಂತ ಹೋದರು. ಸುಮಾರು ದೂರ ಬಂದಿರಬೇಕು ಅಂದ್ಕೊಂಡ್ರು, ಆದರೆ ಆ ಲಂಗರನ್ನೇ ತೆಗೆದಿರಲಿಲ್ಲ, ದಡಕ್ಕೆ ಅಂಟಿಕೊಂಡಿತ್ತು ನೌಕೆ ಅಂತ. ಹಾಗೆ ಅದು ಮತ್ತೆ ಆ ರಂಕರಾಟ್ನೆ ಬಣ್ಣ ಬಣ್ಣದ ಬಟ್ಟೆಗಳ ತೋರಣಗಳಿಂದ ಅಲಂಕೃತವಾಗಿರುತ್ತದೆ. ಅದು ಸುತ್ತುತ್ತಾ ಇದ್ರೆ ಇಡೀ ಜಗತ್ತೇ ಸುತ್ತುತ್ತಾ ಇದೆ ಅನ್ಸುತ್ತೆ. ವಸ್ತುತಃ ನಾವು ಸುತ್ತುತ್ತಾ ಇರೋದೇ ಹೊರತು ಜಗತ್ತಲ್ಲ. ಆಮೇಲೆ ಇಳಿದ ಮೇಲೂ ತಲೆ ಸುತ್ತುತ್ತಾ ಇರುತ್ತೆ, ಅದೊಂದು ಮಂಕುತನ ಇರುತ್ತದೆ. ಅದನ್ನೇ ಅಪ್ಪಾಲೆ ತಿಪ್ಪಾಲೆಯಲ್ಲಿ ಬರತಕ್ಕಂಥ ಬೆಪ್ಪು ಯಾವುದಿದೆ ಅದನ್ನು ಹೇಳ್ತಾರೆ ಡಿ ವಿ ಜಿಯವರ ಕಗ್ಗದಲ್ಲಿ, ಬೆಪ್ಪನಾರ್ ಮೂವರಲ್ಲಿ ಅಂತ. ಇದನ್ನು ಕಂಡಾಗ ನಮಗೆ ಅದೆಷ್ಟು ಸೊಗಸಾದ ದೃಷ್ಟಾಂತವನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ. ಈ ಜಗತ್ ಯಂತ್ರ ನಮ್ಮನ್ನು ಭ್ರಮೆಗೊಳಿಸುತ್ತದೆ. ನಾವು ವಸ್ತುತಃ ತಿರುಗ್ತಾ ಇರೋದು ಜಗತ್ತಲ್ಲ. ಕೂಚಿಪುಡಿಯಲ್ಲಿ ಸತ್ಯಭಾಮೆ ಬರ್ತಾಳಲ್ಲ, ಆ ಜಡೆಯನ್ನು ಇಟ್ಟುಕೊಂಡು ಅವಳು ಆನಂದ ಭೈರವಿಗಳಲ್ಲಿ ಭಾಮನೆ ನೇ ಸತ್ಯ ಭಾಮನೆ ವಯ್ಯಾರಿ ಮುದ್ದುಲ ಭಾಮ ಅಂತ ಹೇಳಿಕೊಂಡು ಬರ್ತಾಳೆ. ಆ ಜಡೆಯನ್ನೇ ತಿರುಗಿಸ್ತಾ ಇರ್ತಾಳೆ. ಜಡೆ ಸಮಸ್ತ ಜಗತ್ತಿನ ಸಂಕೇತ. ಆ ಜಡೆ ತಿರುಗ್ತಾ ಇದ್ದರೆ ಇವಳಿಗೆ ಭ್ರಮೆ ತನ್ನ ಸುತ್ತಲೂ ಜಗತ್ತೇ ಸುತ್ತುತ್ತಾ ಇದೆ ಅಂತ. ಜಗತ್ತಿನ ಪ್ರತೀಕ ಎಂಬಂತಿರುವ ಜಡೆ ಅದು ತಿರುಗಿಸ್ತಾ ಇರೋದೇ ಹೊರತು ಜಗತ್ತೇ ತಿರುಗುತ್ತಾ ಇಲ್ಲ ಇವಳ ಸುತ್ತಲೂ. ಆದರೆ ನಾವು ಅದನ್ನು ಭ್ರಮೆ ಮಾಡಿಕೊಳ್ತೀವಿ. ನಮ್ಮ ಹೆಸರು ಪೇಪರಲ್ಲಿ ಬಂದರೆ 3 ಲೋಕಕ್ಕೂ ಗೊತ್ತಾಯಿತು ಅಂತ ಅಂದ್ಕೋತೀವಿ. ಅದು ಸಂಜೆಯೇ ಯಾವುದೋ ಅಂಗಡಿಯಲ್ಲಿ ಪೊಟ್ನ ಕಟ್ಟೋದಕ್ಕೆ ಬಳಕೆ ಆಗ್ತಾ ಇರುತ್ತೆ ಅನ್ನೋದು ಮರೆತು ಬಿಡ್ತೀವಿ. ಹಾಗಾಗಿ ಈ ಮಾಯಾ ತತ್ವವನ್ನು ಅರ್ಥ ಮಾಡಿಕೋ, ಅದರಿಂದ ಬಿಡುಗಡೆಯಾಗುವ ದಾರಿ ನೋಡು. ಅದು ಆತ್ಮೋಪಾಸನೆಯೊಂದೇ. ತಮೇವ ಶರಣಂಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಈ ಆತ್ಮೋಪಾಸನೆಯಿಂದ ಈಶ್ವರ ಪ್ರಣಿಧಾನ, ಪ್ರಕೃಷ್ಟತೆಯ ನಿಧಾನ ಇಡುವಂಥದ್ದು, ಅವನಲ್ಲಿ ನಾವು ಸಮರ್ಪಿತವಾಗುವಂಥದ್ದು, ಅದರಿಂದಲೇ ಶಾಶ್ವತವಾದ ಪದ ಅಂತ ಹೇಳಿ ಉಪಸಂಹಾರಕ್ಕೆ ಬರ್ತಾನೆ ಪರಮಾತ್ಮ. ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯ ವಿಮೃಶ್ಯೇತ ದಶೇಷೇಣ ಯಥೇಚ್ಛಸಿ ತಥಾಕುರು. ಇದು ಜ್ಞಾನದಲ್ಲಿ ಜ್ಞಾನ, ಗುಟ್ಟಿನಲ್ಲಿ ಗುಟ್ಟು, ಬಟಾ ಬಯಲು. ಗುಟ್ಟ್ಯಾವುದೂ ಇಲ್ಲ ಅನ್ನುವುದೇ ಗುಟ್ಟು ಅಂತ ಹಿಂದೆಯೇ ಹೇಳಿದ್ದೆ. ಇದನ್ನು ಚೆನ್ನಾಗಿ ವಿಮರ್ಶೆ ಮಾಡಿ ನಿನ್ನ ಮನ ಬಂದಂತೆ ಮಾಡುವಂತ. ಇಲ್ಲಿ ಪರಮಾತ್ಮ ಜೀವನಿಗೆ ಇಚ್ಛಾಸ್ವಾತಂತ್ರ್ಯವನ್ನು ಕೊಡ್ತಾನೆ. ಬೇಡ ನನ್ನ ಕೈಲಾಗೋಲ್ಲ ಅಂದರೆ ಆ ಭಾರವನ್ನು ಸ್ವೀಕರಿಸಿ ಉದ್ಧಾರ ಮಾಡೋಕ್ಕೂ ಇದ್ದಾನೆ. ಎರಡರೊಳಗೆ ಒಂದು ಮಾಡಿಕೊಳ್ಬೇಕು. ಇಲ್ಲ ಸೋಹಮ್ಮು, ಇಲ್ಲ ದಾಸೋಹಮ್ಮು. ಅದರ ಮಧ್ಯದ ಎಡಬಿಡಂಗಿತನ ಮಾತ್ರ ಬೇಡ. ಅಂದರೆ ಸಂಪೂರ್ಣವಾಗಿ ತನ್ನದೇ ಜವಾಬ್ದಾರಿ. ಅಂದರೆ ಗೀತೋಪದೇಶವನ್ನೂ ಕೇಳದೆ ಅರ್ಜುನ ಯುದ್ಧ ಮಾಡಬಹುದಾಗಿತ್ತು. ಭೀಮನಂತೆ, ದುಷ್ಟದ್ಯುಮ್ನಂತೆ ಯುದ್ಧ ಮಾಡ್ಬೋದಿತ್ತು. ಹಾಗೆ ಪೂರ್ತಿ ಕೇಳಿ ನೀನೇ ಗತಿ ಅಂತ ಮಾಡಿದ್ರೆ ಅದೂ ಮಾಡ್ಬೋದು. ಕೇಳಿ ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ,
ಗೊತ್ತೇ ಇದೆ ಕಗ್ಗದ ಮಾತು, ಕಂಬದಿನೋ ಬಿಂಬದಿನೋ ಮೋಕ್ಷವರಿಂಗಾಯಿತು, ನಂಬಿಯೂ ನಂಬದ ಇಬ್ಬಂದಿಗಳಿಗೆ ಸಿಂಬಳದಿ ನೊಣದಂತೆ ಮಂಕುತಿಮ್ಮ. ಸರ್ವಗುಹ್ಯತಮಂ ಭೂಯ ಶೃಣು ಮೇ ಪರಮಂ ವಚ, ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷಾಮಿ ತೇ ಹಿತಂ. ತುಂಬ ರಹಸ್ಯ ಇದು, ಅತಿಶಯವಾದಂಥದ್ದು. ನನ್ನ ಪರಮೋತ್ಕೃಷ್ಟವಾದ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಪರಮಾತ್ಮ ತನ್ನ ಮಾತಿಗೆ ತಾನೇ ಇಷ್ಟಿಷ್ಟು ಗುಣವಾಚಕ ಹಾಕ್ತಾ ಇರೋದು ಅದರ ಅಮೂಲ್ಯತ್ವವನ್ನು ತೋರಿಸುತ್ತೆ ಹೊರತು ಅವನ ಪ್ರಶಂಸಾ ಪ್ರೀತಿಯನ್ನು ಅಲ್ಲ. ನೀನು ನನಗೆ ಇಷ್ಟನಾಗಿದ್ದೀಯಾ, ಅದು ದೃಢವಾದ ಸತ್ಯ, ಅದಕ್ಕಾಗಿ ನಿನಗೆ ಹಿತವನ್ನು ಹೇಳ್ತಾ ಇದ್ದೀನಿ. ಇದು ಹಿತವಾದದ್ದು, ನೀನು ಪ್ರಿಯವಾದವನು, ಇದು ಬಹಳ ವಿಶೇಷವಾದದ್ದು ಮತ್ತು ಇದು ನಿಶ್ಚಯವಾದದ್ದು, ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಂತಾನೆ. ಏನದು? ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೆಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ನನ್ನಲ್ಲಿ ಮನ ಇಡು, ನನ್ನಲ್ಲಿ ಹಂಚಿಕೊಂಡು ಬಾಳು, ನನ್ನನ್ನು ಆರಾಧಿಸು, ನನಗೆ ಶರಣಾಗು. ಅಂದರೆ ಇದು ಒಂದು ಎವ್ಯಾಂಜಲಿಕಲ್ ರಿಲಿಜನ್ ತರಹ ಅಲ್ಲ, ಕ್ರೈಸ್ತ ಇಸ್ಲಾಂ ಮೊದಲಾದಂಥದ್ದು ಅಲ್ಲ. ಆತ್ಮ ತನಗೆ ತಾನು ನಿನಗೆ ನೀನೇ ಗುರುವ ಮಂಕುತಿಮ್ಮ, ಏಕಾಯನವಾದದ್ದು. ಅಹಮಾತ್ಮ ಗುಣಾಕೇಶ ಅಂತ ಮತ್ತೆ ಮತ್ತೆ ಅದನ್ನು ಜ್ಞಾಪನ ಮಾಡಿಕೊಳ್ಳಬೇಕು. ಇಲ್ಲಿ ಯಾವುದೋ ತಟಸ್ಥನಾದಂಥ ದೂರದಲ್ಲಿ ಕೂತಂಥ ಒಬ್ಬ ದೇವರು ಈಶ್ವರ ಅನ್ನುವ ಕಲ್ಪನೆ ಅಲ್ಲ. ತನಗೆ ತಾನು ಆತ್ಮಾನಂ ಶರಣಮನ್ವಿಚ್ಛ, ನೀನು ನನಗೆ ಪ್ರಿಯ. ಆತ್ಮಕ್ಕಿಂತ ಪ್ರಿಯವಾದದ್ದು ಯಾವುದೂ ಇಲ್ಲ. ಅದರಿಂದಲೇ ಯಾಜ್ಞವಲ್ಕ್ಯ ಮಹರ್ಷಿಗಳು ನವ ಅರೆ ಪತ್ಯುಕ್ಕಾಮಾಯ ಜಾಯ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಜಾಯ ಪ್ರಿಯಾ ಭವತಿ ಅಂತ ಹೇಳಿ, ಆತ್ಮನಸ್ತು ಕಾಮಾಯ ತನ್ನ ಪ್ರೀತಿಗಾಗಿ ಮಾಡುವುದು ತಾನು. ನಾನು ಎಷ್ಟು ದಿವಸ ಇಲ್ಲಿ ಬಂದು ಮಾತನಾಡುವುದಾದರೂ ನನ್ನ ಇಷ್ಟಕ್ಕಾಗಿ, ನನ್ನ ತೀಟೆಗಾಗಿ, ಎಕ್ಸ್ಟ್ರಾ ಬೋನಸ್ ಆಗಿ ನಿಮಗೆ ಕೇಳುವುದಿದ್ದರೆ ತಿಳಿಯುವುದಿದ್ದರೆ ಹೊರತು ಮೊದಲು ನನಗದು ಇಷ್ಟವಾಗಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಂದರೆ ಅಂತರ್ಯಾಮಿಯಾದ ಲಿಂಗ ಪರಮಾತ್ಮ ಮೆಚ್ಚಬೇಕು, ನಮಗೆ ಪ್ರಿಯವಾಗಬೇಕು ಅನ್ನುವ ತಾತ್ಪರ್ಯ ಅಲ್ಲಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತಾನೆ. ಇಲ್ಲಿ ಮೋಚಯಿಷ್ಯಾಮಿ ಎನ್ನುವ ರೂಪ ಇರಬೇಕು. ಮೋಕ್ಷಯಿಷ್ಯಾಮಿ ಅಂತಾಗಿದೆ, ಅಡ್ಡಿಯಿಲ್ಲ. ವ್ಯಾಸರ ಆರ್ಷೆಯ ವಾಕ್ಯಗೆ ನಾವು ವ್ಯಾಕರಣದ ಶುಷ್ಕ ನಿಯಮಗಳನ್ನು ಅನ್ವಯಿಸುವಂತೆ ಇಲ್ಲ. ಎಲ್ಲ ಧರ್ಮಗಳನ್ನು ಬಿಟ್ಟು ಅಂದರೆ ಏನರ್ಥ? ಒಳ್ಳೆಯದನ್ನೆಲ್ಲ ಬಿಟ್ಟು ಬಿಡಬೇಕು ಅಂತಲೇ ಅಲ್ಲ, ಅಟ್ರಿಬ್ಯೂಟ್ಸ್ ಅಂತ, ಉಪಾಧಿಗಳು ಅಂತ ಅರ್ಥ. ನಾಮ ರೂಪಗಳ, ದೇಶ ಕಾಲಗಳ, ವಸ್ತ್ವಾದಿ ಪರಿಚ್ಛೇದಗಳನ್ನೆಲ್ಲವನ್ನೂ ಬಿಟ್ಟು ಸಚ್ಚಿದಾನಂದದ ಶುದ್ಧ ಬುದ್ಧ ಮುಕ್ತ ರೂಪವನ್ನು ಮಾತ್ರ ಶರಣಾಗತವಾಗಿ ಬೇಕು ಅಂತ. ಅಂದರೆ ತೋರಿಕೆಯ ಮೇಲ್ನೋಟದ ಅಂಶಗಳನ್ನೆಲ್ಲ ಬಿಟ್ಟು ಒಳತಿರುಳಿಗೆ ಶರಣಾಗಬೇಕು ಅಂತ. ಅಂದರೆ ಕೇವಲವಾದ ಆತ್ಮಕ್ಕೆ. ನನಗೆ ಅಂದರೆ ನನ್ನ ವ್ಯಕ್ತಿತ್ವ, ನನ್ನ ಕೃತಿತ್ವ, ನನ್ನ ಹೆಸರು, ನನ್ನ ರೂಪ, ನನ್ನ ಕುಲ ಇವುಗಳನ್ನೆಲ್ಲ ಅಲ್ಲ, ಕೇವಲ ಸಚ್ಚಿದಾನಂದವಾದದ್ದು, ನಿರುಪಾಧಿಕವಾದದ್ದು ಅನ್ನುವುದಕ್ಕೆ ಅಂತನ್ನುವ ಅರ್ಥ. ಆಗ ಅದು ನಿರಂಜನವಾದದ್ದು, ಯಾವ ಅಂಟು ಇಲ್ಲದ ಕಾರಣ ಪಾಪಗಳಿಂದ ನಿವೃತ್ತಿಯಾಗುತ್ತದೆ, ಮೋಕ್ಷ ಸ್ವಯಂ ಸಿದ್ಧವಾಗುತ್ತದೆ ಅಂತ. ಅದನ್ನೇ ಶಾಂತಿ ಪರ್ವದಲ್ಲಿ ಒಂದು ಕಡೆ ವ್ಯಾಸರು ಹೇಳ್ತಾರೆ, ತ್ಯಜ ಧರ್ಮ ಮಧರ್ಮಂಚ ಉಭೇ ಸತ್ಯಾನೃತೆ ತ್ಯಜ ಉಭೇ ಸತ್ಯಾನೃತೆ ತ್ಯಕ್ವಾ ಏನ ತ್ಯಜಸಿ ತತ್ಯಜ ಏತತ್ತೇ ಪರಮಂ ಗುಹ್ಯಂ ಆಖ್ಯಾತಂ ಋಷಿಸತ್ತಮ ಅಂತ. ಧರ್ಮಾಧರ್ಮಗಳನ್ನು ಮೀರಬೇಕು, ಸತ್ಯಾನೃತಗಳನ್ನು ಮೀರಬೇಕು, ಗುಣಾವಗುಣಗಳನ್ನು ಮೀರಬೇಕು ಅಂತಂದರೆ ಎಲ್ಲ ದ್ವಂದ್ವಾತ್ಮಕವಾದ ಗುಣಗಳು ಯಾವುದಿವೆ, ಕಾಂಟ್ರಡಿಕ್ಟಿಂಗ್ ಕ್ವಾಲಿಟೀಸ್, ಅಟ್ರಿಬ್ಯೂಟ್ಸ್, ಅವೆಲ್ಲವನ್ನ ಮೀರಬೇಕು. ಬಿಸಿ ಅಂದರೆ ತಂಪು ಅಂತಾಗುತ್ತೆ, ಕಪ್ಪು ಅಂದರೆ ಬಿಳುಪು ಅಂತಾಗುತ್ತೆ, ಹಸಿ ಅಂದರೆ ಬೆಂದದ್ದು ಅಂತಾಗುತ್ತೆ, ಮುಪ್ಪು ಅಂದರೆ ಬಾಲ್ಯ ಅಂತಾಗುತ್ತದೆ, ಬಡತನ ಅಂದರೆ ಸಿರಿತನ ಅಂತಾಗುತ್ತದೆ, ಇದು ಅಂದರೆ ಅದು ಅಂತಾಗುತ್ತದೆ, ಮೇಲೆ ಅಂದರೆ ಕೆಳಗೆ ಅಂತಾಗುತ್ತೆ. ಜಗತ್ತಿನ ಯಾವುದೊಂದು ತೋರಿಸಿ ಅದಕ್ಕೆ ಮತ್ತೊಂದು ಪ್ರತಿಕೋಟಿ ಇದ್ದೇ ಇರುತ್ತೆ, ಆಂಟಿ ಮ್ಯಾಟರ್ ಅನ್ನುವಂತೆ ಎಲ್ಲಕ್ಕೂ ಇರುತ್ತದೆ. ಆ ರೀತಿಯಾದ ದ್ವಂದ್ವಗಳನ್ನು ಮೀರಿದ್ದು ಅದು ಆತ್ಮಸ್ವರೂಪ, ಅಲ್ಲಿಗೆ ಶರಣಾಗಬೇಕು ಅಂತ ಹೇಳ್ತಾನೆ. ಮತ್ತೆ ಇದು ಸ್ವಕ್ಷೇಮದ ಉಪಾಯದ ಜೊತೆಗೆ ಸ್ವಕರ್ತವ್ಯದ ಧೀರತೆಯನ್ನು ಸೇರಿಸಿಕೊಂಡಿರಬೇಕು. ಹಾಗಿಲ್ಲದೆ ಹೇಗೋ ಪರಮಾತ್ಮನಿಗೆ ಶರಣಾಗತಿ ಅಂತ ಆಗ್ಬಿಟ್ಟು ಬಚಾವಾಗುತ್ತೀನಿ ಎನ್ನುವ ಹುನ್ನಾರಗಳು ಅಲ್ಲ. ಎಲ್ಲಿಯೂ ಯಾವುದಕ್ಕೂ ಇನ್ಶೂರೆನ್ಸ್ ಮಾಡೋಕ್ಕೆ ಆಗೋಲ್ಲ. ಇವುಗಳು ಯಾವ ರೀತಿಯಾದ ಕ್ಲೈಮ್ಸು ಕೂಡ ಅಲ್ಲಿ ನಡೆಯುವಂಥದ್ದಲ್ಲ. ಪ್ರಾಮಾಣಿಕತೆ, ಪ್ರೀತಿ, ಕರ್ತವ್ಯ ಶ್ರದ್ಧೆ, ಕರ್ಮ ದಕ್ಷತೆ, ಜ್ಞಾನ ನಿಷ್ಠೆ ಇವುಗಳೇ ಬರುವಂಥದ್ದು. ಮಿಲ್ಟನ್ ಅದಕ್ಕೆ ಹೇಳ್ತಾನೆ, ಐ ಕೆನಾಟ್ ಪ್ರೈಸ್ ಎ ಫ್ಯುಜಿಟಿವ್ ಅಂಡ್ ಕ್ಲಾಯ್ಸ್ಟರ್ಡ್ ವರ್ಚ್ಯೂ
exercised and unbreathed that never sallies out seek her adversary. ಗಟ್ಟಿಯಾಗಿ ದೃಢವಾಗಿ ದುಷ್ಟತೆಯನ್ನು ದಮನ ಮಾಡೋದಕ್ಕೆ ಬೆನ್ನಟ್ಟಿ ಹೋಗಬೇಕಾದ ದಾರ್ಢ್ಯ ಬೇಕು. ಜ್ಞಾನದಲ್ಲಿ ಬ್ರಾಹ್ಮಣನಾಗಬೇಕು, ಹೋರಾಟದಲ್ಲಿ ಕ್ಷತ್ರಿಯನಾಗಬೇಕು, ಲೋಕ ವ್ಯವಸ್ಥಾ ಸಂರಕ್ಷಣೆಯಲ್ಲಿ ವೈಶ್ಯನಾಗಬೇಕು, ಸರ್ವಸೇವೆಯಲ್ಲಿ ಶೂದ್ರನಾಗಬೇಕು. ಈ ರೀತಿ ಕರ್ಮ ದಕ್ಷತೆಯನ್ನು ತಾನು ಒಬ್ಬೊಬ್ಬನೂ ಸಾಧಿಸಿಕೊಳ್ಳಬೇಕು. ಅದು ಪ್ರೀತಿಪೂರ್ವಕವಾಗುವುದೇ ಭಕ್ತಿ. ಅದೆಲ್ಲ ಜ್ಞಾನನಿಷ್ಠೆಯಲ್ಲಿ ಪರಿವಸಾನವಾಗಬೇಕು. ಈಗ ಅವನು ಹೇಳ್ತಾನೆ, ಇದಂತೆ ನಾತಪಸ್ಕಾಯ ನಾಭಕ್ತಾಯ ಕದಾಚನ ನಚ ಅಶುಶ್ರೂಷವೇ ವಾಚ್ಯಂ ನಚ ಮಾಂ ಯೋಭ್ಯಸೂಯತಿ. ಇದನ್ನು ತಪಸ್ವಿಯಲ್ಲದವನಿಗೆ ಹೇಳಬಾರದು, ಭಕ್ತನಲ್ಲದವನಿಗೆ ಹೇಳಲೇಬಾರದು, ಕೇಳಬೇಕು ಅಂತ ಬಯಕೆ ಇಲ್ಲದವನಿಗೆ ಹೇಳಲೇಬಾರದು, ಮತ್ತು ಯಾವನಿಗೆ ಪರಮ ತತ್ವದಲ್ಲಿ ಆತ್ಮತತ್ವದಲ್ಲಿ ಅಸೂಯೆ ಉಂಟೋ, ಕಾರ್ಪಣ್ಯ ಉಂಟೋ, ಕ್ಷುದ್ರ ಬುದ್ಧಿ ಉಂಟೋ ಅವನಿಗೂ ಹೇಳಬಾರದು ಅಂತನ್ನುವುದರಿಂದ ಇದು ಅವಿವೇಕಿಗಳಿಗೆ, ಒಂದು ಸ್ವಲ್ಪವೂ ಅದನ್ನು ಆದರದಿಂದ ಕೇಳದೇ ಇದ್ದವರಿಗೆ, ಸೀರಿಯಸ್ನೆಸ್ ಅಂತ ಹೇಳ್ತೀವಲ್ಲ, ಸಿನ್ಸಿಯಾರಿಟಿ ಅಂತೀವಲ್ಲ, ಅದು ಇಲ್ಲದೇ ಇದ್ದವರಿಗೆ ಹೇಳಿ ಕಂಠಶೋಷಣೆ ಮಾಡಿಸಿಕೊಳ್ಳಬಾರದು ಅಂತ. ಹಾಗಿದ್ರೆ ಅವ್ರಿಗೆ ಗೊತ್ತೇ ಆಗಬಾರ್ದ? ಗೊತ್ತಾಗಿಸಬೇಕು ಅಂದರೆ ಅವರನ್ನು ಬಗ್ಗಿಸಿ ಹೇಳಬೇಕಾಗುತ್ತದೆ, ಸುಮ್ಮನೆ ಅಲ್ಲ. ಎಲ್ಲರಿಗೂ ಎಲ್ಲ ಕಾಲಕ್ಕೂ ಪ್ರಲೋಭನೆಯನ್ನು ಕೊಟ್ಟುಕೊಂಡೇ ಪಾಠ ಹೇಳೋಕ್ಕಾಗೋಲ್ಲ. ಮಕ್ಕಳಿಗೆ ಸದಾ ಕಲಸಕ್ಕರೆ, ಪಪ್ಪರ್ಮೆಂಟು, ಬಾದಾಮಿ, ಪಿಸ್ತಾ ಕೊಡ್ತಲೇ ಪಾಠ ಹೇಳೋಕ್ಕಾಗೋಲ್ಲ. ಅವರಿಗೆ ಅಜೀರ್ಣ ವ್ಯಾಧಿ ಬರ್ಬೋದು. ಕೆಲವೊಮ್ಮೆ ಹೊಡೆದಾದರೂ ಹೇಳಬೇಕು, ಹಾಗೆ ಹೇಳೋಕ್ಕೂ ಸಿದ್ಧ ಇರಬೇಕು ಅಂತ. ಇಲ್ಲಿ ಒಂದು ಸೊಗಸು ಏನೆಂದರೆ, ನಿರುಕ್ತಕಾರರು ಕೂಡ ಯಾಸ್ಕರು ಹೇಳ್ತಾರೆ, ಮೇಧಾವಿನೇ ತಪಸ್ವಿನೇ ವಾ ಅಂತ. ಇದನ್ನು ಮೇಧಾವಿ ಆದವನಿಗೆ, ತಪಸ್ವಿ ಆದವನಿಗೆ ಹೇಳಬೇಕು ಅಂತ. ಕೇಳುವ ಅಧಿಕಾರಿಯೂ ಬಹಳ ಮುಖ್ಯ. ಕೇಳುವ ಸೂರಿಗಳು, ಸನಕಾದಿಗಳು, ಜಂಗಮ ಜನಾರ್ದನರು ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ, ಶ್ರೋತ್ರಾಧಿಕಾರ ತುಂಬ ಮುಖ್ಯವಾದದ್ದು. ಇದನ್ನ ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇಶ್ವಭಿದಾಸ್ಯತಿ ಭಕ್ತಿಮ್ಮಯಿ ಪರಾಂ ಕೃತ್ವ ಮಾಮೇ ವೇಶ್ಯತ್ಯ ಸಂಶಯ ಅಂತ ಈ ಗೀತಾಶಾಸ್ತ್ರವನ್ನು ಆ ಆಚರಣೆಯ ಮೂಲಕ ಯಾರು ಬೇರೆಯವರಿಗೆ ಹೇಳ್ತಾರೋ ಅವರಿಗೆ ಸದ್ಗತಿ ಅಂತ ಪರಮಾತ್ಮನ ಇಂಗಿತ. ಬರೀ ಬಾಯಿ ಬಣ್ಣದ ಪ್ರವಚನದಿಂದ ಮೋಕ್ಷ ಸಿಗುತ್ತದೆ ಅಂತ ಅಲ್ಲ. ಆಮೇಲೆ ಫಲಶ್ರುತಿಯ ರೂಪವಾಗಿ ಈ ಸಂವಾದವನ್ನು ಕೇಳಿದವರಿಗೆ, ಹೇಳುವವರಿಗೆ, ರಚನೆ ಮಾಡಿದವರಿಗೆ, ಪ್ರಸ್ತಾವನೆ ಮಾಡಿದವರಿಗೆ ಎಲ್ಲರಿಗೂ ಆಗತಕ್ಕಂಥ ಅಭ್ಯುದಯಗಳನ್ನು ಹೇಳ್ತಾನೆ. ದೊಡ್ಡದನ್ನು ಅನುಸಂಧಾನ ಮಾಡಿದ್ರೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಗೀತಾಚಾರ್ಯನೇ ಹೇಳ್ತಾನಲ್ಲ, ಆ ಕಾರಣ ಫಲವುಂಟು. ಆದರೆ ಮೋಕ್ಷಕ್ಕೆ ಜ್ಞಾನ ಒಂದೇ ಅಂಥೇಳಿ ಕಡೆಗೆ ಕಚ್ಚಿದೆ ತಚ್ಛ್ರುತಂ ಪಾರ್ಥತ್ವಯೈಕಾಗ್ರೇಣ ಚೇತಸ ಕಚ್ಚಿದ ಜ್ಞಾನ ಸಮೋಹ ಪ್ರಣಷ್ಟಸ್ತೆ ಧನಂಜಯ. ಆ ಎನ್ಕ್ವೈರಿ ನೋಡಿ ಅರ್ಜುನ, ಎಲ್ಲವನ್ನ ಕೇಳಿದೆಯಷ್ಟೇ, ಏಕಾಗ್ರವಾಗಿ ಕೇಳಿದೆಯಷ್ಟೇ, ನಿನ್ನ ಅಜ್ಞಾನ ಜನಿತವಾದಂಥ ಸಮೋಹ, ಮಂಕುತನ ಸಂಪೂರ್ಣವಾಗಿ ಪ್ರಕೃಷ್ಟತೆಯ ನಷ್ಟ, ಚೆನ್ನಾಗಿ ನಷ್ಟವಾಯಿತಲ್ಲವೇ ಅಂತ ಕೇಳ್ತಾನೆ. ಧನಂಜಯ ಅಂದರೆ ಸಂಪತ್ತನ್ನು ಗೆದ್ದುಕೊಳ್ತಕ್ಕಂಥವನು, ಕಳೆದು ಹೋದ ರಾಜ್ಯವನ್ನು ಮತ್ತು ಧರ್ಮದ ದುಸ್ಥಿತಿಯನ್ನು ನಿವಾರಣೆ ಮಾಡಿ ಅದನ್ನೆಲ್ಲ ದಕ್ಕಿಸಿಕೊಳ್ತಕ್ಕಂಥವನು. ಅರ್ಜುನ ಈಗ ಹೇಳ್ತಾನೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತುತ್ಪ್ರಸಾದಾನ್ ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ. ನನ್ನ ಮೋಹ ಮಂಕುತನ ನಾಶವಾಯಿತು, ಮರೆತು ಹೋಗಿದ್ದಂಥ ಒಂದು ಸ್ಥೈರ್ಯ ಕ್ಷಾತ್ರ ನೆನಪಾಯಿತು, ಸ್ಮೃತಿ ಜಾಗೃತವಾಯಿತು. ಇದೆಲ್ಲ ನಿನ್ನ ಪ್ರಸಾದದಿಂದ ಆದದ್ದು ಅಚ್ಯುತ. ನೀನು ಚ್ಯುತಿಗುಳ್ಳದವನು, ಚ್ಯವನವಾಗದೇ ಇರತಕ್ಕಂಥವನು, ಜಾರಿ ಹೋಗದೇ ಇರತಕ್ಕಂಥವನು. ನನ್ನನ್ನು ಜಾರಿಸದೆ ದಡ ಸೇರಿಸಿದ್ದೀಯ. ನಾನು ಸ್ಥಿತೋಸ್ಮಿ. ಗಾಂಡೀವಂ ಸಂಸತೆ ಹಸ್ತಾತ್ ಅಂತೆಲ್ಲ ಹೇಳಿದನಲ್ಲ, ಕೈ ನಡುಗ್ತಾ ಇದೆ, ಬಾಯಿ ಒಣಗ್ತಾ ಇದೆ, ತಲೆ ತಿರುಗ್ತಾ ಇದೆ, ಇದೆಲ್ಲ ಹೋಗಿ ಗಟ್ಟಿಯಾಗಿ ಅಟೆನ್ಷನ್ ಅಲ್ಲಿ ನಿಂತಿದ್ದೀನಿ ನಾನು. ಎಲ್ಲ ಸಂದೇಹಗಳು ಹೋಗಿವೆ, ನಿನ್ನ ಮಾತನ್ನು ಮಾಡ್ತೀನಿ ಅಂತ. ಕರಿಷ್ಯೆ ವಚನಂತವ ಅಂತ ಹೇಳ್ತಾನೆ. ಅದನ್ನು ಸಂಜಯ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಂ ಅಶ್ರೋಷಂ ಅದ್ಭುತಂ ರೋಮಹರ್ಷಣಂ ಅಂತಾನೆ. ನಾನು ರೋಮಾಂಚಕವಾಗುವ ಈ ಸಂವಾದವನ್ನು ಕೇಳಿದನಯ್ಯ ಧೃತರಾಷ್ಟ್ರ, ಇದು ನಿನ್ನ ಪುಣ್ಯದಿಂದ ಆಯಿತು ಅಂತ. ಯಾಕೆಂದರೆ ನಿನಗೇ ದಿವ್ಯ ದೃಷ್ಟಿ ಸಿಗಬೇಕಿತ್ತು, ವ್ಯಾಸರು ಕೊಡ್ತೀವಿ ಅಂತ ಅಂದರು, ಆದರೆ ನೀನೇ ಬೇಡ ಅಂತಂದೆ. ಪುಣ್ಯ ಕಟ್ಟಿಕೊಂಡು ಬಂದಿಲ್ಲ, ಕೇಳಿಕೊಂಡು ಬಂದಿಲ್ಲ, ಪಡೆದಷ್ಟಲ್ಲದೆ ಬರ್ಪುದೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಸಂಜಯನಿಗೆ ಕೊಡಿ, ಅವನು ಹೇಳಿದ್ದನ್ನು ಕೇಳ್ತೀನಿ ಅಂತ ಅಲ್ಲಿ ಸೆಕೆಂಡ್ ಹ್ಯಾಂಡು, ಇವನಿಗೆ ಫಸ್ಟ್ ಹ್ಯಾಂಡ್ ಆಗಲೇ ಇಲ್ಲ ಈ ದುರ್ಬುದ್ಧಿ ಜನ್ಮಕ್ಕೆ. ಆಗ ಸಂಜಯನಿಗೆ ಆ ಪುಣ್ಯ ಇತ್ತು. ಆ ದಿವ್ಯವಾದಂಥ ಗೀತಾಚಾರ್ಯನ ಮಾತುಗಳನ್ನು ಕೇಳಿದ, ಆ ವಿಶ್ವರೂಪವನ್ನು ಕಂಡ,
ವ್ಯಾಸಪ್ರಸಾದಾತ್ ಶ್ರುತವಾನ್ ಏತದ್ಗುಹ್ಯತಮಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಸಾಕ್ಷಾತ್ ನನ್ನೆದುರಿಗೆ ಸ್ವಯಂ ತಾನೇ ತನ್ನ ಬಾಯಿಂದ ತನ್ನ ಕೈಯಲ್ಲಿ ಚಿನ್ಮುದ್ರೆಯನ್ನು ಧರಿಸಿ ಹೇಳ್ತಾ ಇರತಕ್ಕಂಥದ್ದನ್ನು ಕಂಡೆ ಕಂಡೆ ಕೇಳದೆ ಅಂತ ಆಳ್ವಾರುಗಳು ಹೇಳ್ತಾರಲ್ಲ, ಕಂಡೇನ್ ಅಂತ. ಹಾಗೆ ನಾನು ಕಂಡವನಾದೆ, ದರ್ಶನ ಮಾಡಿದೆ. ಇದು ರಹಸ್ಯಾತಿ ರಹಸ್ಯವಾದದ್ದು. ಯಾರು? ಯೋಗೇಶ್ವರಾತ್, ಯೋಗಗಳಿಗೆ ಈಶ್ವರನಾದಂಥ ಆಕರ್ಷಣೆ ಸಂಸ್ಕರಣೆಗಳ ಪರಮಗಂತವ್ಯನಾದ ಪರಮಾತ್ಮನಿಂದ ಕೇಳಿದೆ. ರಾಜನ್ ಸಂಸೃತ್ಯ ಸಂವಾದಂ ಇಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿಚ ಮುಹುರ್ಮುಹು. ಮತ್ತೆ ಮತ್ತೆ ಅದನ್ನು ನೆನೆದು ಕೇಳಿ ರೋಮಾಂಚಿತನಾಗ್ತಾ ಇದ್ದೀನಿ, ಸಂತೋಷ ಪಡ್ತಾ ಇದ್ದೀನಿ, ಆಶ್ಚರ್ಯವಾಗ್ತಾ ಇದೆ. ಅದರೊಳಗೂ ತಚ್ಚ ಸಂಸ್ಮೃತ್ಯ ಪುನರುಕ್ತಿ ನೋಡಿ, ಮತ್ತೆ ಮತ್ತೆ ನೆನೆದು ರೂಪಮತ್ಯಂತಂ ಅದ್ಭುತಂ ಹರೇಹೇ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ. ಈ ಉಪಕಾರಕ್ಕೆ ಏನು ಮಾಡಲಿ ಅಂತ ಅವನ ಧ್ವನಿ. ಮತ್ತೆ ಸಂತೋಷ ಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ಸಂದರ್ಭದಲ್ಲಿ ಗೀತೆಯ ಒಂದು ಮೌಲ್ಯ ನಮಗೆ ಯಾವ ರೀತಿಯಾದದ್ದು ಅಂತ ಅನ್ನೋದನ್ನು DVಜಿಯವರು 10 ಅಂಶಗಳಲ್ಲಿ ಹಾಕಿಕೊಡ್ತಾರೆ. ಆತ್ಮಪಾರಮ್ಯದ ಅಂಗೀಕಾರ. ಸಾಮಾನ್ಯ ಧರ್ಮ ಇಂಥದ್ದು ನಾವು ಗೀತೆಯಿಂದ ಪಡ್ಕೊಳ್ಬಹುದು ಅನ್ನೋದಕ್ಕೆ ಮೊದಲ ಗುಣ ಆತ್ಮಪಾರಮ್ಯದ ಅಂಗೀಕಾರ. ಆತ್ಮವಸ್ತು ಇದೆ, ಅದು ನಾನೇ, ಅದಕ್ಕೆ ಯಾವ ಪ್ರಮಾಣವೂ ಇಲ್ಲ, ಅದನ್ನು ಅವಲಂಬಿಸಿಯೇ ಇನ್ನೆಲ್ಲ ವ್ಯವಹಾರಗಳು. ಹಾಗಾಗಿ ಆತ್ಮಾಸ್ತಿತ್ವವನ್ನು ಅಂಗೀಕರಿಸಬೇಕು. ಈಶ್ವರಾಧಿಕಾರದ ಅಂಗೀಕಾರ. ಹಾಗೆ ಈ ಜಗತ್ತಿನ ಕರ್ತೃ ಒಬ್ಬ ಇದ್ದಾನೆ, ನಿಯಾಮಕ ಒಬ್ಬ ಇದ್ದಾನೆ, ಪರಮತತ್ವ ಒಂದಿದೆ, ಅದನ್ನು ಅಂಗೀಕರಿಸಿ ಗೌರವಿಸಬೇಕು. ಅದರ ವಿಭೂತಿಯೇ ಈ ಜಗತ್ತು, ಅದನ್ನು ಆಧರಿಸಿ ಪ್ರೀತಿಸಬೇಕು. ಧರ್ಮಾಂಗೀಕಾರ. ಈ ಜಗಜ್ಜೀವ ಈಶ್ವರ ಅನ್ನುವ 3 ತತ್ವಗಳ ನಡುವಣ ಹೊಂದಾಣಿಕೆಯ ವ್ಯವಸ್ಥೆ. ಜೀವ ಬ್ರಹ್ಮವಾಗುವುದಕ್ಕೆ ಯಾವುದಿದೆ, ಈ ಜಗತ್ತು ಭೂಮವಾಗುವುದಕ್ಕೆ ಯಾವುದಿದೆ, ಅದು ಧರ್ಮ. ಅದನ್ನು ಒಪ್ಪಿ ನಡೆಯಬೇಕು ಅಂತ. ಮತ್ತು ಭೋಗೇಚ್ಛ ಪರಿಮಿತಿ. ಸುಖ ಬೇಡ ಅಂತಲ್ಲ, ಆದರೆ ಸುಖವೇ ಬೇಕು ಅಂತ ಬೇರೊಬ್ಬರಿಗೆ ಕಷ್ಟ ತಂದು ಕೊಡುವ ಮಟ್ಟಿಗೆ ಸುಖ ಲೋಲುಪರಾಗಬಾರದು. ಅದಕ್ಕಾಗಿ ನಮ್ಮ ಭೋಗೇಚ್ಛೆಯಲ್ಲಿ ಇಂದ್ರಿಯಜನ್ಯವಾದ ಸುಖಗಳಿಗೆ ಮಿತಿ ಇಟ್ಟುಕೊಳ್ಳಬೇಕಾದದ್ದು, ಅತೀಂದ್ರಿಯವಾದ ಸುಖಕ್ಕೆ ಹಂಬಲಿಸಿ ದುಡಿಯಬೇಕಾದದ್ದು. ಇನ್ನು ಲೋಕ ಸಂಸ್ಥಿತಿ ಕರ್ತವ್ಯತೆ. ಜಗತ್ತನ್ನು ಉದ್ಧಾರ ಮಾಡೋಕ್ಕಾಗದೇ ಇದ್ರೂ ಹಾಳ್ಗೆಡವದೇ ಇರತಕ್ಕಂಥ ಬುದ್ಧಿ, ಅದರ ವರ್ಕಿಂಗ್ ಕಂಡೀಷನ್ನನ್ನಾದರೂ ಮೇಂಟೈನ್ ಮಾಡ್ತಕ್ಕಂಥದ್ದು. ಸಂಭೋಗದ ನಡೀತಾ ಇದೆ, ಅದನ್ನು ನಡೆಸ್ತಕ್ಕಂತಹ ರೀತಿಯಲ್ಲಿ ಉದ್ಯೋಗ. ಆತ್ಮೌಪಮ್ಯ ನೀತಿ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂದರಲ್ಲ, ಹಾಗೆ ಆತ್ಮೌಪಮ್ಯ, ತನ್ನಂತೆ ಪರರನ್ನು ಕಾಣುವುದು. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಇದಿವಾ ದುಃಖಂ ಸಯೋಗಿ ಪರಮೋಮತಃ ಅಂತ ಅದು. ಇದು ದಾನದಿಂದ ಉಂಟಾಗುತ್ತದೆ. ಇನ್ನು ನಿತ್ಯ ಜೀವನ ಸಂಸ್ಕಾರ. ನಿತ್ಯ ಜೀವನದಲ್ಲಿ ಒಂದು ಪರಿಪಾಕ, ಕೂಡಿ ಬಾಳುವ, ಹಂಚಿಕೊಂಡು ಬಾಳುವ ರೀತಿ, ಅದು ಯಜ್ಞ. ಮತ್ತು ತತ್ವಚಿಂತನಾಭ್ಯಾಸ, ಆತ್ಮಾನುಸಂಧಾನ, ಅಂತರ್ಮುಖತೆ, ಅಂತಃಪ್ರವಣತೆ, ಪ್ರತ್ಯಕ್ ದೃಷ್ಟಿ ಅಂತ ಏನು ಕರಿತೀವಿ ಅದು ತಪಸ್ಸು. ಹೀಗೆ ಯಜ್ಞದಾನ ತಪಸ್ಸುಗಳನ್ನು ಇಟ್ಟುಕೊಂಡು ಭಗವಚ್ಚರಣಾಗತಿ, ನಿರ್ಮಲವಾದ ಪ್ರೀತಿ, ಅದೇ ಪರಮಭಕ್ತಿ ಸಾತ್ವಸ್ಮಿನ್ ಪರಮ ಪ್ರೇಮರೂಪ. ಭೋಗಕ್ಕಿಂತ ಶಾಂತಿ ದೊಡ್ಡದು, ಆ ಶಾಂತಿಗೆ ವೈರಾಗ್ಯವೇ ಮಾರ್ಗ ಅಂತ ಕಂಡುಕೊಳ್ಳುವ ನಿಶ್ಚಪ್ರಚತೆ. ಲೋಕ ಜೀವನದ ಸಮ್ಯಕ್ ವಿಧಾನವೇ ಧರ್ಮ. ಧರ್ಮ ಮೋಕ್ಷಗಳು ಒಂದನ್ನೊಂದು ಬಿಟ್ಟಿರಲಾರವು. ಮೋಕ್ಷಕ್ಕೆ ಬೇಕಾದ ಪೂರ್ವ ಸಿದ್ಧತೆ ಧರ್ಮ, ಧರ್ಮದ ಫಲಪರಿಪೂರ್ಣತೆ ಮೋಕ್ಷ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ವ್ಯಾಕೃತದಿನ್ ಅವ್ಯಾಕೃತ ಅತಿಸತ್ವಕ್ಕೆ ನಿನ್ನ ಜಾಗೃತಿಪ ಮತಿಧರ್ಮ ಮಂಕುತಿಮ್ಮ. ಬುದ್ಧಿಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧೆಯಿನ್ ಸತ್ಯ ಸಂವೀಕ್ಷೆ. ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯ ಧರ್ಮವೆಲೋ ಮಂಕುತಿಮ್ಮ ಅಂತ ಈ ಮಾತುಗಳನ್ನು ನೋಡಬಹುದು. ಅದರಿಂದ ಸಂಜಯ ವಾಕ್ಯ ಸಮಾಪ್ತಿಗೆ ಬರುತ್ತದೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವಾ ನೀತಿರ್ಮತಿರ್ಮಮ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ ತೋತ್ರ ವೇತ್ರೈಕ ಪಾಣಿಯಾಗಿ ಪಾಂಚಜನ್ಯ ಧಾರಿಯಾಗಿ ಆತ ಗೀತಾಚಾರ್ಯನಾಗಿ ಸಾರಥಿಯಾಗಿ ಇರ್ತಾನೋ, ಎಲ್ಲಿ ಗಟ್ಟಿಯಾಗಿ ಬಿಲ್ಲನ್ನು ಹಿಡಿದು ಯುದ್ಧ ಮಾಡ್ತೀನಿ ಅಂತ ಸ್ವಧರ್ಮದಲ್ಲಿ ಕ್ಷಾತ್ರದಲ್ಲಿ ನೆಲೆ ನಿಂತವನಾಗಿ ಅರ್ಜುನ ರಥಿ ಅಂತ ಆತ್ಮಾನಂ ರಥಿನಂ ವಿದ್ಧಿ ಅಂತ ಇದಾನೆಯೋ, ಅಲ್ಲಿ ಶ್ರೀ ಅಂದರೆ ಬರೀ ದುಡ್ಡು ಅಂತಲ್ಲ, ಲಕ್ಷ್ಮೀ ಸಕಲ ಸನ್ಮಂಗಲ ಸ್ವರೂಪಿಣಿ ದೇವಿ ಮಂಗಲ ದೇವತಾ ಅಂತಲೇ ಆಕೆಯ ಮಾಂಗಲ್ಯ ಸ್ವರೂಪಿಣಿ ಅವಳು. ವಿಜಯ
ಭೂತಿ, ಸಮೃದ್ಧಿ ಮತ್ತು ಶಾಶ್ವತವಾದ ನೀತಿ ಇವೆಲ್ಲ ಇರುತ್ತದೆ ಅಂತ ನನಗೆ ಅನಿಸುತ್ತೆ ಅಂತ ಸಂಜಯ ಹೇಳಿದ. ಓಂಕಾರದ ಅಂಗೀಕಾರವನ್ನು ಅದಕ್ಕಿಟ್ಟು ಆ ಗೀತಾಚಾರ್ಯನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಬಹುದು. ಜಗದ್ರಣಾಂಗಣೇ ಯಸ್ಯ ಸ್ಮರಣಂ ಜಯಕಾರಣಂ ಪಾರ್ಥಸಾರಥಯೇ ತಸ್ಮೈ ಗೀತಾಮೃತ ದುಹೇ ನಮಃ. ಓಂ ತತ್ಸತ್.